ಜೊತೆ ಇರುವಂಥವರು ಡಾಕ್ಟರ್ HP ಚಂದ್ರಶೇಖರ್ ಅವರು ಬಹಳ ದೀರ್ಘಕಾಲ ಸುಮಾರು 36 ವರ್ಷ ಅನ್ಸುತ್ತೆ, 36 ವರ್ಷಗಳ ಕಾಲ ಶಿಕ್ಷಣ ಇಲಾಖೆಯಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ತುಂಬ ಸಾರ್ಥಕವಾಗಿ ನಿರ್ವಹಣೆ ಮಾಡಬಹುದು. ಅವರು ನಿವೃತ್ತರಾಗುವಾಗ ರಾಜರಾಜೇಶ್ವರಿ ನಗರದ ಡಯಟ್ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಹಿರಿಯ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಶಿಕ್ಷಣದ ಬಗ್ಗೆ, ಬೋಧನೆಯ ಬಗ್ಗೆ, ಕಲಿಕೆಯ ಬಗ್ಗೆ, ಶಾಲೆಯ ವಾತಾವರಣದ ಬಗ್ಗೆ, ಒಟ್ಟು ಶೈಕ್ಷಣಿಕ ಸನ್ನಿವೇಶದ ಬಗ್ಗೆ ಬಹಳ ವಿಶಿಷ್ಟವಾದ ಒಳನೋಟಗಳನ್ನು ಕೊಡಬಲ್ಲವರು ಡಾಕ್ಟರ್ ಚಂದ್ರಶೇಖರ್ ಅವರು. ಬಹುಶಃ ನೀವು ಅವರನ್ನು ನೋಡದೇ ಇದ್ರು ಕೂಡ ಕೆಲವರು ನಿಮ್ಮಲ್ಲಿ ಯಾರಾದರೂ ಪ್ರಜಾವಾಣಿ ಪತ್ರಿಕೆಯನ್ನು ಓದೋರು ಇದ್ದರೆ, ಪ್ರಜಾವಾಣಿ ಪತ್ರಿಕೆಯಲ್ಲಿ ಆಗಾಗ ಅವರ ಅಂಕಣ ಪ್ರಕಟ ಆಗ್ತಾರೆ. ಸಂಗತ ಅನ್ನೋ ಹೆಸರಿನಲ್ಲಿ ಸಂಪಾದಕೀಯ ಪುಟದಲ್ಲಿ ಅವರು ಸಮಕಾಲೀನ ಶೈಕ್ಷಣಿಕ ವಿದ್ಯಮಾನಗಳ ಬಗ್ಗೆ ಬಹಳ ವಿಶೇಷವಾದ ಮನಕಲ್ಪುವಂಥ ಲೇಖನಗಳನ್ನು, ಟಿಪ್ಪಣಿಗಳನ್ನು ಪ್ರಕಟ ಮಾಡ್ತಾ ಇರ್ತಾರೆ. ಹಲವಾರು ಪುಸ್ತಕಗಳನ್ನು ಕೂಡ ಪ್ರಕಟ ಮಾಡಿದ್ದಾರೆ. ವರಿದಿಯಾಚೆಗಿನ ಪಯಣ ಅನ್ನುವಂಥದ್ದು ಶಿಕ್ಷಣದಾಗಬಹುದು, ನೆಲ ನಿಂತ ನೆಲವನಿ ಬೆಳಗು ಅನ್ನೋದು. ಈಗ ಮತ್ತೆ ಅವರ ಅಕ್ಷರ ಪದಗಳ ಪುಸ್ತಕ ಕೂಡ ಇದರಲ್ಲೇ ಪ್ರಕಟವಾಗುವಂಥದ್ದಿದೆ. ನಾನು ಆಗಲೇ ಒಂದು ವಿಚಾರ ಪ್ರಸ್ತಾಪ ಮಾಡಿದೆ. ಏನದು ಅಂತಂದರೆ, ಈ ಇಡೀ ಶೈಕ್ಷಣಿಕ ಸನ್ನಿವೇಶ, ಬೋಧನೆ ಮತ್ತು ಕಲಿಕೆಗಳ ಸನ್ನಿವೇಶ, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವಣ ಸಂಬಂಧ, ಇವೆಲ್ಲ ಹೆಚ್ಚು ಮಾನವೀಯವಾಗುವುದು ಹೇಗೆ? ತಾಂತ್ರಿಕವಾಗಿದೆ ನಿಜ, ಆದರೆ ಅದು ಮಾನವೀಯವಾಗಿ ಆಗುವುದು ಹೇಗೆ ಅನ್ನೋದಕ್ಕೆ ನಮ್ಮ ಚಂದ್ರಶೇಖರ್ ಅವರ ಚಿಂತನೆಗಳು ನಮಗೆ ತುಂಬ ಸಹಾಯಕಾರಿಯಾಗುತ್ತೆ. ಅವರದ್ದು ಒಂದು ತರಗತಿ ಆಗತ್ತೆ ನಿಜ, ಆದರೆ ಅವರು ಒಂದು ಕೋರ್ಸ್ ಮಾಡಿದ್ರೆ ಇನ್ನೂ ಹೆಚ್ಚು ಇದಾಗತ್ತೆ. ನಾನು ಸುಮಾರು ವರ್ಷಗಳಿಂದ ಅವರ ತರಗತಿಗಳನ್ನು ನಿಜವಾಗ್ಲೂ ಹೇಳಬೇಕು ಅಂದರೆ ಒಬ್ಬ ವಿದ್ಯಾರ್ಥಿಯಾಗಿ ನಾನು ಅದನ್ನು ಅಟೆಂಡ್ ಮಾಡ್ಕೊಂಡು ಬಂದಿದ್ದೀನಿ. ಹಲವಾರು ಒಳನೋಟಗಳನ್ನು ಅವರು ನೀಡಿದ್ದಾರೆ. ಅಂತ ಚಂದ್ರಶೇಖರ್ ಅವರು ಈಗ ಸುಮಾರು ಕಾಲದಿಂದ ಈ ಬಸವನಗುಡಿ ಮಠದಲ್ಲಿ ನಡೀತಾ ಇರುವಂಥ ಈ ನಮ್ಮ ಶೈಕ್ಷಣಿಕ ಕಾರ್ಯಾಗಾರದ ಒಂದು ಮುಖ್ಯವಾದ ಭಾಗವೇ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಬೆಳಗಾವಿಯಲ್ಲಿ ಈ ಆವಾಸಿ ಕಾರ್ಯಾಗಾರ ನಡೆಯುತ್ತೆ ಶಿಕ್ಷಕರಿಗೋಸ್ಕರ, ಅಲ್ಲಿಯೂ ಕೂಡ ಅವರು ಒಂದು ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ಹಾಗಾಗಿ ಡಾಕ್ಟರ್ ಚಂದ್ರಶೇಖರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಈಗ ಡಾಕ್ಟರ್ ಚಂದ್ರಶೇಖರ್ ಅವರು ಚಿಂತನಶೀಲ ಬೋಧನಾ ಕ್ರಮ ಇದ್ರ ಬಗ್ಗೆ ಅವರದೇ ಆದ ವಿಶಿಷ್ಟ ವಿಧಾನದಲ್ಲಿ ಈ ತರಗತಿಯನ್ನು ನಡೆಸಿಕೊಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ರಾಮಕೃಷ್ಣ ವಿದ್ಯಾಭಾಷಣದ ಅಧ್ಯಕ್ಷರಾಗಿರ್ತಕ್ಕಂಥ ಪರಮಪೂಜ್ಯ ಶ್ರೀ ವಿದ್ಯಾಸಾನಂದ ಮಹಾರಾಜಿಯವರ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವಚನಗಳನ್ನು ಅದ್ಭುತವಾದ ವಚನಗಳನ್ನು ಕೇಳಿಸುತ್ತಾ ಅದ್ಭುತವಾದ ಒಂದು ಚಿಂತನೆಗಳನ್ನು ನಾವೆಲ್ಲರೂ ಕೇಳಿದ್ದೀವಿ. ಬಹಳ ಮುಖ್ಯವಾಗಿ ಶ್ರೀ ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರವರು ಮತ್ತು ಶಾರದಾ ಮಾತೆಯವರು ಅವರಿಗೆ ವಂದಿಸ್ತಾ, ಈ ದಿನ ಒಂದು ಹಲವಾರು ಇನ್ನೊಂದು ದೃಷ್ಟಿಯಿಂದ ಒಂದು ವಿಶೇಷವಾದ ದಿನ ಇವತ್ತು ಬರ್ತಾ ಇರ್ಬೋದು. ಆಮೇಲೆ ಇವತ್ತು ಇನ್ನೊಂದು ದೃಷ್ಟಿಯಿಂದಲೂ ಸಹ ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತು. ಅಂತಾರಾಷ್ಟ್ರೀಯ ಶಾಂತಿ ದಿನ ಇವತ್ತು, ಇಂಟರ್ನ್ಯಾಷನಲ್ ಡೇ ಆಫ್ ಪೀಸ್. ಸೊ ಇಂಥ ಒಂದು ವಿಶೇಷ ದಿನ ನಾವು ರಾಮಕೃಷ್ಣಾಶ್ರಮದಲ್ಲಿ ಒಂದು ಶಾಂತಿಯುತವಾಗಿ ಮತ್ತು ಈ ಒಂದು ದಿವ್ಯ ಪರಿಸರದಲ್ಲಿ ನಾವು ಒಂದು ಅರ್ಧ ದಿನ ನಮಗೆ ಮತ್ತು ನನಗೆ ಕಳೆಯಲಿಕ್ಕೆ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ. ನಿಜಕ್ಕೂ ಅದಕ್ಕೆ ನಾನು ಬಹಳ ಕೃತಜ್ಞನಾಗಿದ್ದೇನೆ ಮತ್ತು ಸಂತೋಷವನ್ನು ವ್ಯಕ್ತಪಡಿಸ್ತೇನೆ. ಬಹಳ ಮುಖ್ಯವಾಗಿ ನಮ್ಮ ಪ್ರೊಫೆಸರ್ H.N. ಮುರಳೀಧರ ಸರ್ ಅವರು ಬಹಳ ಜಾಸ್ತಿ ಹೇಳೋರು, ಅಷ್ಟೇನೂ ಇಲ್ಲ. ಒಂದಷ್ಟು ಚಿಂತನೆಗಳನ್ನು ಚರ್ಚೆ ಮಾಡುವಂಥದ್ದು. ಇವತ್ತಿನ ಒಂದು ನಮ್ಮ
ಟಾಪಿಕ್ ಏನಿದೆಯಲ್ಲ ಚಿಂತನಶೀಲ ಬೋಧನಾ ಕ್ರಮ ಅಂತ. ಸೊ ಅದನ್ನು ನಾವು ರಿಫ್ಲೆಕ್ಟಿವ್ ಟೀಚಿಂಗ್ ಅಪ್ರೋಚ್ ಅಥವಾ ರಿಫ್ಲೆಕ್ಟಿವ್ ಅಪ್ರೋಚ್ ಅಂತ ನಾವು ಕರೀಬಹುದು ಅದನ್ನು. ಸೊ ಈ ಒಂದು ಅವಧಿ ಏನಿದೆಯಲ್ಲ, ಒಂದೊಂದು ಕಾಲಕ್ಕೆ ಅವಧಿಯಲ್ಲಿ ನೀವು ಮತ್ತು ನಾನು ಜೊತೆ ಸೇರಿ ಒಂದಷ್ಟು ಚರ್ಚೆ ಮೂಲಕ, ಸಂವಾದದ ಮೂಲಕ ಈ ಅವಧಿಯನ್ನು ನಡೆಸೋಣ. ಆಗ್ಬೋದಾ? ನಾನು ಮಾತಾಡ್ತಾ ಹೋಗ್ತೀನಿ, ನಾವು ಕೇಳ್ತಾ ಹೋಗ್ತೀನಿ ಅಂತ ಅಲ್ಲ, ನಾನು ಮಾತಾಡ್ತೀನಿ, ನಿಮ್ಮ ವಿಚಾರಗಳನ್ನು ಸಹ ನನ್ನ ಜೊತೆಗೆ ಸೇರಿಸ್ಕೊಳ್ತೀನಿ ಅಂತ. ಆಗ್ಬೋದಲ್ಲ? ಸೊ ಆ ಒಂದು ದೃಷ್ಟಿಯಿಂದ ನೋಡಿದಾಗ ಒಂದು 2 ಪ್ರಶ್ನೆ ನಿಮಗೆ. ಮೊದಲಿಗೆ ಚಿಕ್ಕದಾದ ಪ್ರಶ್ನೆಗಳು. ಮೊದಲು ಯಾರನ್ನ ನಾವು ಉತ್ತಮ ಶಿಕ್ಷಕ ಅಂತ ಕರಿತೇವೆ? ಒಳ್ಳೆಯ ಶಿಕ್ಷಕ ಅಥವಾ ವೃತ್ತಿಪರ ಶಿಕ್ಷಕ ಅಂತ ನಾವು ಕರಿತೇವೆ. ಯಾರನ್ನ ಹೇಳ್ಬೋದು? ಮತ್ತು ಈ ವೃತ್ತಿಪರ ಶಿಕ್ಷಕ ಅಂತ ಅನ್ನಿಸ್ಕೋಬೇಕಾದ್ರೆ, ಒಳ್ಳೆಯ ಶಿಕ್ಷಕ ಅನ್ನಿಸ್ಕೋಬೇಕಾದ್ರೆ ಅವರು ಏನು ಮಾಡಬೇಕು? 2 ಜೊತೆಗೆ ಪ್ರಶ್ನೆ ಕೇಳ್ತೀನಿ. ಒಳ್ಳೆಯ ಶಿಕ್ಷಕ ಅಥವಾ ವೃತ್ತಿಪರ ಶಿಕ್ಷಕ ಅಂತ ಯಾರು? ಒಂದು 30 ಸೆಕೆಂಡ್ ಯೋಚನೆ ಮಾಡೋಣ. ಆಮೇಲೆ ಒಂದು 5-6 ಜನ, ಈ ಕಡೆ ಒಂದು ಇಬ್ಬರು ಮೂವರು, ಈ ಕಡೆ ಒಂದು ಇಬ್ಬರು. ಹೇಳಿ. ಮೊದಲು ಸಬ್ಜೆಕ್ಟ್ ಮೇಲೆ ಒಳ್ಳೆ ಹೋಲ್ಡ್. ಸಬ್ಜೆಕ್ಟ್ ಮೇಲೆ ಹೋಲ್ಡ್ ಇರಬೇಕು. ಓಕೆ, ಸಬ್ಜೆಕ್ಟ್ ಮೇಲೆ ಹೋಲ್ಡ್ ಇರಬೇಕು. ನೆಕ್ಸ್ಟ್ 2 ಹೇಳ್ತಾ ಹೋಗ್ಬೋದು. ಒಂದು ಸಬ್ಜೆಕ್ಟ್ ಮೇಲೆ ಹೋಲ್ಡ್ ಇರಬೇಕು, ಎಕ್ಸ್ಪ್ರೆಷನ್ ಮಾಡೋದು ಗೊತ್ತಿರಬೇಕು. ಓಕೆ, ಭಾಷಾ ಪ್ರೀತಿಸಬೇಕು, ವೃತ್ತಿಯನ್ನ ಪ್ರೀತಿಸಬೇಕು, ಮಕ್ಕಳನ್ನ ತಮ್ಮ ಮಕ್ಕಳಂತೆ ಭಾವಿಸಬೇಕು, ಮಕ್ಕಳನ್ನ ತಮ್ಮ ಮಕ್ಕಳಂತೆ ಭಾವಿಸ್ಬೇಕು. ಓಕೆ, ಟೆಕ್ಸ್ಟ್ ಬುಕ್ ಮುಂದಿನ ಸಿಲೆಬಸ್ ಎಕ್ಸ್ಪ್ಲೇಷನ್ ಇದ್ದಾರೆ. ಮೌಲ್ಯಯುತವಾದ ಜೀವನದ ಬಗ್ಗೆ ಮಕ್ಕಳಿಗೆ ಮೌಲ್ಯಯುತವಾದ ಜೀವನದ ಬಗ್ಗೆನೂ ಮಕ್ಕಳಿಗೆ ಅವರು ತಿಳಿಯಪಡಿಸ್ಬೇಕು, ಅವರನ್ನು ಅದಕ್ಕೆ ಸಜ್ಜು ಮಾಡಬೇಕು. ವೆರಿ ಗುಡ್. ಸಬ್ಜೆಕ್ಟ್ ನ ಕಷ್ಟ ಅನ್ಸೋದು ಬದಲು ಅಷ್ಟು ಸುಲಭ ಅನ್ನೋ ರೀತಿನಲ್ಲಿ ಅವ್ರಿಗೆ ತಿಳುವಳಿಕೆ ನೀಡಿ. ಸಬ್ಜೆಕ್ಟ್ ನ ಸುಲಭ ಅನ್ನೋ ರೀತಿಯಲ್ಲಿ ಅವರಿಗೆ ಓದಿಸ್ಬೇಕು. ಮಕ್ಕಳ ಸಾಮರ್ಥ್ಯವನ್ನು ಫಸ್ಟ್ ಅರ್ಥ ಮಾಡಿ ಮಕ್ಕಳ ಸಾಮರ್ಥ್ಯವನ್ನ ಅರ್ಥ ಮಾಡ್ಕೋಬೇಕು. ವೆರಿ ಗುಡ್. ಡೆಡಿಕೇಶನ್ ಮೈಂಡ್ ಇರಬೇಕು. ಡೆಡಿಕೇಶನ್ ಮೈಂಡ್ ಇರಬೇಕು, ಆಟಿಟ್ಯೂಡ್ ಇರಬೇಕು. ಸರಿ. ಆಮೇಲೆ ವಿದ್ಯಾರ್ಥಿಗಳಿಗೆ ಮಾದರಿಯಾದ ವ್ಯಕ್ತಿತ್ವ ಇರಬೇಕು. ವೆರಿ ಗುಡ್. ಆಮೇಲೆ ನಾವು ಸ್ಕೂಲಿಗೆ ಬಂದ ತಕ್ಷಣ ನಮ್ಗೆ ಏನೇ ಹೊರಗಡೆ ಕಷ್ಟ ಕಾರ್ಪಣ್ಯಗಳಿದ್ರು ಅದನ್ನು ಮರೆತುಬಿಟ್ಟು ಮಕ್ಕಳ ಜೊತೆ ಇನ್ವಾಲ್ವ್ ಆಗಿ ಶಾಲೆ ಹೊರಗಡೆ ಕಷ್ಟ ಕಾರ್ಪಣ್ಯಗಳನ್ನು ಬಿಟ್ಟು ಶಾಲೆ ಒಳಗಡೆ ಮಕ್ಕಳ ಜೊತೆ ನಗ್ನಗ್ತಾ ಇರಬೇಕು. ಸ್ವಲ್ಪ ಕಷ್ಟನೇ. ಟೀಚರ್ ಇಸ್ ಆಲ್ಸೋ ಹ್ಯೂಮನ್ ಬೀಯಿಂಗ್ ಅಲ್ವಾ? ಅವನೇ ಸ್ವಿಚ್ ಆಫ್ ಮಾಡ್ತಿದ್ದಂಗೆ ಮೊಬೈಲ್ ಸ್ವಿಚ್ ಆಫ್ ಆಗ್ಬೋದು. ಅವನಾಗಲ್ಲ. ಆಯ್ತು, ತಗೊಳ್ತೀನಿ, ಸ್ವೀಕಾರ ಮಾಡ್ತೀನಿ. ಆಮೇಲೆ ಭಾಷಾ ಕೌಶಲ್ಯ ಉತ್ತಮವಾಗಿದೆ. ಹಾ? ಭಾಷಾ ಭಾಷಾ ಕೌಶಲ್ಯ ಉತ್ತಮ, ಲ್ಯಾಂಗ್ವೇಜ್ ಸ್ಕಿಲ್ಸ್ ಚೆನ್ನಾಗಿ, ಉತ್ತಮ ಕಲಿಕಾ ಪರಿಸರವನ್ನು ಉತ್ತಮ ಕಲಿಕಾ ಪರಿಸರವನ್ನು ನಿರ್ಮಾಣ ಮಾಡೋದು. ಸೊ ಓಕೆ, ಇದೆಲ್ಲ ಒಳ್ಳೆಯ ಶಿಕ್ಷಕನ ಲಕ್ಷಣಗಳು. ಇದಾಗಬೇಕು ಅಂದರೆ ಏನು ಮಾಡಬೇಕು? 2ನೇ ಪ್ರಶ್ನೆ ಇತ್ತು ನಾನು. ಅವನು ಒಳ್ಳೆಯ ಶಿಕ್ಷಕ ಅಲ್ಲ, ವೃತ್ತಿಪರ ಶಿಕ್ಷಕ, ಪ್ರೊಫೆಷನಲ್ ಟೀಚರ್. ಒಳ್ಳೆಯ ಶಿಕ್ಷಕ ಅಂದರೆ ಒಳ್ಳೆಯವನು ಕೆಟ್ಟವನು ಅನ್ನೋದಕ್ಕಿಂತ ಪ್ರೊಫೆಷನಲ್ ಟೀಚರ್, ವೃತ್ತಿಪರ ಶಿಕ್ಷಕ. ಅವನು ಶಿಷ್ಯನಾಗಿರ್ಬೇಕು, ಒಳ್ಳೆಯ ಶಿಷ್ಯನಾಗಿರ್ಬೇಕು. ಶಿಷ್ಯನಾಗಿರ್ಬೇಕು. ಅವರು ಕಲಿತಾ ಮಾತಾಡಿರೋರು ಮಾತಾಡೋಣ ಸ್ವಲ್ಪ. ನಮ್ಮ ತರಗತಿಯಲ್ಲಿ ಸ್ವಲ್ಪ ಎಲ್ಲರೂ ಮಾತಾಡ್ಬೇಕಲ್ಲ. ನಾವು ಕೆಲಸ ಮಾಡಬೇಕು. ನಾವು ಕೆಲಸ ಮಾಡಬೇಕು. ಓಕೆ, ಹೇಗೆ ಕೆಲಸ ಮಾಡಬೇಕು? ನಾವು ಫಸ್ಟ್ ಈಗ ಮಕ್ಕಳ ಅರ್ಥದಿಂದ ಕೆಲಸ ಮಾಡಿದ್ರೆ ಓಕೆ, ಓಕೆ. ನಾವು ವಿಷಯದ ಬಗ್ಗೆ ಚೆನ್ನಾಗಿ ನಾವು ತಿಳ್ಕೊಂಡು ಆಮೇಲೆ ಅದನ್ನು ವಿಷಯವನ್ನ ಚೆನ್ನಾಗಿ ತಿಳ್ಕೊಂಡು ಮತ್ತೆ ನಾವು ಮಾಡಬೇಕು. ಕ್ರಿಯಾಶೀಲರಾಗಿ. ಹೇಗೆ ಅದು ಕ್ರಿಯಾಶೀಲತೆ? ಅಂದ್ರೆ ಮಕ್ಕಳ ಮಟ್ಟಕ್ಕೆ ಇವಾಗ SLC ಮಕ್ಕಳಿಗೆ ಆಯ್ತು ಅಥವಾ ಪ್ರೈಮರಿ ನರ್ಸರಿ ಅವ್ರ ಮಟ್ಟಕ್ಕೆ ನಮ್ಮ ಶಿಕ್ಷಣವನ್ನು ಒಪ್ಪಿಸ್ಬೇಕು. Okay. ಈಗ ನರ್ಸರಿ ಮಕ್ಕಳಿಗೆ SSLC ಓದಿಸೋ ಹಾಗೆ ಆ ಮಕ್ಕಳಿಗೆ ಮಾಡಿದ್ರೆ ಅಲ್ಲ, ಕೆಲವೊಂದು ಹಾಡಿನ ಮೂಲಕ, ಕಥೆ ಮೂಲಕ, ಚಟುವಟಿಕೆ ಮೂಲಕ ಮಕ್ಕಳಿಗೆ ಓದಿಸಿ ಕಲಿಸ್ತಾರೆ. ವೆರಿ ಗುಡ್. ಮತ್ತೆ ಆ ವಿದ್ಯಾರ್ಥಿಗಳಲ್ಲಿ ಆ ವ್ಯಕ್ತಿತ್ವ ಯಾವ ರೀತಿಯಲ್ಲಿ, ಯಾವ ಇದರಲ್ಲಿ ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಅಂತ ಅರ್ಥ ಮಾಡಿಕೊಂಡು ಅವನ್ನ ಮನದಟ್ಟು ಮಾಡಿಸ್ತೀವಿ. ವಿದ್ಯಾರ್ಥಿಗಳಿಗೆ ಯಾವ ವಿಷಯದಲ್ಲಿ ಯಾವ ರೀತಿಯಲ್ಲಿ ಆಸಕ್ತಿ ಇದೆ ಅನ್ನೋದ್ರ ಮೂಲಕ ನಾವು ಅವನಿಗೆ ಶಿಕ್ಷಣವನ್ನು, ಬೋಧನಾ ಕ್ರಮವನ್ನು ಕೊಡಬೇಕು. ಇನ್ನೊಂದಿಬ್ಬರೇ ಆಮೇಲೆ ನಾವು ಚರ್ಚೆಗೆ ಬರ್ತೀವಿ. ಶಿಸ್ತಿರಬೇಕು. ಓಕೆ, ಶಿಕ್ಷಕನಲ್ಲಿ ಶಿಸ್ತಿರಬೇಕು. ಓಕೆ, ಅವ್ರು ವೃತ್ತಿಪರ ಬಾಂಡಿಂಗ್ ಇರಬೇಕು. ಅವ್ರು ಯಾರು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಒಂದು ಬಾಂಧವ್ಯ ಇರಬೇಕು. ಇನ್ನೊಂದಿಬ್ಬರು ಮಾತಾಡದೇ ಇರಬೇಕು. ಯಾರು ಮಾತಾಡಿಲ್ಲ ಅವರು ಪ್ರತಿಭೆನ ಹೊರತನ್ನುವಂತ ಒಂದು ಸಾಮರ್ಥ್ಯ, ಪ್ರತಿಭೆಯನ್ನ ಹೊರತೆಗೆಯುವ ಸಾಮರ್ಥ್ಯ ಅವ್ರಿಗೆ ಹೇಗೆ ಅಂತ ನಾನು ಇವಾಗ 2ನೇ ಪಾರ್ಟ್ ಕೇಳ್ತಿರೋಂಥದ್ದು ಹೇಗೆ. ಇದು ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ ನಾವು. ಹೇಗೆ ಆಗ್ಬೇಕು ಅಂತ ಸ್ವಲ್ಪ ಆ ಥರ ಯೋಚನೆ ಮಾಡಿ. ಮಾತಾಡದೇ ಇರೋರು ಮಾತಾಡ್ಬೇಕು. ಅವರಿಗೆ ಯಾವ ರೀತಿಯಲ್ಲಿ ನೀವು ಗುಣ ಹೇಳ್ತಿದ್ದೀರಿ ಮೇಡಮ್? ಮಕ್ಕಳ ಮನಸ್ಸನ್ನ ಹೇಗೆ
ಪ್ರಶ್ನೆ ಏನು ಅಂದರೆ ಹೇಗೆ, ಈಗ ಆ ಈಗ ಇಷ್ಟೊತ್ತು ಹೇಳಿದ್ದು ಏನಾಗಬೇಕು ಅಂತ, ಹೇಗೆ ಅನ್ನೋದ್ರ ಬಗ್ಗೆ. ವೃತ್ತಿಪರ ಶಿಕ್ಷಕ ಆಗಬೇಕು ಅಂದರೆ ಅವ್ರು ಏನು ಮಾಡಬೇಕು? ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಮಕ್ಕಳು ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ವಲ್ಪ ಭಯ Okay. ಇರುತ್ತೆ. ನಾವು ಸಹ ಮಕ್ಕಳ ಜೊತೆಯಲ್ಲಿ ಮಕ್ಕಳಾಗಿ ನಾವು ಅವರ ಜೊತೆಯಲ್ಲಿ ಹೊಂದಿಕೊಂಡಾಗ ಮಕ್ಕಳು ನಮ್ಮಲ್ಲಿ ಎಲ್ಲ ವಿಚಾರವನ್ನು ಹೇಳಿದಾಗ ಅವರಲ್ಲಿ ಯಾವ Very good. ಅಂತ ಗೊತ್ತಾಗುತ್ತೆ. ಹೇಗೆ ಮಾಡ್ಬೇಕು ಅದನ್ನ ಅಂತ ನನ್ನ ಪ್ರಶ್ನೆ ನೀವು ಏನು ಮಾಡಬೇಕು ಅಂತ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅವ್ರ ಗುಣ ಹೇಗಿರ್ಬೇಕು ಅಂತ ಚರ್ಚೆ ಮಾಡ್ತೀವಿ. ಹೇಗೆ ಅದನ್ನ ಮಾಡಬೇಕು ಅನ್ನುವಂಥದ್ದು. ಸ್ನೇಹಿತರಾಗಿ ಅವ್ರನ್ನ ಅರ್ಥ ಮಾಡ್ಕೊಂಡು ಹಾ? ಅವ್ರಿಗೆ ಫ್ರೆಂಡ್ಸ್ ಹೋಗಿ ಅವ್ರನ್ನ ಅರ್ಥ ಮಾಡ್ಕೊಂಡು ಆಮೇಲೆ ಅವ್ರನ್ನ ಮಾಡ್ಬೇಕು. ಬದಲಾವಣೆ ಓಕೆ. ಬದಲಾವಣೆ. ಕಥೆಗಳ ರೂಪದಲ್ಲಿ ಮಾಡಬೇಕು. ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಅವ್ರ ಮನೋಭಾವನೆ ಅರ್ಥ ಮಾಡ್ಬೇಕು. ಮಕ್ಕಳಾಗಿ ಅವರ ಮನೋಭಾವನ ಅರ್ಥ ಮಾಡಬೇಕು. ಉತ್ತಮ ಮಕ್ಕಳು ವ್ಯಕ್ತಿ ಇಷ್ಟಪಡೋದನ್ನ ಬೇರೆ ನಾವು ಟೀಚ್ ಮಾಡೋದು. ಇಷ್ಟಪಡುವ ರೀತಿಯಲ್ಲಿ ಚಟುವಟಿಕೆ. teach ಮಾಡಬೇಕು. ಉತ್ತಮ ವ್ಯಕ್ತಿತ್ವನ ತಾಪಸ್ ಬೆಳೆಸ್ಕೊಂಡು Okay. ಬೇರೆಯವ್ರ ಮಾದರಿ ಓಕೆ, ಎಕ್ಸಲೆಂಟ್. ಸೊ ನಾವೀಗ ನಮ್ಮ ವಿಚಾರಕ್ಕೆ ಬರೋಣ. ನಮ್ಮ ವಿಚಾರ ಏನು ಅಂತ ನಾವು ಹೇಳಿದ್ವಿ, ರಿಫ್ಲೆಕ್ಟಿವ್ ಟೀಚಿಂಗ್ ಪ್ರಾಕ್ಟೀಸ್ ಏನಂತ ಹೇಳಿದ್ರೆ ಚಿಂತನಶೀಲ ಅಥವಾ ಚಿಂತನಾತ್ಮಕವಾಗಿರ್ತಕ್ಕಂಥ ಒಂದು ಬೋಧನಾ ಕ್ರಮ. ಸೊ ರಿಫ್ಲೆಕ್ಷನ್, ಪ್ರತಿಬಿಂಬ, ಪ್ರತಿಫಲನ. ಒಂದು ಕನ್ನಡಿಯನ್ನು ನಾವು ನೋಡ್ಕೊಂಡ್ರೆ ಏನ್ ಕಾಣುತ್ತೆ? ನಾವೇ ಕಾಣ್ತೀವಲ್ವಾ? ಸೊ ಕನ್ನಡಿನ ನಾವೆಲ್ಲ ನೋಡ್ಕೊಳ್ತೀವ. ಯಾಕೆ ನೋಡ್ಕೊಳ್ತೀವಿ? ನಾವು ಹೇಗಿದ್ದೀವಿ ಅಲ್ವಾ? ಹೇಗೆ ಚೆನ್ನಾಗಿ ಕಾಣ್ತೀವ ಇಲ್ವಾ? ಹೊರಗೆ ಮುಂಚೆ ಸ್ವಲ್ಪ ಗುರು ಮಾಡ್ಕೊಳ್ತೀವಿ ಹೇಗಿದ್ದೀವಿ ಅಂತ. ಸೊ ಇದು ಕನ್ನಡಿ ರಿಫ್ಲೆಕ್ಷನ್. ನಾವು ಹೇಗಿದ್ದೀವಿ ಹಾಗೆ ರಿಫ್ಲೆಕ್ಷನ್ ಅನ್ನ ನಮಗೆ ಅದು ಕೊಡುತ್ತೆ, ಪ್ರತಿಫಲನವನ್ನು ಕೊಡುತ್ತೆ. ನಾವು ಹೇಗಿದ್ದೀವಿ ಅಂತ ಅದಕ್ಕೆ ಪ್ರತಿಬಿಂಬವನ್ನ ಮಾಡುತ್ತೆ. ನಮ್ಮ ವೃತ್ತಿಯಲ್ಲಿ ನಾವು ಹೇಗಿದ್ದೀವಿ, ಹೇಗೆ ಕೆಲಸ ಮಾಡ್ತಿದ್ದೀವಿ ಅಂತ ನೋಡ್ಕೊಳ್ತೀವಾ ಅನ್ನುವಂಥದ್ದು. ಚಿಂತನಶೀಲ, ರಿಫ್ಲೆಕ್ಟಿವ್ ಟೀಚಿಂಗ್, ರಿಫ್ಲೆಕ್ಟಿವ್ ಟೀಚರ್, ರಿಫ್ಲೆಕ್ಟಿವ್ ಪ್ರಾಕ್ಟೀಸ್ ಅಂತ ಹೇಳಿದ್ರೆ ನಾನು ಒಬ್ಬ ಶಿಕ್ಷಕನಾಗಿ ಯಾವ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ, ಏನನ್ನ ಮಾಡ್ತಾ ಇದ್ದೀನಿ, ಹೇಗೆ ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ, ಏನು, ಹೇಗೆ, ಏಕೆ, ಇದಕ್ಕೆ ಒಂದು ಬೆಳಕನ್ನ ಚೆಲ್ಲುವಂಥ ಪ್ರಯತ್ನ. ಆ ಬೆಳಕಿನ ಮೂಲಕ ಒಂದು ಕನ್ನಡಿಯನ್ನ ಇಟ್ಟು, ಯಾಕಂದ್ರೆ ಕನ್ನಡಿಗೆ ಬೆಳಕಿದ್ದೆ ಕಾಣಿಸುತ್ತಾ? ಬೆಳಕು ಬೇಕೇ ಬೇಕು. ಸೊ ಈ ಒಂದು ಬೆಳಕನ್ನ ಅದಕ್ಕೆ ಬೇರೆ ಚೆಲ್ಲಿ ಕನ್ನಡಿಯ ಮೂಲಕ ನೋಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡುವಂತಹ ಕ್ರಮವನ್ನ, ಆ ರೀತಿಯ ವಿಧಾನವನ್ನ ನಾವು ಅನುಸರಿಸಿದ್ರೆ ಅದಕ್ಕೆ ನಾವು ಹೇಳ್ತೀವಿ ರಿಫ್ಲೆಕ್ಟಿವ್ ಅಪ್ರೋಚ್. ರಿಫ್ಲೆಕ್ಟಿವ್ ಅಪ್ರೋಚ್, ಪ್ರತಿಫಲನಾತ್ಮಕ ಚಿಂತನಾ ಕ್ರಮ ಅಂತ ಹೇಳ್ಬೋದು. ಇನ್ನೊಂದು ಸ್ವಲ್ಪ ವಿಸ್ತರಿಸಿದ್ರೆ ಚಿಂತನಾಶೀಲ ಬೋಧನಾ ಪದ್ಧತಿ ಅನ್ನೋದ್ರ ಜೊತೆಗೆ ಪ್ರತಿಫಲನಾತ್ಮಕ ಚಿಂತನಾ ಕ್ರಮ. ಸೊ ಏನಿದು? ನಾವು ದಿನ ಪಾಠ ಮಾಡ್ತೀವಿ ಅಲ್ವಾ? ಕ್ಲಾಸ್ ಹೋಗ್ತೀವಿ, ಪಾಠ ಮಾಡ್ತೀವಿ, ಬರ್ತೀವಿ. ಸೊ ಈ ಒಂದು ಪ್ರೋಸೆಸ್ ಅಲ್ಲಿ ನಾವು ಪ್ರತಿದಿನ ಹೋಗ್ತೇವೆ, ಪ್ರತಿದಿನ ಪಾಠ ಮಾಡ್ತೇವೆ, ಬರ್ತೇವೆ. ಎಷ್ಟೋ ವರ್ಷಗಳು ಉರುಳುತ್ತೆ, ದಿನಗಳು ಉರುಳುತ್ತೆ. ಈ ಕ್ರಮಗಳಲ್ಲಿ ಮಧ್ಯ ನಿಂತು, ಯಾಕಂದ್ರೆ ನಾವು ದಾಮಂತದಲ್ಲಿ ಇರ್ತೀವಿ. ನಾವು ಪ್ರತಿ ದಿವಸ ನಾವೇನಾಗುತ್ತೆ, ನಾಳೆಗೆ ರೆಡಿ ಆಗ್ತೀವಿ, ಪಾಠಕ್ಕೆ ಹೋಗ್ತೀವಿ, ಬರ್ತೀವಿ. ದಿನಗಳು ತಿಂಗಳಾಗುತ್ತೆ, ವಾರ ಆಗುತ್ತೆ, ತಿಂಗಳಾಗುತ್ತೆ, ವರ್ಷಗಳಾಗುತ್ತೆ. ಒಂದು ದಿವಸ ಸರ್ವಿಸ್ ನಂತರ ಮುಗಿದೇ ಹೋಗುತ್ತೆ, ನಿಮ್ದು ಒಂದು ದಿವಸ ಮುಗಿದೋಗುತ್ತೆ. ಈ ಮಧ್ಯದಲ್ಲಿ ಆಗಾಗ್ಗೆ ಆಯಾ ದಿನದಲ್ಲಿ, ಆಯಾ ಹೊತ್ತಿನಲ್ಲಿ, ಆಯಾ ತರಗತಿಯಲ್ಲಿ ಮಧ್ಯ ಪಾಸ್ ಅನ್ನ ಕೊಟ್ಟು, ಪಾಸ್ ಅಂದ್ರೆ ಸ್ವಲ್ಪ ನಮಗೆ ನಾವು ಒಂದು 5 ಸೆಕೆಂಡ್ 10 ಸೆಕೆಂಡ್ ವಿಶ್ರಾಂತಿಯನ್ನು ಕೊಟ್ಟು ನನ್ನ ಒಂದು ಚಿಂತನೆ ಇರಲಿ, ನಾನು ಏನು ಮಾಡ್ತಾ ಇದ್ದೀನಿ, ಆಮ್ ಐ ಡೂಯಿಂಗ್ ರೈಟ್, ಆಮ್ ಐ ಡೂಯಿಂಗ್ ಕರೆಕ್ಟ್, ನಾನು ಸರಿಯಾಗಿ ಮಾಡ್ತಾ ಇದ್ದೀನ, ನಾನು ಯಾವ ರೀತಿಯಲ್ಲಿ ಓದಿಸ್ತಿದ್ದೀನಿ ಅನ್ನುವಂತಹ ಒಂದು ಪ್ರತಿಫಲನವನ್ನು ಮಾಡಿಕೊಂಡ್ರೆ ಆಗಾಗ್ಗೆ ಅದು ಪ್ರತಿಫಲನಾತ್ಮಕ ಒಂದು ಅಪ್ರೋಚ್, ಅದು ಒಂದು ಆ ಕ್ರಮ ಅಂತ ಅನಿಸ್ಕೊಳ್ಳುತ್ತೆ. ಮಧ್ಯ ನಾವು ಚಿಂತನೆಗೆ ಒಳಪಡಿಸುವಂಥದ್ದು, ವಿಮರ್ಶೆಗೆ ಒಳಪಡಿಸುವಂಥದ್ದು, ಓರೆಗೆ ಹಚ್ಚತಕ್ಕಂಥದ್ದು. ಸೊ ಈ ಕ್ರಮದಲ್ಲಿ ಈಗ ನಾನೊಬ್ಬ ಶಿಕ್ಷಕನಾಗಿ ನೀವು ನನ್ನ ಒಂದು ಬೋಧನೆಯನ್ನು ಕೇಳ್ತಾ ಇದ್ದೀರಿ. ನೀವು ಓರೆಗೆ ಹಚ್ಚುವಂಥದ್ದು ಓಕೆ, ನಾನೇ ನಮ್ಮನ್ನು ಓರೆಗೆ ಹಚ್ಚುವಂಥದ್ದು. ಬೇರೆಯವ್ರು ಓರೆಗೆ ಹಚ್ಚಕ್ಕೆ ಹೋದ್ರೆ ಏನು ಮಾಡಿ ನಮಗೆ ನಾವು ಅಕ್ಸೆಪ್ಟ್ ಮಾಡಲ್ಲ. ಅದು ಮಾಡ್ಬೇಕು. ಆ್ಯಕ್ಚುಲಿ ಗುರುಗಳು ಹೇಳಿದರು ಏನು, ಆ ನರ್ತಕಿದು ಬಹಳ ಸೊಗಸಾಗಿ ಹೇಳಿದರು, ನೀನು ತುಂಬ ಚೆನ್ನಾಗೇ ಇರಲಿಲ್ಲ ನಿಂದು ಡ್ಯಾನ್ಸು ಅಂತ ಹೇಳ್ತಾಗೇ
ವೆರಿ ಬ್ಯಾಡ್ ಪರ್ಫಾರ್ಮೆನ್ಸ್ ಅಂತಿದ್ದಾಗೇನೆ ಏನಾಯ್ತು ಅವಳಿಗೆ ಮನಸ್ಸು ಹೊಡೆದು ಹೋಯ್ತು, ಅವಳು ಖಿನ್ನತೆ ಆಯ್ತು, ಅವಳು ಮಾನಸಿಕ ರೋಗಿ ಆಯ್ತು ಅಂತ. ಆದ್ರೆ ಇದು ಯಾಕಾಯ್ತು ಅಂತ ಹೇಳಿದ್ರೆ ನಾವುಗಳು ನಮ್ಮ ಬಗ್ಗೆ ಯಾವಾಗಲೂ ಒಳ್ಳೆಯದನ್ನೇ ನಾವು ಬಯಸ್ತಾ ಇರ್ತೀವಿ. ಈ ಒಂದು ಅಭ್ಯಾಸದಲ್ಲಿ ಏನಾಗುತ್ತೆ, ವಿಮರ್ಶೆಯನ್ನ, ಟೀಕೆಯನ್ನ, ವಿಚಾರವನ್ನ ಇನ್ನೊಂದು ಸಾರಿ ಹೊರಗೆ ಹೆಚ್ಚಿ ಅದನ್ನ ಏನು ಸ್ವಲ್ಪ ಸಾಣೆ ಹಿಡಿಯುವಂಥ ಕೆಲಸವನ್ನ ನಾವು ಮಾಡಲಿಕ್ಕೆ ಹೋಗಲ್ಲ. ಸೊ ಈ ಒಂದು ರಿಫ್ಲೆಕ್ಟಿವ್ ಥಿಂಕಿಂಗಿಗೆ ಆಪೋಸಿಟ್ ಏನು ಅಂತ ಹೇಳಿದ್ರೆ ರೊಟೀನ್ ಥಿಂಕಿಂಗ್ ಅಂತೀವಿ ನಾವು. ರೊಟೀನ್ ಥಿಂಕಿಂಗ್ ಅಂದ್ರೆ ಯಥಾ ಪ್ರಕಾರ ಆಲೋಚನೆಯನ್ನ ಮಾಡೋದು. ಆಟೋಮ್ಯಾಟಿಕ್ ಥಿಂಕಿಂಗ್. ಇವತ್ತೆಲ್ಲ ನಮ್ಮ ಜೀವನ ಎಲ್ಲ ಹೇಗಾಗ್ಬಿಟ್ಟಿದೆ ಅಂದ್ರೆ ಎಲ್ಲವೂ ಆಟೋಮ್ಯಾಟಿಕ್, ಎಲ್ಲವೂ ಸ್ವಯಂಚಾಲಿತ ಅಂದ್ರೆ ಎಲ್ಲ ಅದು ಮನೆ ಹತ್ರ ಒಂದು ಹೋಗ್ತಿದ್ದಾಗೇ ಬಾಗಿಲು ಕಟ್ಕೊಳ್ಳುತ್ತೆ. ಅದು ಮಾಡಿದ್ರೆ ನೀವು ಹೋದ್ರೆ ಮಾತ್ರ ನಿಮ್ಮ ರೆಟಿನಾವನ್ನ ಸ್ಕ್ಯಾನ್ ಮಾಡೋ ನೀವು ಮಾಡಿದ್ರೆ ಮತ್ತೆ ಆ ಥರ ಬಾಗಿಲು ಬಂದಿದೆ ಈಗ ಸ್ವಯಂಚಾಲಿತ. ನಿಮ್ಮ ರೆಟಿನಾ ಅಥವಾ ನಿಮ್ಮ ಫಿಂಗರ್ ಪ್ರಿಂಟ್ ಕೊಟ್ಟರೆ ಅದು ಓಪನ್ ಆಗುತ್ತೆ, ಅದು ಆಮೇಲೆ ಕ್ಲೋಸ್ ಮಾಡುತ್ತೆ. ಆಮೇಲೆ ನಿಮಗೆ ಏನು ಬೇಕೋ ರೋಬೋ ಹೇಳಿದ್ರೆ ಅದು ಬೇಕಾದ್ರೆ ನಿಮಗೆ ಅಡುಗೆ ಮಾಡ್ಕೊಳ್ಳೋ ರೋಬೋಗಳು ಬಂದಿದ್ದಾವೆ. ಆಮೇಲೆ ನಾವು ಯಥಾ ಪ್ರಕಾರ ಹೋಗಿ ಕಾರಲ್ಲಿ ಕೂತ್ರೆ ಕಾರು ಅದನ್ನು ಡ್ರೈವ್ ಮಾಡ್ಕೊಳ್ಳೋಕ್ಕೂ ಸಹ ಈಗಾಗಲೇ ಆಟೋಮೆಟಿಕ್ ಕಾರುಗಳು ಸಹ ಸಂಶೋಧನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಥಿಂಕಿಂಗು ಏನಾಗಿದೆ, ಆಟೋಮೆಟಿಕ್ ಆಗಿದೆ. ಸೊ ಆಟೋಮೆಟಿಕ್ ಥಿಂಕಿಂಗ್ ಅಥವಾ ಒಂದು ರೊಟೀನ್ ಥಿಂಕಿಂಗಿನ ಒಂದು ಅಪಾಯ ಏನು ಯಾರು ಹೇಳ್ತೀರಾ? ಅದರಲ್ಲಿ ಏನು ತಪ್ಪಿದೆ? ನೆಗೆಟಿವ್ ಪಾಯಿಂಟ್ಸ್ ಅಕ್ಸೆಪ್ಟ್ ಆಗಲ್ಲ, ಆಮೇಲೆ ಹೊಸದನ್ನ ಕಲಿಯಲ್ಲ, ನಿಂತ ನೀರು ಸ್ಟ್ಯಾಗ್ನೆಂಟ್. ಯಾಕೆಂದ್ರೆ ನಮ್ಗೆ ನಾವು ರಿಫ್ಲೆಕ್ಟೇ ಮಾಡ್ಕೊಳಕ್ ಹೋಗಲ್ಲ. ಸೊ ಇದು ಈ ಒಂದು ರಿಫ್ಲೆಕ್ಷನ್ ಅನ್ನುವಂಥದ್ದು ಚಿಂತನಶೀಲವಾಗಿರುವಂಥದ್ದು, ಆಗಾಗ್ಗೆ ನಮ್ಮ ಕೆಲಸವನ್ನ ನಾವು ನೋಡ್ಕೊಳ್ಳುವಂಥದ್ದು, ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳುವಂಥದ್ದು, ಸೆಲ್ಫ್ ಎವ್ಯಾಲ್ಯೂಯೇಷನ್, ಸೆಲ್ಫ್ ಅಸೆಸ್ಮೆಂಟ್, ಸೆಲ್ಫ್ ರಿಫ್ಲೆಕ್ಷನ್, ಇವೆಲ್ಲವೂ ನಮಗೆ ನಾವೇ ಮಾಡ್ಕೊಳ್ಳುವಂಥದ್ದು. ಸಾಧ್ಯ ಆದರೆ ಇದು ಎರಡು ಥರನೂ ಇದೆ, ಗ್ರೂಪ್ ಇಂಡಿವಿಜುವಲ್ ರಿಫ್ಲೆಕ್ಷನ್ ಅಂಡ್ ಆಲ್ಸೋ ಗ್ರೂಪ್ ರಿಫ್ಲೆಕ್ಷನ್. ಈ ರಿಫ್ಲೆಕ್ಷನ್ಗೆ ಒಂದು ಒಳ್ಳೆ ಕ್ವಾಲಿಟಿ ಬೇಕಾಗುತ್ತೆ, ಒಂದು ಗುಣ ಇರಬೇಕು ಆ ವ್ಯಕ್ತಿಯಲ್ಲಿ. ಯಾವ ಗುಣ? ಪ್ರಾಮಾಣಿಕತೆ, ಅಕ್ಸೆಪ್ಟೆನ್ಸ್, ಮೋಸ್ಟ್ ಇಂಪಾರ್ಟೆಂಟ್. ಎರಡು, ಪ್ರಾಮಾಣಿಕತೆ, ಅಕ್ಸೆಪ್ಟೆನ್ಸ್, ಸ್ವೀಕಾರಾರ್ಹ ಗುಣ. ನನ್ನ ಬಗ್ಗೆ ನಾನು ನನ್ನ ಮಿತಿಗಳನ್ನ ನಾನು ನೋಡ್ಕೊಳ್ಳುವಂತ ಗುಣ. ಕನ್ನಡಿ ಮುಂದೆ ನಾನು ನೋಡ್ಕೊಂತೀನಿ. ನಾನು ಹೊಟ್ಟೆಯನ್ನು ತುಂಬ ಮುಂದೆ ಬಂದ್ಬಿಟ್ಟಿದೆ, ಬಂದ್ರು ಪರವಾಗಿಲ್ಲ ಅಂದ್ಕೊಂಡ್ರೆ ಏನೋ ಮಾಡೋಕ್ಕಾಗಲ್ಲ. ಏನೋ ಹೊಟ್ಟೆಯೆಲ್ಲ ಒಂದು 2 ತಿಂಗಳಿಗೆ ಇದಕ್ಕಿಂತ ಜಾಸ್ತಿ ಮುಂದೆ ಬಂದಿದೆ, ದೊಡ್ಡ ನಿಲುವು ಗಂಡು ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ದೀರಾ, ಚೆನ್ನಾಗಿ ಕಾಣ್ತಾ ಇದೆ. ಹೊಟ್ಟೆ ಜಾಸ್ತಿ ಬಂದಿದೆ ಇಲ್ಲ, ನಿಮ್ಮ ಮಿತಿಗಳನ್ನ ನೀವು ತೆಗೆದು ಹಾಕ್ಬಿಟ್ರೆ ಅವಾಗ ಏನಾಗುತ್ತೆ, ಇಂಪ್ರೂವ್ಮೆಂಟ್ಗೆ ಜಾಗ ಇಲ್ಲ. ಭಗವಂತ ಕೊಟ್ಟ ರೂಪ ಓಕೆ, ಅದ್ರ ಬಗ್ಗೆ ನಾವೇನು ನೀವೇನು ಮೇಲ್ಗಡೆ ಏನೇನು ನೀವು ಹಾಕಿದ್ರು ಏನೋ ಲಪ್ಪ ಏನೋ ಮಾಡ್ಕೊಳ್ಬೇಕ. ಸೊ ಅದು ಎಷ್ಟೇ ಏನ್ ಮಾಡಿದ್ರು ಆಂತರಿಕವಾಗಿರೋದಂತೂ ಅದನ್ನ ಅದು ಹಾಗೆ ನೋಡಿದ್ರೆ ಆಂತರಿಕ ಸೌಂದರ್ಯನೂ ಬಹಳ ಮುಖ್ಯವಾಗಿಲ್ಲ, ಬಾಹ್ಯವಾಗಿರೋಂಥದ್ದು. ಸೊ ಈ ಸ್ವೀಕಾರಾರ್ಹ ಗುಣ ಇದೆಯಲ್ಲ, ಮಿತಿಗಳನ್ನ ರಿಫ್ಲೆಕ್ಷನ್ ಅದನ್ನೇ ಕನ್ನಡಿ ತೋರಿಸುತ್ತೆ, ಅದ್ರ ಕೆಲಸ ಅದು ಮಾಡ್ಬಿಡುತ್ತೆ. ನಾವು ರೊಟೀನ್ ಥಿಂಕಿಂಗ್ ಅಲ್ಲಿ ಇದ್ರೆ ಅದು ಉಪಯೋಗ ಇಲ್ಲ. ಯಾಕಂದ್ರೆ ನಾವು ಅದನ್ನು ಗುರುತಿಸಲ್ಲ. ಕನ್ನಡಿ ಕೆಲಸ ಕನ್ನಡಿ ಮಾಡಿದ್ದೆ, ಅದನ್ನ ಗುರುತಿಸುವಂತಹ ಗುಣ, ಒಪ್ಪಿಕೊಳ್ಳುವಂತಹ ಗುಣ, ಪ್ರಾಮಾಣಿಕವಾಗಿ ಅದನ್ನ ವಿಮರ್ಶೆಗೊಳಪಡಿಸುವಂತಹ ಗುಣ ನಮಗೆ ಇರಬೇಕು. ಅದಿದ್ದಾಗ ಮಾತ್ರ ಈ ಚಿಂತನೆ ಉಪಯೋಗ ಆಗುತ್ತೆ. ಇದೇ ಏನಾಗುತ್ತೆ, ನಾವು ತಳ್ಳಿ ಹಾಕ್ಬಿಡ್ತೀವಿ. ತಳ್ಳಿ ಹಾಕೋದಂದ್ರೆ ಪರವಾಗಿಲ್ಲ, ಏನು ನಾವು ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀನಿ, ಈ ಹುಡುಗರು ಹಾಗೇ ಇದ್ದಾರೆ, ಮಕ್ಕಳು ಅವ್ರಿಗಿಂತ ನಾನು ಪರವಾಗಿಲ್ಲ, ಈ ಮಕ್ಕಳು ಸರಿ ಇಲ್ಲ, ಅದಕ್ಕೆ ನಾನು ಹೀಗಿದ್ದೀನಿ, ಪೇರೆಂಟ್ಸ್ ಸರಿ ಇಲ್ಲ, ನೆಗೆಟಿವ್ ಒಂದು ಎಲ್ಲದಕ್ಕೊಂದು ಸಮರ್ಥನೆಯನ್ನ ಕೊಟ್ಕೊಂಡು ನಾನು ಏನ್ ಮಾಡ್ತೀನಿ, 10 ವರ್ಷ 20 ವರ್ಷ 30 ವರ್ಷ ಎಲ್ಲ ಮಾಡಿ ಸರ್ವಿಸೇ ಮುಗಿದೋಗ್ಬಿಡುತ್ತೆ. ಆದರೆ ನನ್ನಿಂದ ಸಿಕ್ಕಂತಹ ಮೌಲ್ಯ ಏನು ವಿದ್ಯಾರ್ಥಿಗಳಿಗೆ, ಸಮಾಜಕ್ಕೆ ಅನ್ನುವಂಥದ್ದು ಒಂದು ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ನಾನು ಮೊನ್ನೆ ಯಾರು ಹೇಳ್ತಾ ಇದ್ದೆ, ನಾನು ರಿಟೈರ್ಡ್ ಆದಮೇಲೆ ನನಗೆ ಅನ್ನಿಸ್ತಾ ಇದೆ, ಮುಂಚೆನೂ ಅನ್ನಿಸ್ತಾ ಇದ್ದೆ, ಒಂದು 10 ವರ್ಷದಿಂದ 20 ವರ್ಷದಿಂದ ಆಟ ಆಡಿ, ನೀವು ಕ್ರಿಕೆಟ್ ಆಟ ನೀವು ನೋಡ್ತಿರ್ತೀರ, ಯಾರ್ಯಾರು ಇಷ್ಟ ಇದೆ?
ಮೋಸ್ಟ್ ಆಫ್ ಅಲ್ವಾ? ಸೊ ವಿ ಎಂಜಾಯ್. ಮಧ್ಯ ನಾವು ಹೇಳ್ತಿರ್ತೀವಿ ಹಿಂಗ್ ಹೊಡಿಬೇಕಿತ್ತು, ಹಿಂಗ್ ಹಿಡಿಬೇಕಾಗಿತ್ತು ಅಂತ. ನಾವೇ ಆಟ ಆಡ್ಬೇಕಾದ್ರೆ ಹಾಗೆ ಹಿಡಿತೀವ, ಹಾಗೆ ಮಾಡ್ತೀವ ಅಂತ ಅಲ್ವಾ? ಸೊ ಹಾಗೆ ರಿಟೈರ್ಡ್ ಆದ್ಮೇಲೆ ನಿಮಗೆ ಆಟ ಆಡಕ್ಕೆ ಅವಕಾಶ ಇಲ್ಲ ಇದೆಯಾ? ಯು ಡೋಂಟ್ ಗೆಟ್ ದಿ ಚಾನ್ಸ್ ಟು ಪ್ಲೇ. ವೆನ್ ಯು ಆರ್ ಹ್ಯಾವಿಂಗ್ ಚಾನ್ಸ್ ಟು ಪ್ಲೇ, ಪರ್ಫಾರ್ಮ್, ಯು ಹ್ಯಾವ್ ಟು ಪರ್ಫಾರ್ಮ್. ಆ ಟೈಮಲ್ಲಿ ನೀವು ಏನೋ ಗ್ಲೌಸ್ ಕಳಿಸಿಟ್ಟು ಇದೆಲ್ಲ ಎಲ್ಲ ಬೇರೆ ಎಲ್ಲವೂ ಕಳಿಸಿಟ್ಟ ಮೇಲೆ ಆಮೇಲೆ ಉಪಯೋಗ ಇಲ್ಲ. ಔಟ್ ಆಗಿ ಬಂದ್ಮೇಲೆ ಇಲ್ಲ ಬ್ಯಾಟ್ ಹಿಂಗ್ ಹಿಡಿಬೇಕಿತ್ತು, ಹಿಂಗ್ ಹೊಡಿಬೇಕಿತ್ತು. ನೋ, ಪ್ರತಿ ದಿವಸನೂ ಆ ಒಂದು ಚಿಂತನೆ ಬೇಕಾಗ. ಪ್ರತಿ ದಿವಸ ರಿಟೈರ್ಡ್ ಆಗ್ತೀವಿ ಅನ್ಕೊಡಿ, ಅವತ್ತೇ ದಿವಸ ರಿಟೈರ್ಡ್ ಆಗ್ತಾರಲ್ಲ ನಾವು. 3:30-4 ಗಂಟೆ ಮುಗಿದು ಅವತ್ತು ರಿಟೈರ್ಡ್, ನೆಕ್ಸ್ಟ್ ಡೇ ಮತ್ತೆ ಜಾಯ್ನ್ ಆಗ್ತಾರೆ. ಪ್ರತಿ ದಿವಸ ಈ ಚಿಂತನೆ ಇದೆ. ಅಗೇನ್ ಐ ಆಮ್ ಗೋಯಿಂಗ್, ಟುಡೇ ಐ ಆಮ್ ಗೆಟಿಂಗ್ ದ ಚಾನ್ಸ್ ಟು ಪರ್ಫಾರ್ಮ್ ಆಸ್ ಎ ಟೀಚರ್. ಹೌ ಬೆಟರ್ ಐ ಕ್ಯಾನ್ ಡೂ ಇಟ್ ದ್ಯಾನ್ ಯೆಸ್ಟರ್ಡೇ. ಸೊ ಇದಕ್ಕೆ ಬಂದಾಗ ನಿಮ್ಮ ವ್ಯೂಸ್ ಬೇಕು. ಇವಾಗ ನೀವು ಈ ಅಪ್ರೋಚ್ ಅನ್ನ ಮಾಡ್ತಾ ಇದ್ದೀರಾ, ನೀವು ಚಿಂತನಶೀಲವಾದ ಅಪ್ರೋಚ್ ಅನ್ನು ನಿಮಗೆ ಒಂದು ಸ್ವಲ್ಪ ಸಮಯ ಕೊಡ್ತೀನಿ ನಾನು, ಯೋಚನೆ ಮಾಡಿ. ಯೋಚನೆ ಅಂದ್ರೆ ಸ್ಪೆಸಿಫಿಕ್ ಆಗಿ ಬರ್ಬೇಕು ನನಗೆ, ಜನರಲ್ ಬೇಡ. ಜನರಲ್ ಅಂದ್ರೆ ನಾವು ಓದ್ಕೊಂಡಿರೋದು, ನಾವು ತಿಳ್ಕೊಂಡಿರೋದು BEd ಅಲ್ಲಿ ಅಥವಾ ಯಾವುದೋ ಟ್ರೈನಿಂಗ್ ಅಲ್ಲಿ ಕೇಳಿರೋದು ಅದು ಬೇಡ ನನಗೆ. ನಿಮ್ಮ ಅನುಭವ ಬೇಕು. ನಿಮ್ಮ ಅನುಭವ ಏನು ಅಂದ್ರೆ ಈ ಒಂದು ಚಿಂತನಶೀಲ ಕ್ರಮದಿಂದ ನಿಮ್ಮ ಕೆಲಸದಲ್ಲಿ ನೀವು ಮಾಡಿದ ಕೆಲಸ, ಯಾವತ್ತೊಂದು ದಿವಸ ಪಾಠ ಮಾಡಿದ್ದೀರಿ, ಯಾವತ್ತೊಂದು ದಿವಸ ಮಕ್ಕಳ ಜೊತೆ ಒಡನಾಡಿದ್ದೀರಿ, ಯಾವತ್ತೊಂದು ದಿವಸ ಪೋಷಕರ ಜೊತೆ ಒಡನಾಡಿದ್ದೀರಿ. ಈ ಕ್ರಮಗಳಲ್ಲಿ ನೀವು ಆ ಒಂದು ಅಪ್ರೋಚ್ ಅನ್ನ ಬಳಸಿ ನಿಮ್ಮನ್ನ ನೀವೇನಾದ್ರೂ ಸುಧಾರಣೆಯನ್ನ ಮಾಡಿಕೊಂಡಂತ ಒಂದು ಉದಾಹರಣೆ ಚಿಕ್ಕದಾಗಿ. ಸರ್ ಈ ತರ ಅವತ್ತು ಮಾಡಿದೆ, ಬಂದ ಮೇಲೆ ನನಗೆ ಅನ್ನಿಸ್ತು ಇಲ್ಲ ಹೀಗೆ ಮಾಡಬೇಕಿತ್ತು, ಅದಕ್ಕೆ ನಾನು ಆ ಒಂದು ಪ್ರಯತ್ನದಿಂದ ನಾನು ನನ್ನಲ್ಲಿ ಬದಲಾವಣೆ ಮಾಡಿಕೊಂಡೆ. ಸೊ ಇದರಿಂದ ನಾನು ಉತ್ತಮ ನನ್ನ ಒಂದು ಪ್ರಾಕ್ಟೀಸ್ ಇದೆಯಲ್ಲ, ಇಟ್ಸ್ ಅ ಪ್ರಾಕ್ಟೀಸ್. ಹೇಗೆ ನಾವು ಕ್ರಿಕೆಟ್ ಅಲ್ಲಿ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತೀವಿ, ಟೀಚಿಂಗ್ ಇಸ್ ಆಲ್ಸೋ ಎ ಕೈಂಡ್ ಆಫ್ ಸ್ಕಿಲ್. ಇಟ್ ನೀಡ್ಸ್ ಕಾನ್ಸ್ಟೆಂಟ್ ಪ್ರಾಕ್ಟೀಸ್. ಕಂಟಿನ್ಯೂಸ್ ಆಗಿ ಅದಕ್ಕೊಂದು ಪ್ರಯತ್ನ, ಒಂದು ರಿಪೀಟೆಡ್ ಆಗಿ ಬೇಕಾಗುತ್ತೆ. ಆದರೆ ಅದರೊಳಗಡೆ ಎಚ್ಚರ ಬೇಕಾಗುತ್ತೆ. ಅದು ಸುಮ್ಮನೆ ನಾನು ಆಟೋಮೇಟೆಡ್ ಹೇಳಿದ್ವಲ್ಲ, ನಾವು ಸ್ಕಿಲ್ ಬೇಕು. ಮತ್ತೆ ಅಲ್ಲಿ ಹಾಗಾಗಿ ನಾವು ಚಿಂತನೆ ಮಾಡ್ತಾ ಇರ್ಬೇಕು. ಹೌದು, ಮುಂಚೆಗಿಂತ ನಾನು ಹೇಗೆ ಭಿನ್ನವಾಗಿ ಮಾಡ್ತಾ ಇದ್ದೇನೆ, ನೆನ್ನೆಗಿಂತ ಇವತ್ತು ನಂದು ಪ್ರಾಕ್ಟೀಸ್ ಹೇಗೆ ಭಿನ್ನ ಇದೆ, ನೆನ್ನೆಗಿಂತ ನನ್ನ ಮಾತು ಮಕ್ಕಳ ಜೊತೆ ಹೇಗೆ ಭಿನ್ನವಾಗಿದೆ, ನೆನ್ನೆಗಿಂತ ನಾನು ಯಾವ ರೀತಿಯಲ್ಲಿ ನನ್ನ ಒಂದು ಟೀಚಿಂಗ್ ಮೆಥಡಾಲಜಿಯನ್ನು ಸ್ಟ್ರಕ್ಚರ್ ಮಾಡಿದ್ದೀನಿ. ಕಳೆದ ವರ್ಷಕ್ಕಿಂತ ನಾನು ಈ ವರ್ಷ ಪೋಷಕರ ಜೊತೆಗೆ ಸಂವಾದ ಮಾಡೋದನ್ನ ಹೇಗೆ ಮಾಡ್ತಾ ಇದ್ದೀನಿ. ನನ್ನ ಒಂದು ಕಾರ್ಯನಿರ್ವಹಣಾ ಶೈಲಿ ಸೃಜನಶೀಲವಾಗಿದೆಯಾ, ಕ್ರಿಯೇಟಿವ್ ಅಂದಾಗ ಏನು ಅಂತ ಹೇಳಿದ್ರೆ, ಸೃಜನಶೀಲ ಅಂದಾಗ ಅಲ್ಲಿ ಏನೋ ಹೊಸದು ಒಂದು ಕಟ್ಟುವಂಥದ್ದು ಇರುತ್ತೆ, ನೆಗೆಟಿವ್ ಇರಲ್ಲ ಅಲ್ಲಿ. ಟೀಚರ್ ನಿಮ್ಮ ಮಗ ಯೂಸ್ಲೆಸ್, ನೀವು ಉಪಯೋಗ ಇಲ್ಲ, ಯಾವತ್ತಾದ್ರೂ ಬಂದಿದ್ದಾರೆ ಸ್ಕೂಲ್ ಹತ್ರ ನೀವು ಅಂತ ನಾನು ಹೇಳಿಲ್ಲ. ಅವ್ರು ಬರದೇ ಇರ್ಬೋದು. ಅದನ್ನ ಹೇಗೆ ನಾನು ಸೃಜನಶೀಲ ಮಾಡ್ಲಿಕ್ಕೆ ಸಾಧ್ಯ ಇದೆ, ನನ್ನ ಒಂದು ಮಾತುಕತೆಯನ್ನ ಯಾವ ರೀತಿಯಲ್ಲಿ ತಿಳಿಸ್ಲಿಕ್ಕೆ ಅದನ್ನು ನಾನು ಮಾಡಿದ್ದೀನಿ. ಹೋದ ವರ್ಷಕ್ಕಿಂತ ಈ ವರ್ಷ ಈ ಅನುಭವಗಳು ಬೇಕು ನಿಮಗೆ. ಒಂದು 3-4 ಜನ ಹೇಳಿ. ಈ ಹತ್ರ ತುಂಬಾ 2-4 ವರ್ಷದಲ್ಲಿ ಬೈಕ್ ಕೊಟ್ಬಿಡೋ ಕೆಲವು ಸರ್ ಹೇಳಿ ಕರೆಕ್ಟು. ನನಗೂ ಇವ್ರದ್ದೊಂದು ಅನುಭವ ಹೇಳ್ತೀನಿ. ಅವ್ರು ಶಾಲೆಗೆ ಬಂದಿದ್ರು ಸರ್. ಅವ್ರು ಯಾಕೆ ಹೇಳ್ತಿದ್ದಾರೆ ಅಂದರೆ, ಅದು ಮಾಡಿದ್ದೆ ನಾನು ಒಂದ್ಸರಿ ಇದಕ್ಕೆ ಬಂದಿದ್ರಿ ಸರ್, ಶನಿವಾರ ಬರುತ್ತೆ, ಸಂಭ್ರಮ ಶನಿವಾರ. ಆವಾಗ ಮಾಸ್ಟ್ರು ಇವತ್ತಿನ ಟಾಪಿಕ್ ಹೇಳಿ ಅಂದರು. ನಾನು ಅವತ್ತು ಫುಲ್ಲು ಅವತ್ತು ಏನೇನಿದೆ ಫುಲ್ ಹೇಳ್ತಾ ಇದ್ದೆ. ಅದಕ್ಕೆ ಹೇಳ್ತಾರೆ ಇಲ್ಲ ಸರ್, 3 ನಿಮಿಷ ಕೇಳ್ತೀನಿ. ನನ್ನ ಶಾಲೆ ಸರ್ಕಾರಿ ಮಾಧ್ಯಮಿಕ ಪ್ರಾಥಮಿಕ ಶಾಲೆ ತಲಗಟ್ಟುಪುರದಲ್ಲಿ ಸಹ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ಏನಾಗ್ತಾ ಇತ್ತು ಅಂದರೆ, ಮಕ್ಕಳು ಸ್ಯಾಟರ್ಡೇಸು ಶಾಲೆಗೆ ಸರಿಯಾಗಿ ಬರ್ತಿರ್ಲಿಲ್ಲ. ಅಂದರೆ ಲೇಟಾಗಿ ಹೇಳೋರು, ಮಾರ್ನಿಂಗು ನಿಧಾನಕ್ಕೆ ಎದ್ಬಿಟ್ಟು ಆರಾಮಾಗಿ ಬರೋರು. ಯಾವಾಗಲೂ ಕಡಿಮೆ ಸ್ಟ್ರೆಂತ್ ಬರ್ತಾ ಇತ್ತು.
ಶನಿವಾರದತ್ತು ಒಂದು 10, 20, 30 ನಮ್ಮ ಸ್ಕೂಲಲ್ಲಿ 360 ಜನ ಇದ್ದಿದ್ದು ಒಂದು 50 ಜನ ಬಂದರೆ ಜಾಸ್ತಿ ಅನ್ನೋ ಥರ ಬರೋರು. ಏನಾದರೂ ಮಾಡಬೇಕಲ್ಲ, ಇದಕ್ಕೆ ಇಷ್ಟೇ ಜನ ಬರ್ತಾರಲ್ಲ ಅಂತ ಹೇಳಿ ಆ ಮಕ್ಕಳಿಗೆ ಸಮಯ ಪ್ರಜ್ಞೆ ಬಗ್ಗೆ ತುಂಬ, ಯಾಕಂದರೆ ಅದನ್ನು ನಾನು ಈ ರಾಮಕೃಷ್ಣಾಶ್ರಮ ಆಶ್ರಮದ ಒಂದು ಇದರಿಂದ ಸಮಯ ಪ್ರಜ್ಞೆ ನನ್ನ ಸರ್ವಿಸಲ್ಲಿ ಹೇಳ್ಕೊಬಾರ್ದು. ಈ ಸ್ಥಳದಲ್ಲಿ ನಮ್ಮ ಬಗ್ಗೆ ಹೇಳಬಾರ್ದು. ನನ್ನ ಸರ್ವಿಸಲ್ಲಿ ಒಂದು ದಿವಸ ನಾನು ಲೇಟಾಗಿ ಹೋಗಿಲ್ಲ. ಅದು ಮಕ್ಕಳಿಗೂ ಬರ್ಸ್ಬೇಕಂತ ನನಗೆ ಆಸೆ ಇತ್ತು. ಅದಕ್ಕೆ ಅವ್ರಿಗೆ ಬರೀ ಮಾತಲ್ಲಿ ಹೇಳಿದ್ರೆ ಅವ್ರಿಗೆ ನಾನು ಮಾಡಿ ತೋರಿಸಿದ್ರೆ ಬಂದ್ಬಿಡುತ್ತೆ ಅಂದ್ಕೊಂಡಿದ್ದೆ, ಆದರೂ ಬರಲಿಲ್ಲ. ಅದಕ್ಕೆ ಏನಾದರೂ ಒಂದು ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಒಂದು ಪ್ರೈಸ್, ಒಂದು ಇದು ಮೆಮೊಂಟೋ ತೊಗೊಬಂದ್ಬಿಟ್ಟು ಎಲ್ಲ ಮಕ್ಳಿಗೂ ಹೇಳ್ದೆ, ನೋಡಿ ಇದು ಮೆಮೊಂಟೋ ಏನಂತ ಹೇಳಿದ್ರೆ, ಯಾರು ನಿಮ್ಮ ಶಾಲೆಯಲ್ಲಿ ಎಲ್ಲ ಸ್ಟ್ರೆಂತ್ ಜಾಸ್ತಿ ಇರುತ್ತಲ್ಲ, ಸ್ಯಾಟರ್ಡೇಸು ಯಾವ ಕ್ಲಾಸಲ್ಲಿ ಸ್ಟ್ರೆಂತ್ ಜಾಸ್ತಿ ಇರುತ್ತೋ ಆ ಕ್ಲಾಸ್ಗೆ ಈ ಮೊಮೆಂಟೋ ಹೋಗುತ್ತೆ. ಇದು ಲೀಡರ್ ಕೆಲಸ. ನೀವು ಹಿಂದಿನ ದಿನ ಏನು ಮಾಡ್ತೀರೋ ಗೊತ್ತಿಲ್ಲ, ಮಕ್ಳುಗಳಿಗೆಲ್ಲ ಹೇಳಿ ಕಳಿಸ್ಬೇಕು ಮತ್ತು ಅವ್ರಿಗೆ ಕರ್ಕೊಂಬರೋದು ನಿಮ್ಮ ಜವಾಬ್ದಾರಿ. ಮತ್ತು ಎಣಿಸ್ಬಿಟ್ಟು ಪರ್ಸೆಂಟೇಜ್ ಹಾಕಿ ಯಾವ ಕ್ಲಾಸ್ ಜಾಸ್ತಿ ಬಂದಿರುತ್ತೆ ಆ ವಾರ ಆ ಕ್ಲಾಸ್ಗೆ ಈ ಮೆಮೊಂಟೋ ಹೋಗುತ್ತೆ ಅಂತ ಅಂತ ಹೇಳಿದ್ದೆ. ಮತ್ತೆ ಮಕ್ಳುಗಳು ಎಷ್ಟು ಉತ್ಸಾಹದಿಂದ ಬರೋರು ಸ್ಕೂಲ್ಗೆ ಅಂತ ಹೇಳಿದ್ರೆ, 7:45ಗೆ ನಮಗೆ ಬೆಲ್ಲಾಗೋದು. 7:15ಗೆ ಬಂದ್ಬಿಟ್ಟು ಎಣಿಸ್ಕೊಂಡು ನಮ್ಮ ಕ್ಲಾಸಲ್ಲಿ ಎಷ್ಟು ಅವರೇ ಪರ್ಸೆಂಟೇಜ್ ಹಾಕೊಂಡು ಬರದೇ ಇರೋದನ್ನೆಲ್ಲ ಮನೆ ಹತ್ರ ಇರೋರಿಗೆ ಹೋಗಿ ಬಂದ್ರು ಅಂತ ಹೇಳಿ ಕರ್ಕೊಂಡು ತುಂಬ ಚೆನ್ನಾಗಿ ಆಯಿತು. ಅದು ತುಂಬ ಇವತ್ತಕ್ಕೂ ಸ್ಟ್ರೆಂತ್ ಜಾಸ್ತಿ ಆಗಿದೆ. ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇವು ಹೇಳಿ ತುಂಬ ಚೆನ್ನಾಗಿದೆ. ಟೀಚಿಂಗ್ ಬೋಧನೆ ರಿಫ್ಲೆಕ್ಟಿವ್ ಇದು ಪ್ರಾಕ್ಟೀಸಲ್ಲಿ ಇರೋದು. ಈಗ ಮೇಡಮ್ ಒಂದು 8 ವಾಕ್ಯದಲ್ಲಿ ಇರಬೇಕು. 8 ವಾಕ್ಯ ಆಮೇಲೆ ನೀವು ಇರ್ತಾರೆ. ಆಮೇಲೆ ಮಕ್ಕಳು ರೆಗ್ಯುಲಾರಿಟಿ ಬಿಟ್ಟು ಕ್ಲಾಸ್ ರೂಮ್ ಇರಬೇಕು. ಒಂದು ಇದಾಗಿ ನನಗೆ ಐ ವಾಂಟ್ ಡಿಫ್ರೆಂಟ್ ಇಲ್ಲ. ನನಗೆ ಟೀಚಿಂಗ್ ಮುಖ್ಯವಾಗಬೇಕು. ಇದು ಸರಿ. ಟೀಚಿಂಗ್ನಲ್ಲಿ ಮಕ್ಕಳನ್ನ ನಾವು ಯಾವಾಗಲೂ ಅಪ್ರಿಷಿಯೇಷನ್ ಮಾಡಿ ಅಲ್ಲ, ಏನು ಮಾಡಬೇಕು ಬೇಡ, ನಿಮ್ಮ ಅನುಭವ. ಯಾಕಂದ್ರೆ ನಾವು ಟೀಚರ್ಸ್ ಮತ್ತು ನಾನು ಅನುಸರಿಸ್ಕೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಹೆಚ್ಚಿನ ಕೈ ನಾನೇನು ಮಾಡಿದ್ದೀನಿ ಬೇಕಿವಾಗ ಅಂದ್ರೆ ಏನೂ ಬರಲ್ಲ ಅನ್ನೋವಾಗ ನಾನು ಬರ್ತೀನಿ ಅಂತ ಹೇಳಿ ಬರೆಯೋಕೆ ಶುರು ಮಾಡಿ ಅವ್ರಿಗೆ ಯಾವುದೋ ಸ್ಪೆಸಿಫಿಕ್ ಎಕ್ಸಾಂಪಲ್ ಬೇಕು. ಸ್ಪೆಸಿಫಿಕ್ ಸಾರ್ ಇಂಥ ದಿವಸ ಹೇಳಿದ್ರಲ್ಲ ಆ ಥರ, ಇಂಥ ದಿವಸ ಇಂಥ ಪಾಠ ಮಾಡ್ತಾ ಇದ್ದೆ, ಅದು ಈ ಥರ ಆಯಿತು, ವರ್ಕ್ ಆಗಲಿಲ್ಲ, ನಾನು ಬೇರೆ ಥರ ಅಪ್ರೋಚ್ ಮಾಡಿದೆ, ಅದು ಇನ್ನೇನೋ ಮಾಡಬೇಕು, ಆ ಥರದ್ದು ಬೇಕು. ಸೊ ಸ್ವಲ್ಪ ಮ್ಯಾಥಮೆಟಿಕ್ಸ್ ಅಲ್ಲಿ ಒಬ್ಬ ಕೂಡಲು ಕಳೆಯಲು ಬೇಸಿಕ್ ಅಷ್ಟು ಬರ್ತಿರ್ಲಿಲ್ಲ. ಸೊ ಅವನ್ನ ನಾನು ಯಾಕೆ ಬರಲ್ಲ ಅಂತೇಳಿ ಅವ್ನ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ಸ್ವಲ್ಪ ಅವನ ಕಡೆಗೆ ನಿಗಾ ಕೊಟ್ಟು ಅವ್ನು ಮತ್ತೆ ನಾನೇ ಮಾಡಬೇಕು ಅಂತ ಅದರಲ್ಲಿ ಮೋಟಿವೇಟ್ ಆಗಿ ತುಂಬ ಮುಂದೆ ಬಂದು ಒಳ್ಳೆ ಕೋಚಿಂಗ್ ಮಾಡಿದ್ದೀನಿ ಕೋಚಿಂಗ್ ಬಟ್ ಅವ್ನಿಗೆ ಮೋಟಿವೇಟ್ ಮಾಡಿ ಅವ್ನಿಗೆ ಕಷ್ಟ ಅನ್ನೋ ಒಂದು ಮೋಟಿವೇಶನ್ ಮಾಡಬೇಕು. ಒಬ್ಬರಿಗೊಬ್ಬರಿಗೆ 8 ವಾಕ್ಯದಲ್ಲಿ 2 ವಾಕ್ಯ ಈ ಥರ ಬೇಕು ನಿಮಗೆ. ತಿದ್ದುಕೊಂಡಿರುವಂತ ವಿಷಯವನ್ನೇ ಹೇಳ್ತೀನಿ. ನಾನು ಒಂದು ಕಡೆ ಅಂದ್ರೆ ನಾನು ಸಂಸ್ಕೃತ ಶಿಕ್ಷಕಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ವೇದ ಒಂದು ತರಬೇತಿಗೆ ಹೋದಾಗ ಅಲ್ಲಿ ಒಬ್ಬ ಗುರುಗಳು ವಿದ್ಯಾರ್ಥಿಗಳಿಗೆ, ಅಂದ್ರೆ ನಾನು ವಿದ್ಯಾರ್ಥಿಯಾಗಿ ಹೋಗಿರುವಂಥದ್ದು, ಆಗ ಅವರು ಪ್ರತಿಯೊಂದು ಅಕ್ಷರವೂ ಸಹ ತಪ್ಪಾದಾಗ ತುಂಬಾ ಸಲ ಅದನ್ನ ಹೇಳ್ಕೊಟ್ಟಿರುವಂತಹ ವಿಷಯವನ್ನ ನಾನು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಆ ರೀತಿಯಾಗಿ ಹೇಳ್ಕೊಟ್ಟಿದ್ದಾರೆ. ಯಾವುದೇ ಒಂದು ಕೋಪ ಅದೇ ನಾನು ಸಹನೆಯಿಂದ ಹೇಳ್ಕೊಟ್ಟಾಗ ನಾನು ನನ್ನ ಮನಸ್ಸಲ್ಲಿ ಬಂದಿರೋದೇನು ಅಂದ್ರೆ, ನಾವು ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾಗ ಕೆಲವೊಂದು ಮಕ್ಕಳು ತಿಳ್ಕೊಂಡಿಲ್ಲ ಅಂದಾಗ ನಾವು ಬೈತೀವಲ್ವಾ, ನಾವು ಅವ್ರಿಗೆ ಇನ್ನೊಂದ್ಸಲ ಹೇಳ್ಕೊಟ್ರೆ ಅವರು ಅದನ್ನು ಕಲಿಬಹುದು ಅನ್ನೋದು ನನ್ನ ಮನಸ್ಸಲ್ಲಿ ಬಂದಾಗ ನಾನು ಅದನ್ನು ತಿದ್ದುಕೊಂಡು ಆವಾಗ ನಾನು ಆ ಕೆಲಸವನ್ನ ಮಾಡಿದಾಗ ಈಗ ವಿದ್ಯಾರ್ಥಿಗಳಲ್ಲಿ ನಾನು ತುಂಬಾ ಸಹನೆಯಿಂದ ಹೇಳ್ಕೊಡ್ತೀನಿ. ಅದರಿಂದ ತುಂಬಾ ಪರಿಣಾಮ. ಥ್ಯಾಂಕ್ ಯು ಸೊ ಮಚ್. ನನಗೆ ನಾವು ಎಷ್ಟು ಕಷ್ಟ ಆಗ್ತಾ ಇದೆ, ನನಗೆ ಒಂದು ಎಕ್ಸಾಂಪಲ್ ಕೊಡಿ ಅಂದರೆ ನಮಗೆ ಆಗ್ತಾ ಇಲ್ಲ. ಒಂದು ದಿವಸದ ಎಕ್ಸಾಂಪಲ್ ಕೊಡಿ ಅಂದರೆ ನನಗೆ ಆಗ್ತಾ ಇಲ್ಲ. ಯಾಕೆ ಹೀಗೆ? ಅವರು ಜನರಲ್ ಆಗಿ ಹೇಳೋದು ಒಂದು ದಿವಸದ ಎಕ್ಸಾಂಪಲ್ ಆ ಥರ ನೀವು ಹೇಳ್ತೀರಾ? ನಾನು ಮೊದಲು ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಮಕ್ಕಳಿಗೆ ಇಂಗ್ಲಿಷ್ ಗ್ರಾಮರ್ ಕಲಿಸೋದು ಅಷ್ಟೊಂದು ನನಗೆ ಕಷ್ಟ ಅನಿಸ್ತಾ ಇರಲಿಲ್ಲ. ಆದರೆ ವಿವೇಕಾನಂದ ಸ್ಕೂಲ್ ಸೇರಿದ ಮೇಲೆ ಸ್ವಲ್ಪ ಅಧಿಕ ಇಂಗ್ಲಿಷ್ ಮಾಡೋದು ಮಕ್ಕಳಿಗೆ ಸ್ವಲ್ಪ ಅರ್ಥ ಆಗಲಿಲ್ಲ. ಆದರೆ ಇವಾಗ ಈಗ ರಾಷ್ಟ್ರೀಯದಿಂದ ಕೌಂಟೆಲ್ಲ ಅಂದ್ರೆ ಸ್ವಲ್ಪ ಸ್ಪೆಲ್ಲಿಂಗ್ ಆಯಿತು, ಆಟ ಮುಖಾಂತರ ಮಾಡ್ತಾ ಇದ್ವಿ. ಈ ವರ್ಷ 7ನೇ ಕ್ಲಾಸ್ ನಾನು ಆ ಥರ ಆಟ ಆಡಿಸಿ ನಾವು ಇನ್ನೂ ಕಲಿತೀವಿ, ಒಕ್ಯಾಬರಿ ಇಂಪ್ರೂವ್ ಮಾಡ್ಕೋತೀವಿ ಅಂತ ಕ್ರಿಯೇಟಿವ್
ಪಾರ್ಟಿಸಿಪೇಷನ್ಗೆ ಹೆಚ್ಚಿಗೆ ಇನ್ನೊಬ್ರು ಯಾರಾದ್ರು ಇನ್ನೊಬ್ರು ಕೂತ್ಕೊಂಡ 5-6 years back ಅಬ್ದುಲ್ ಪಾಷಾ ಅಂತ ಒಬ್ಬ ಇದ್ದ. ಅವ್ನಿಗೆ ತುಂಬಾ ಕಷ್ಟ ಆಗ್ತಿತ್ತು ಇಂಗ್ಲಿಷ್. ಅವನು 11th ಕ್ಲಾಸ್ ಇಂಗ್ಲಿಷ್ ಪಾಸ್ ಆಗಲ್ಲ, ಇಂಗ್ಲಿಷ್ ತೆಗಿತಾನೆ. ನಿನ್ ಕೈ ಯಾಕೆ ಆಗಲ್ಲ ಅಂತ ಪೋಯಮ್ ಏನು ಅವ್ನಿಗೆ ಪಾಸ್ ಆಗಕ್ಕೆ ಬೇಕು ಅಂತ ಪೋಯಮ್ ದಿನ ಕೊಂದೇನೆ. ಹಾಗೆ ನಾನು ಅವ್ನಿಗೆ 1 ತಿಂಗಳು ಪ್ರಾಕ್ಟೀಸ್ ಮಾಡಿದೆ. ಅವ್ನು ಇವಾಗ ನನಗೆ ರಾಜ್ಯೋತ್ಸವ ಮನೆ ಗಿರಿನಗರಲ್ಲಿ ಹೋಗ್ತಾ ಬಂದು ನಾನು ಹೋಗ್ತಾ ಇದ್ದೀನಿ. ಮಿಸ್ ನೀವು ಇಂಗ್ಲಿಷ್ ಹೇಳ್ಕೊಂಡು ನಾನು ಇಂಗ್ಲಿಷ್ ಪಾಸ್ ಆದೆ 35 ಮಾರ್ಕ್ಸ್ ಇಲ್ಲ. ಈಗ ಬಿಕಾಮ್ ಮಾಡ್ತಾರೆ. ತುಂಬಾ ಖುಷಿ. ವೆರಿ ಗುಡ್, ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿ, ಇದು ಈ ರಿಫ್ಲೆಕ್ಷನ್ ಅನ್ನೋದು ಇದೆಯಲ್ಲ, ನಾವು ಹೇಳಿದ್ವಿ ನಮ್ಮನ್ನು ನಾವು ಪ್ರತಿ ದಿವಸ ನಮಗೆ ಸ್ಪೆಸಿಫಿಕ್ ಎಕ್ಸಾಂಪಲ್ ಒಂದು ಪಾಠದ ಕೊಡಿದ್ರೆ ನೀವು ಇಂಡಿವಿಜುವಲ್ ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ, ಹೋಗು, ಇಟ್ಸ್ ಓಕೆ. ಬಟ್ ನೀವು ನಿಮ್ಮ ಒಂದು ಬೋಧನೆಯ ಒಂದು ಪದ್ಧತಿಯಲ್ಲಿ ಅಥವಾ ಒಂದು ವಿಧಾನದಲ್ಲಿ ನಿಮ್ಮ ತರಗತಿಯಲ್ಲಿ ಯಾವುದೋ ಒಂದು ವಿಧಾನದಲ್ಲಿ ನೀವು ಮಾಡಿದಾಗ ಅದು ವರ್ಕ್ ಆಯ್ತಾ ಇಲ್ವಾ, ನೆಕ್ಸ್ಟ್ ಡೇ ಹೋದಾಗ ನೀವು ಅದನ್ನು ಚೇಂಜ್ ಮಾಡ್ಕೊಂಡ್ರೆ ಆ ಥರದ ಉದಾಹರಣೆಯನ್ನು ನಮ್ಗೆ ಹೇಳಲಿಕ್ಕೆ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಹೇಳ್ತಿರೋದು ಇವಾಗ ಲಾಸ್ಟ್ ಆದಮೇಲೆ ನಾನು ಡಿಸ್ಕಷನ್ ನಮ್ಮ ಚಾನ್ಸ್ ಇವಾಗ. ಅದು ಏನು ಮಾಡ್ತಿತ್ತು, ಮೊದಲು ಪಾಠ ಓದಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಿತ್ತು. ಈಗ ಮಕ್ಕಳು ಹೋಗ್ತಾರೆ ಸ್ವಲ್ಪ ವಿಷನ್ ಇದು ಚೇಂಜ್ ಮಾಡ್ತಾರೆ. ವೆರಿ ಗುಡ್. ಸೊ ವಿಡಿಯೋ ಪ್ಲೇ ಮಾಡಿ ಪ್ಲೇ ಮಾಡ್ತಾ ಮಕ್ಕಳಿಗೆ ಅದು ಎಕ್ಸ್ಪ್ಲೇನ್ ಮಾಡಿ ಪಟ್ಟಂತ ಕೊಡ್ಬೇಕು. ಸೂಪರ್, ವೆರಿ ಗುಡ್. ದಿಸ್ ಇಸ್ ವಾಟ್ ವಿ ರಿಕ್ವೈರ್. ಹೇಳಿ ನೀವು ಹೇಳಿ. ಸರ್ ಆ್ಯಕ್ಚುಲಿ ಅದು ನಾವು ಬೇರೆ ಸ್ಕೂಲಿಂದ ಈಗ ಟ್ರಾನ್ಸ್ಫರ್ ಇಲ್ಲಿ ಮಕ್ಕಳನ್ನು ಕಲಿಸೋದು ಬರ್ತಾ ಇರಲಿಲ್ಲ. ಹೀಗೆ ನಾವು ಹೊಸದಾಗಿದ್ದರಿಂದ ಅಥವಾ ಏನೋ ಬರ್ತಿರಲಿಲ್ಲ. ಹಾಗಾಗಿ ಯೋಚನೆ ಮಾಡಿದ್ರೆ ಫಸ್ಟ್ ಅವ್ರು ಸೈಲೆಂಟಾಗಿ ಕೂರಿಸಿ ನಾನು ಟೀಚ್ ಮಾಡೋದು ಹೇಗೆ ಅಂತ ಯೋಚನೆ ಆಯಿತು. ಆವಾಗ ಅಲ್ಲಿನ ಒಂದು ಆ ಮಕ್ಕಳ ಫಸ್ಟ್ ವೀಕ್ ಪಾಯಿಂಟ್ ಕ್ವಶನ್ಸ್ ಕೇಳೋದು. ಸೊ ಹಿಂದಿನ ಲೆಸನ್ಸ್ ಏನಾಗಿದೆ ಅದನ್ನು ಕ್ವಶನ್ಸ್ ಕೇಳಿ ಆಮೇಲೆ ಮುಂದಿನ ಲೆಸನ್ಗೆ ಕೇಳಿಸ್ತಾರೆ. ಆಗ ಮಕ್ಕಳು ಅವ್ರಿಗೆ ಬರ್ತಾರೆ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳಿ ಹಿಂದಿನ ಲೆಸನ್ಸ್ ರೆಡಿಯಾಗಿ ಕೂತ್ಕೊಂಡು ನನ್ನ ಕ್ವಶನ್ ಕೇಳೋದು ಆನ್ಸರ್ ಕಲಿಸಿ ಶುರು ಮಾಡ್ತೀವಿ. ಅವ್ರು ಸೈಲೆಂಟ್ ಆಗಿ ತುಂಬ ಒಳ್ಳೆ. ಈಗ 2-3 ಚೆನ್ನಾಗಿರುತ್ತೆ. ಸೊ ಈಗ ನೋಡಿ, ರಿಫ್ಲೆಕ್ಷನ್ಗೆ ಬೇಕಾಗಿರೋದು ಏನಂತಂದರೆ, ನಾನು ಕರೆಕ್ಟಾಗಿ ನಾನು ನೋಡ್ಕೊಳ್ತಾ ಇದ್ದೀನಿ, ನಾನು ಹೇಗೆ ಕಾಣಬೇಕು, ನಾನು ಹೇಗೆ ಇರಬೇಕು ಅನ್ನೋದು ಫಸ್ಟ್ ಗೊತ್ತಿರಬೇಕು. ಇಲ್ಲ ಅವರ ರಿಫ್ಲೆಕ್ಷನ್ ಉಪಯೋಗ ಆಸ್ ಎ ಟೀಚರ್ ನಾನು ಹೇಗೆ ಕೆಲಸ ಮಾಡಬೇಕು ಅನ್ನೋದು ಗೊತ್ತಿದ್ದಾಗ ಮಾತ್ರ ನಮ್ಮ ರಿಫ್ಲೆಕ್ಷನ್ನಿಂದ ರಿಫ್ಲೆಕ್ಟಿವ್ ಥಿಂಕಿಂಗಿಂದ ನಾವು ಅಭಿವೃದ್ಧಿಯನ್ನು ಸಾಧಿಸಕ್ಕಾಗುತ್ತೆ. ಹೇಗಿರಬೇಕು ಅಂತಂದಾಗ ಮಕ್ಕಳ ಭಾಗವಹಿಸುವಿಕೆ ಮತ್ತು ಟೀಚರ್ ಸೆಂಟರ್ಡ್ ಕ್ಲಾಸ್ ರೂಮಿಂದ ಸ್ಟೂಡೆಂಟ್ ಸೆಂಟರ್ಡ್ ಕ್ಲಾಸ್ ರೂಮ್ ಕಡೆಗೆ ನಾವು ಹೋಗುವಂಥದ್ದು. ಸ್ಟ್ರಕ್ಚರ್, ನಾನು ಒಬ್ಬ ಶಿಕ್ಷಕನಾಗಿ ನಾನು ತುಂಬ ಒಂದು ಬಿಗಿಯಾದ ಸ್ಟ್ರಕ್ಚರ್ ಬಹಳಷ್ಟು ಜನ ಶಿಕ್ಷಕರಿಗೆ ಹೀಗಿರುತ್ತೆ. ಶಾಲೆ ತರಗತಿ ಅಂದರೆ ನಾನು ಹೋದಾಗ ಹೀಗೆ ನಾನು ಪಾಠ ಮಾಡ್ತೀನಿ, ಮಕ್ಕಳು ಹೀಗೆ ಉತ್ತರ ಕೊಡ್ತಾರೆ, ನಾನು ಅವಾಗ ಹೀಗೆ ಹೇಳ್ತೀನಿ, ಆಮೇಲೆ ಅದು ಹೀಗಿರುತ್ತೆ. ಅದು ಬಿಟ್ಟು ಬೇರೆ ಥರ ಆದರೆ ಅವ್ರೇನು ಮಾಡ್ತಾರೆ, ಒಪ್ಕೊಳ್ಳಲ್ಲ. ಸೊ ಇದು ಆಗಲ್ಲ. ಅಂದರೆ ಏನಂದರೆ ರಿಜಿಡ್ ಸ್ಟ್ರಕ್ಚರಿಂದ ಫ್ಲೆಕ್ಸಿಬಲ್ ಸ್ಟ್ರಕ್ಚರ್ ಕಡೆಗೆ ನಾನು ನಂಬಿಕೆ ಇರಬೇಕಾಗುತ್ತೆ. ತರಗತಿ ಹೀಗೆ ಇರಬೇಕು ಅನ್ನೋದಕ್ಕಿಂತ ತರಗತಿ ಅವತ್ತಿನ ಸನ್ನಿವೇಶಕ್ಕೆ ಸಂದರ್ಭಕ್ಕೆ ತಕ್ಕ ಹಾಗೆ ಒಂದು ನಮ್ಯತೆ, ಒಂದು ಸ್ಥಿತಿಸ್ಥಾಪ, ಫ್ಲೆಕ್ಸಿಬಿಲಿಟಿ ಇಲ್ಲ. ಯಾಕಂದರೆ ನೀವು ಏನೋ ರೆಡಿಯಾಗಿ ಹೋಗಿದ್ರೆ ಅಲ್ಲಿ ಬೇರೆ ಸನ್ನಿವೇಶ ಬಂದಾಗ ಅದಕ್ಕೆ ತಕ್ಕ ಹಾಗೆ ನೀವೊಂದು ಅಲ್ಲೊಂದು ಬೋಧನಾ ಕ್ರಮವನ್ನು ಅಲ್ಲಿ ತಕ್ಕಂಥ ಒಂದು ಚಟುವಟಿಕೆಯನ್ನು ನೀವು ಮಾಡಿಸುವಂಥದ್ದಿದೆ. ಅದು ಶಿಕ್ಷಕ ಕೇಂದ್ರಿತವಾದ ಒಂದು ಬೋಧನೆಯಿಂದ ವಿದ್ಯಾರ್ಥಿ ಕೇಂದ್ರಿತವಾದ ಬೋಧನೆಯನ್ನು ಮಾಡುವಂಥದ್ದು. ನಮ್ಮ ಮೇಡಮ್ ಪಾರ್ಟಿಸಿಪೇಷನ್ಗೆ ಅವಕಾಶ ಕೊಡುತ್ತೆ, ವಿಷುವಲಿಗೆ ಅವಕಾಶ ಕೊಡುತ್ತೆ ಅಂತ ಹೇಳಿದ್ರು. ಮತ್ತು ಅಟೆಂಡೆನ್ಸ್ ಬಗ್ಗೆ ಹೇಳಿದ್ರು. ಸೊ ಈ ಥರ ಅಂದರೆ ಮಕ್ಕಳಿಗೆ ಒಂದು ಪ್ರಶಂಸೆಯನ್ನು ಮಾಡುವಂಥದ್ದು. ಸೊ ಈ ರೀತಿಯಲ್ಲಿ ಅಬ್ಸರ್ವೇಷನ್, ವೀಕ್ಷಣೆಯ ಮೂಲಕ ಮತ್ತು ನನಗಾಗುವಂತಹ ಅನುಭವದ ಮೂಲಕ ನಾನು ನನ್ನ ಕೆಲಸದ ಶೈಲಿಯನ್ನು ನಿರಂತರವಾಗಿ ಏನು ಮಾಡ್ತಿರ್ತೀನಿ, ಅಭಿವೃದ್ಧಿ ಏನೋ ಅದನ್ನು ಒಂದು ಅಭಿವೃದ್ಧಿಯ ಕಡೆಗೆ ಅದು ಯಾವತ್ತು ಅದು ಕೊನೆ ಇಲ್ಲ. ಅದಕ್ಕೆ ನಮ್ಮಲ್ಲಿ ಏನು ಸಮಸ್ಯೆ ಅಂತ ಹೇಳಿದ್ರೆ, ನನಗೆ ಎಷ್ಟು ವರ್ಷ ಸರ್ವಿಸ್ ಆಯಿತು ಅಂದರೆ ಬಹಳ ವರ್ಷ ಸರ್ವಿಸ್ ಆಗಿದೆ ಅಂತ ಯಾರಾದರೂ ಹೇಳಿದ್ರೆ ಬಹಳ ವರ್ಷ ನಮ್ಮಲ್ಲಿ ನಾವು ಪ್ರಶ್ನೆ ಹಾಕೋಬೇಕು, ಅಷ್ಟು ನಮಗೆ ಕಲಿಯೋ ಗುಣ ಕಮ್ಮಿ ಆಗಿದೆಯಾ? 36 ವರ್ಷ ಸರ್ವಿಸ್ ಅಂತ ನಾನು ಹೇಳಿದ್ರೆ 36 ವರ್ಷ ಬಹಳ ಜಾಸ್ತಿ ಆಯಿತು ಸರ್ವಿಸು, ಅಷ್ಟು ಬಹಳ ಕಲಿಯೋ ಒಂದು ಗುಣ ಕಮ್ಮಿ ಆಗಿದೆ ನಮ್ಮದು. ಆಗಿಲ್ಲ ಅಂದರೆ ಆಗಾಗ ನೋಡ್ಕೋಬೇಕು ಅಂತ. ಅಷ್ಟು ರಿಸಿಕ್ಟ್ ಆಗಿದ್ದೀನಿ ನಾನು. 25 ವರ್ಷ ಸರ್ವಿಸ್ ಆದಮೇಲೆ ನಾನು ತುಂಬ ರಿಸಿಕ್ಟ್ ಆಗಿ, ರಿಸಿಕ್ಟ್ ಅಂದರೆ ಹೀಗೆ ಇರಬೇಕು, ಸ್ಟೂಡೆಂಟ್ ಹೀಗೆ ಇರಬೇಕು, ಪೇರೆಂಟ್ ಹೀಗೆ ಇರಬೇಕು, ನನ್ನ ತಲೆಯೊಳಗೆ ಏನಿದೆ. ಅದಕ್ಕೇನು ಅಂದರೆ ವಿದ್ಯಾರ್ಥಿಗಳ ಸಾಮಾಜಿಕ ಸಾಂಸ್ಕೃತಿಕವಾದ ಒಂದು ವಿಭಿನ್ನತೆಗಳಿದೆ. ಪ್ರತಿ ವಿದ್ಯಾರ್ಥಿದೂ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಆರ್ಥಿಕವಾದ ಹಿನ್ನೆಲೆಗಳು ಬೇರೆ ಬೇರೆ, ನಿಜನಾ?
ಅವರ ಇನ್ಕಮ್ ಬೇರೆ, ಅವ್ರ ಮನೆಯದು, ಅವ್ರ ಸಮಾಜ ಬೇರೆ, ಅವ್ರ ಸಂಸ್ಕೃತಿ ಬೇರೆ, ಮತ್ತು ಪ್ರತಿ ಮಗುವಿನ ಅನುಭವಗಳು ಬೇರೆ. ಸೊ ಇಷ್ಟು ಜನ ನೀರಿಗೆ ಬಂದಿರೋರು ನಿಮ್ಮೆಲ್ಲರ ಹಿನ್ನೆಲೆ ಬೇರೆ, ಎಲ್ಲರ ಅನುಭವಗಳು ಬೇರೆ. ಇವುಗಳನ್ನು ಇಟ್ಟುಕೊಂಡು ನಾನು ಶಿಕ್ಷಕನಾಗಿ ಹೇಗೆ ನಾನು ಬೋಧಿಸಬೇಕಾದ ಒಂದು ವಿಷಯವನ್ನು ಅನುಕೂಲಿಸ್ತೀನಿ, ಯಾವ ರೀತಿಯಲ್ಲಿ ಮಕ್ಕಳು ಜ್ಞಾನವನ್ನು ಕೊಡೋದಲ್ಲ. ನಾಲೆಡ್ಜ್ ಈಸ್ ನಾಟ್ ಗಿವನ್. ಕೊಡ್ಬೋದಾ? ಯಾಕೆ ನೀವು ನಾಲೆಡ್ಜ್ ಕಟ್ಕೊಳ್ಳೋ ಥರ ನಾನು ಸಹಾಯ ಮಾಡ್ತೀನಿ. ನಾನು ಕೊಡೋದು ಸ್ವಲ್ಪ ಕೊಡ್ಬೋದು, ಕಟ್ಕೊಳ್ಳೋದು ಕಷ್ಟ. ಸೊ ಕೊಟ್ಟಂತಹ ಬೆಳೆದಲ್ಲಿ ಕಟ್ಕೊಳ್ಳೋದಕ್ಕೆ ಏನ್ ಬೇಕಾಗತ್ತೆ? ಮಕ್ಕಳಿಗೆ ಅನುಭವಗಳು ಬೇಕಾಗತ್ತೆ, ಚಟುವಟಿಕೆಗಳು ಬೇಕಾಗುತ್ತೆ. ಇದು ಗೊತ್ತಿರಬೇಕು. ಇದು ಗೊತ್ತಿದ್ರೆ ನಿಮಗೆ ಇದರಲ್ಲಿ ನಂಬಿಕೆ ಇರುತ್ತೆ ನಿಮಗೆ. ಯಾಕೆ? ಶಿಕ್ಷಕರಿಗೆ ಮಕ್ಕಳು ಚಟುವಟಿಕೆಯ ಮೂಲಕ ಕಲಿತಾರೆ, ಫೆಸಿಲಿಟೇಷನ್ ಮೂಲಕ ಕಲಿತಾರೆ. ಪ್ರತಿಯೊಬ್ಬರ ಸಾಮಾಜಿಕ ಸಾಂಸ್ಕೃತಿಕ ಹಿನ್ನೆಲೆಗಳು ಬೇರೆ ಬೇರೆ. ಆ ಹಿನ್ನೆಲೆಗಳಿಗೆ ತಕ್ಕ ಹಾಗೆ ನನ್ನ ಬೋಧನೆಯನ್ನ ಬದಲಾಯಿಸಬೇಕಾಗತ್ತೆ. ಹೆಚ್ಚು ಅನುಭವಗಳನ್ನು ಕೊಡಬೇಕಾಗುತ್ತೆ. ಸ್ಥಿತಿಸ್ಥಾಪಕತ್ವಕ್ಕೆ, ನಮ್ಯತೆಗೆ ಅವಕಾಶ ಕೊಡಬೇಕಾಗುತ್ತೆ. ಡೈನಮಿಕ್ಸ್ಗೆ, ಚಲನಶೀಲತೆಗೆ ಹೀಗೆ ಇರಬೇಕು ಅಂತ ತರಗತಿ. ಅದು ಹೇಗೂ ಇರಬಹುದು. ಹೇಗೂ ಅಂದ್ರೆ ಸ್ಟ್ರಕ್ಚರ್ ಇರುತ್ತೆ, ಹೇಗೂ ಅಂತಲ್ಲ. ಇವಾಗ ನೀವು ಹೀಗೆ ಕೂತಿದ್ದೀರಾ, ನಾನು ಹೆಂಗ್ ಮಾಡ್ತೀನಿ, ನಾನು ಬಂದಿಲ್ಲ ನೀವು ಹೀಗೆ ಕೂತ್ಕೋಬೇಡಿ, ನೀವು 4 ಜನ ಒಂದು ಗುಂಪು ಮಾಡ್ಕೊಳ್ಳಿ. ನೀವು 4 ಜನಕ್ಕೆ ಒಂದೊಂದು ಸಣ್ಣ ಟಾಸ್ಕ್ ಕೊಡ್ತೀನಿ. ಆ ಟಾಸ್ಕ್ ಅನ್ನ ನೀವು 5 ನಿಮಿಷದಲ್ಲಿ ನೀವು ಯೋಚನೆ ಮಾಡಿ ಆಮೇಲೆ ಪ್ರೆಸೆಂಟ್ ಮಾಡಿ. ಸೊ ಆಗ ಏನಾಗುತ್ತೆ, ಕ್ಲಾಸ್ ಹಿಂಗಾಗುತ್ತೆ. ಅವಾಗ ಇಟ್ ಬಿಕಮ್ ವೈಬ್ರೆಂಟ್ ಅಂದ್ರೇನು? ತುಂಬಾ ರೋಬಸ್ಟ್ ಆಗುತ್ತೆ ಕ್ಲಾಸ್. ಇಲ್ಲ ಎಲ್ಲ ಹೀಗೆ ಕೂತ್ಬಿಟ್ರೆ ಏನಾಗುತ್ತೆ, ಎಲ್ಲ ಹೀಗೆ ಕೂತು ನಾನು ಹೇಳ್ತಾರೆ ಇದ್ರೆ ಯು ಕ್ಯಾನ್ ಲಿಸನ್ ಫಾರ್ 10 minutes, 15 minutes, 20 minutes, 20 ನಿಮಿಷ ಆದ್ಮೇಲೆ ಏನಾಗುತ್ತೆ, ಸಡನ್ ಆಗಿ ಡ್ರಾಪ್ ಆಗ್ತಾವೆ. ಏನು? ನಮ್ಮ ಒಂದು ಅವಧಾನ, ಫೋಕಸ್ ಕಮ್ಮಿ ಆಗ್ತಾವೆ. ಸೊ ಹಾಗೆ ನೀವು ಕ್ಲಾಸಲ್ಲೂ ಸಹ ಏನ್ ಮಾಡ್ಬೇಕಾಗುತ್ತೆ, ವೆರೈಟಿ ಇಸ್ ದ ಕೀ. ವೆರೈಟಿ ಅಂದ್ರೆ ವೈವಿಧ್ಯತೆ. ನನ್ನ ಬೋಧನೆಯಲ್ಲಿ ವೈವಿಧ್ಯತೆ, ಚಟುವಟಿಕೆಯಲ್ಲಿ ವೈವಿಧ್ಯತೆ, ಕಲಿಸುವ ಕ್ರಮದಲ್ಲಿ ವೈವಿಧ್ಯತೆ, ಪ್ರಶ್ನೆಗಳನ್ನು ಕೇಳುವಂಥದ್ದು, ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯುವಂಥದ್ದು, ವಿದ್ಯಾರ್ಥಿಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು, ಪ್ರಶ್ನೆಗಳಿಗೆ ಉತ್ತರ ಕೊಡದಲೇ ಮಗು ಮೌನವಾಗಿದ್ರು ಆ ಮೌನವನ್ನು ಅಕ್ಸೆಪ್ಟ್ ಮಾಡುವಂಥದ್ದು. ಮೌನವಾಗಿದೆ ಮಗು ಅಂತ ಹೇಳಿದ್ರೆ ಸಮಥಿಂಗ್ ಈಸ್ ಗೋಯಿಂಗ್ ಆನ್ ಇನ್ ಹಿಸ್ ಮೈಂಡ್. ಅವನ ಮನಸ್ಸಿನಲ್ಲಿ ಏನೋ ಆಲೋಚನೆ ನಡೀತಾ ಇದೆ. ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ನಾವೇ ಮಾಡ್ತೀವಿ, ಮಕ್ಕಳನ್ನ ಬೈತೀವಿ ನಾವು. ಮಗು ಸುಮ್ಮನೆ ನಿಂತ್ಕೊಂಡಾಗ 2 ಅರ್ಥ ಇರ್ಬೋದು. ಮಗು ಚಿಂತನೆ ಮಾಡ್ತಿರ್ಬೋದು, ಈ ಹಿಂದೆ ಆ ಮಗುಗೆ ಪ್ರಶ್ನೆ ಯಾರು ಕೇಳಲಿಲ್ಲದೆ ಇರ್ಬೋದು. ಪ್ರಶ್ನೆ ಕೇಳಿದಾಗ ಆ ಮಗು ಉತ್ತರ ಕೊಡ್ಲಿಕ್ಕೆ ಬೇಕಾದಷ್ಟು ಸಮಯ ಕೊಟ್ಟಿಲ್ಲದೆ ಇರ್ಬೋದು. ನಾವೇನ್ ಮಾಡ್ತೀವಿ, ಪ್ರಶ್ನೆ ಕೇಳಿದಾಗನೆ ತಕ್ಷಣ ಉತ್ತರ ಹೇಳ್ಬೇಕು. ನಮಗೆಲ್ಲ ತಕ್ಷಣ ಉತ್ತರ ಹೇಳಿಲ್ಲ ಅಂದ್ರೆ ಮಾಡ್ತೀವಿ ನಾವು, ಎಷ್ಟೊತ್ತು ಮಾಡ್ತೀವಿ ನಾವು ಅಂತ ಅದಲ್ಲ. ಯಾಕಂದ್ರೆ ಇವ್ರು ಬೇಗ ಇರ್ಬೋದು, ಇವ್ರು ಸ್ವಲ್ಪ ಸಮಯ ತಗೋಬಹುದು, ಇನ್ನೊಬ್ರು ಹೆಚ್ಚು ಸಮಯ ತಗೋಬಹುದು, ಇನ್ನೊಬ್ರು ಇವತ್ತು ಹೇಳಿದಲ್ಲೇ ಇರ್ಬೋದು, ನಾಳೆ ಹೇಳ್ಬೋದು ಅವರು, ಅದು 5 ನಿಮಿಷ ಬಿಟ್ಟು ಹೇಳ್ಬೋದು. ಅಥವಾ ಇನ್ನೊಬ್ರು ಹೇಳಿದೇ ಅಭ್ಯಾಸ ಇದ್ದಿರ್ಬೋದು, ಬರೀತೀನಿ ಅನ್ಬೋದು. ಎಲ್ಲವನ್ನ ಅಕ್ಸೆಪ್ಟ್ ಮಾಡೋ ಗುಣ ನಮಗೆ ತಿಳ್ಬೇಕಾಗುತ್ತೆ. ಸೊ ಇದು ರಿಫ್ಲೆಕ್ಷನ್. ಇದಕ್ಕೇನು ಅಂದ್ರೆ, ಶಿಕ್ಷಕನಾಗಿ ನನಗೆ ಈ ವಿಚಾರಗಳೆಲ್ಲ ಗೊತ್ತಿರ್ಬೋದು. ಯಾವ ವಿಚಾರಗಳು? ಪೆಡಗಾಜಿಗೆ ಸಂಬಂಧಪಟ್ಟಂತ ವಿಚಾರಗಳು. ಹೇಗೆ ಕಲಿಸ್ಬೇಕ ನಾವು, ನಂಬಿಕೆಗಳೇನು ನನಗೆ ಮಕ್ಕಳ ಬಗ್ಗೆ. ಮಕ್ಕಳು ಅಂದ್ರೆ ನಾನು ಏನ್ ತಿಳ್ಕೊಂಡಿದ್ದೀನಿ, ನಾನು ಮಕ್ಕಳು ಕಲಿಯಬಲ್ಲರು, ಮಕ್ಕಳ ಬಗ್ಗೆ ನನಗೆ ನಂಬಿಕೆ ಇದೆ, ಅವರು ಕಲಿತಾರೆ ಅನ್ನುವಂತಹ ವಿಶ್ವಾಸಗಳು ನನಗಿದೆಯಾ? ಮತ್ತು ನನ್ನ ಒಂದು ಚಿಂತನೆಯನ್ನು ನಾನು ಒಬ್ಬ ಶಿಕ್ಷಕನಾಗಿ ನನ್ನ ಒಂದು ಕೆಲಸವನ್ನು ಪ್ರತಿ ದಿನ ನಾನು ಅದನ್ನು ಬದಲಾಯಿಸಿಕೊಳ್ಳುವಂಥದ್ದು, ಬೆಳವಣಿಗೆ ಮಾಡಿಕೊಳ್ಳುವಂಥದ್ದು, ಮುಂದುವರಿಕೆ ಮಾಡುವಂತಹ ರೀತಿಯಲ್ಲಿ ನಾನು ಸಜ್ಜಾಗ್ತಾ ಇದ್ದೀನ. ಈ ರೀತಿಯ ಒಂದು ಫ್ಲೆಕ್ಸಿಬಿಲಿಟಿ ಮೈಂಡ್ ಸೆಟ್ ಅನ್ನು ನಾವು ಇಟ್ಕೋಬೇಕಾಗತ್ತೆ. ಸಪೋಸ್ ಯಾರಾದ್ರೂ ಕ್ರಿಟಿಸೈಸ್ ಮಾಡೋದು, ಕ್ರಿಟಿಸೈಸ್ ಇನ್ ಸೆನ್ಸ್ ಫೀಡ್ಬ್ಯಾಕ್. ಕೆಲವೊಂದು ಸ್ವಲ್ಪ ಫೀಡ್ಬ್ಯಾಕ್ ಕೊಡೋ ವಿಧಾನ ಸ್ವಲ್ಪ ಬೇರೆ ಥರ ಇರ್ಬೋದು. ಅದನ್ನು ತಾಳಿಕೊಳ್ಳುವಂತಹ ಗುಣ ಇರಬೇಕಾಗತ್ತೆ. ಅದಕ್ಕೆ ಇಂಡಿವಿಜುವಲ್ ರಿಫ್ಲೆಕ್ಷನ್ ಅಂಡ್ ಗ್ರೂಪ್ ರಿಫ್ಲೆಕ್ಷನ್. ಗ್ರೂಪ್ ಅಂದಾಗ ನೀವು ಯು ಕ್ಯಾನ್ ಇನ್ವೈಟ್ ಯುವರ್ ಫ್ರೆಂಡ್, ಇವ್ರನ್ನ ಕರೀಬಹುದು. ಸರ್ ನೀವು ಒಂದು ದಿವಸ ನನ್ನ ಕ್ಲಾಸ್ಗೆ ಬನ್ನಿ, ನೀವು ನನ್ನ ಕ್ಲಾಸನ್ನು ಅಬ್ಸರ್ವ್ ಮಾಡಿ ನೀವು ನನಗೆ ಸ್ವಲ್ಪ ಫೀಡ್ಬ್ಯಾಕ್ ಅನ್ನ ಕೊಡಿ. ನೋಡಿ, ನಾನು ಹೇಳಬೇಕಾದ್ರೆ ನನಗೆ ಯು ನೀಡ್ ಲಾಟ್ ಆಫ್ ಕರೇಜ್, ಯು ನೀಡ್ ಲಾಟ್ ಆಫ್ ಅಕ್ಸೆಪ್ಟೆನ್ಸ್, ಯು ನೀಡ್ ಲಾಟ್ ಆಫ್ ಗ್ರೋತ್ ಮೈಂಡ್ ಸೆಟ್. ಗ್ರೋತ್ ಮೈಂಡ್ ಸೆಟ್ ಇರಬೇಕಾಗುತ್ತೆ. ನಾನು ಬರ್ತೀನಿ ಅಂತ ಇವ್ರು ಹೇಳಿದ್ರು, ನಾವು ಸಾರ್ ಬೇಡ ಅಂದ್ರೆ, ಅಥವಾ ಯಾರೋ ವಿಸಿಟ್ ಬಂದವರು ನೋಡ್ತಾರೆ ಅಂದಾಗ ನನಗೆ ತಳಮಳ ಉಂಟಾಗುತ್ತೆ. ಸೊ ನಾನು ಒಪ್ಪಿಕೊಳ್ಳುವಂತ ಗುಣ ಇದ್ದು, ಹೌದು ನನಗೆ ಹೇಳಿ, ಏನ್ ಬೇಕಾದ್ರೆ ಹೇಳಿ, ನಾನು ರೆಡಿ ಇದ್ದೀನಿ, ಸಿದ್ಧನಾಗಿದ್ದೀನಿ, ನಾನು ಕೇಳಿಸ್ಕೊಳ್ಳೋದು. ಯಾಕೆ ಅಂದ್ರೆ ನಾನು ಬೆಳವಣಿಗೆ ಆಗಬೇಕು. ಯಾವ ದೃಷ್ಟಿಯಿಂದ? ಮಕ್ಕಳ ದೃಷ್ಟಿ.
ಪೋಷಕರ ದೃಷ್ಟಿಯಿಂದ, ಸಮಾಜ ದೃಷ್ಟಿಯಿಂದ ಅಲ್ಲಿ ಅಹಮನ್ನ ಬಿಡಬೇಕಾಗತ್ತೆ. ನಿಮ್ಮ ಡಿಗ್ರಿಗಳನ್ನ ತೆಗೆದಾಕಬೇಕಾಗುತ್ತೆ. ಡಾಕ್ಟರೇಟ್ ಮಾಡಿರ್ಬೋದು ನೀವು, ಅದು ಯಾವ್ದು ಕೆಲಸಕ್ಕೆ ಬರಲ್ಲ. 30 ವರ್ಷ ಸರ್ವಿಸ್ ಇರ್ಬೋದು, ಯಾವ್ದು ಕೆಲಸಕ್ಕೆ ಬರಲ್ಲ. ಯಾವ್ದು ಕೆಲಸಕ್ಕೆ ಬರುತ್ತೆ? ನಿಮ್ಮ ಅಕ್ಸೆಪ್ಟೆನ್ಸ್, ನಿಮ್ಮ ವಿನಯಶೀಲತೆ, ಕಲಿಯುವ ಗುಣ, ಕಲಿಸುವ ಗುಣ, ಕಲಿಸುವುದರಲ್ಲಿ ಒಂದು ವ್ಯವಧಾನ, ಕಲಿಸುವುದರಲ್ಲಿ ಒಂದು ಹೃದಯವಂತಿಕೆ, ಕಲಿಸುವುದರಲ್ಲಿ ಒಂದು ಮಾನವೀಯತೆ, ಒಂದು ತಾಳ್ಮೆ, ಕರುಣೆ, ಕಲಿದೇ ಇರುವ ಮಗುವಿಗೆ ಕೈ ಹಿಡಿದು ಕಲಿಸುವಂತಹ ಒಂದು ವಿಶ್ವಾಸ. ಈ ಗುಣಗಳಿದ್ದಾಗ ಮಾತ್ರ ನೀವೊಬ್ಬ ಒಳ್ಳೆಯ ಎಫೆಕ್ಟಿವ್ ಟೀಚರ್. ಅದಕ್ಕೆ ಒಂದು ಗ್ರೂಪ್ ರಿಫ್ಲೆಕ್ಷನ್ ಇದೆ. ಸೊ ಅದು ನಾವು B.Ed to D.Ed ಎಲ್ಲ ನಾವು ಮಾಡ್ತಿದ್ವಿ, ನಾವು ಗ್ರೂಪ್ ರಿಫ್ಲೆಕ್ಷನ್ ಅಲ್ವಾ. B.Ed ಎಲ್ಲ ಮಾಡ್ತೀವಿ. B.Ed ಅಲ್ಲಿ ನಾವು ಹೋಗಿ ಮೆಥಡಾಲಜಿ ಏನು ಟೀಚಿಂಗ್ ಪ್ರಾಕ್ಟೀಸ್ ನಲ್ಲಿ ಎಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ, ಹಿಂದಿನ ಸಲ ಕೂತಿರ್ತಾರೆ, ತರಗತಿ ಕೂತ್ಮೇಲೆ ಎಲ್ಲರನ್ನು ಎಷ್ಟು ಒಳ್ಳೆಯ ದಿನಗಳು ಅಲ್ವಾ. ಅವಾಗ ನಾವು ನಮ್ಮ ಆಮೇಲೆ ಪ್ರೈವೇಟ್ ಅಲ್ಲಿ ನೀವು ಒಂದು 5-7 ಜನ ಇದ್ದಾಗ ನೀವು ಇಬ್ಬಿಬ್ರು ಫ್ರೆಂಡ್ಸ್ ಸೇರ್ಕೊಂಡು ಅವ್ರು ಅನುಭವಿದ್ರು ಅವರೇನು ಅಂತ ಮಾತಾಡಿರಬಹುದು ಆಗಿರಬಹುದು. ಆದ್ರೆ ಆ ಕ್ರಮ ನಿಮ್ಮನ್ನು ನೀವು ನಿಧಾನಕ್ಕೆ ಒಪ್ಪಿಕೊಳ್ಳೋದಕ್ಕೆ ಅದು ತಾಂಡು ಅದು ಈಗಲೂ ಬೇಕು. B.Ed ಅಷ್ಟೇ ನಾವು ಶಿಕ್ಷಕರಾಗಲಿಕ್ಕೆ ಈಗ ನಿಜವಾದ ಶಿಕ್ಷಕರಾಗಬೇಕಾದ್ರೆ ಈಗ ಬೇಕು. ನನ್ನ ಕ್ಲಾಸ್ ಬಗ್ಗೆ ಯಾರಾದ್ರೂ ಹೇಳಿದ್ರೆ ನಾನು ಕೇಳ್ತಾರೆ, ಒಂದು ಐ ಮೇ ಬಿ ರಿಟೈರ್ಡ್, ಪ್ಲೀಸ್ ಟೆಲ್ ಮಿ ಹೌ ಐ ಆಮ್ ಟೀಚಿಂಗ್, ವಾಟ್ ಕ್ಯಾನ್ ಐ ಇಂಪ್ರೂವ್, which are the aspects in which I need to take care. ಇದನ್ನ ನಾವು ಮಾಡಿದಾಗ ಗ್ರೂಪ್ ರಿಫ್ಲೆಕ್ಷನ್ಗೆ ಅಲ್ಲಿ ಒಂದು ತಾಳಿಕೊಳ್ಳುವ ಗುಣ, ಸ್ವೀಕಾರಾರ್ಹ ಗುಣ, ಸಹನಶೀಲ ಗುಣ, ಅಹಮನ್ನ ತೆಗೆದಿಡುವಂತಹ ಗುಣ ನನ್ನೊಳಗೆ ನಾನು ರೂಪುಗೊಳ್ಳುವಂತೆ ಮಾಡಬೇಕು. ಆ ಗ್ರೂಪ್ ರಿಫ್ಲೆಕ್ಷನ್ ನಿಮ್ಮ ಸ್ಕೂಲ್ಗಳಿಗೂ ತರಬೇಕು. ಸಾಧ್ಯ ಆದಾಗ ಫ್ರೀ ಪೀರಿಯಡ್ ಸ್ನೇಹಿತರನ್ನ ಕರೆಯುವಂಥದ್ದು, ಹೋಗುವಂಥದ್ದು. ಈ ಪ್ರೊಫೆಷನಲ್ ಆದ ವಾತಾವರಣ ನಮ್ಮ ಶಾಲೆಗಳಲ್ಲಿದೆಯಾ ಅಥವಾ ಆಟೋಮ್ಯಾಟಿಕ್ ರೊಟೀನ್ ಟೀಚಿಂಗ್ ನಡೀತಾ ಇದೆಯಾ? ರೊಟೀನ್ ಅಂದ್ರೆ ನಾನು ಕ್ಲಾಸ್ ಹೋಗ್ತೀನಿ, ಅವ್ರು ಕ್ಲಾಸ್ ಹೋಗ್ತಾರೆ, ನಾನು ಇವತ್ತು ಮುಗಿಸ್ದೆ, ಅವರು ಇವತ್ತು ಮುಗಿಸ್ತಾರೆ, ನಾನು ಈ ವರ್ಷ ಮುಗಿಸ್ದೆ, ಅವರು ಈ ವರ್ಷ. ಯಾರು ಚಿಂತನೆ ಮಾಡಿಲ್ಲ, ಚರ್ಚೆ ಮಾಡಿಲ್ಲ. ಈ ಗ್ರೋತ್ ಮೈಂಡ್ ಸೆಟ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳನ್ನು ಓದ್ಕೋಬೇಕು, ಇದಕ್ಕೆ ಸಂಬಂಧಪಟ್ಟಂಗೆ ಗೂಗಲ್ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂಗೆ ಯೂಟ್ಯೂಬಲ್ಲಿ ವಿಡಿಯೋಗಳನ್ನ ನೋಡಬೇಕು, ಶಿಕ್ಷಕರ ಜೊತೆಗೆ ಸ್ನೇಹಿತರ ಜೊತೆಗೆ ಚರ್ಚೆ ಮಾಡಬೇಕು, ತಿಳಿದವ್ರ ಜೊತೆಗೆ ಒಡನಾಡಬೇಕು. ನೋಡಿ ಪ್ರೊಫೆಸರ್ ಮುರಳೀಧರ ಸರ್ ಅವ್ರ ಬಗ್ಗೆ ನನಗೆ ಎಷ್ಟು ಅಪಾರಗಳು. ಅವ್ರು ಹೇಳ್ತಾರೆ ನಿಮ್ಮ ತರಗತಿಗಳು ಅಂತಂದ್ರೆ ನನಗೆ ಬಹಳ ಚಿಕ್ಕವನ್ಸ ಅನಿಸ್ಬಿಡುತ್ತೆ. ಅಂದ್ರೆ ಅವ್ರಿಗೆ ಆ ಒಂದು ಕಲಿಯಬೇಕು ನಾನು ಅನ್ನುವಂಥ ಗುಣ ಇದೆಯಲ್ಲ, ಅದನ್ನು ನಾವು ಆ ಥರ ನಾವಿದ್ದೀವ. ಅವರು ಎಲ್ಲವನ್ನ ಬದಿಗಿಡುವಂಥದ್ದು ಇದೆಯಲ್ಲ. ನಮ್ಮ ಸುಮಾರು ಎಷ್ಟೋ ಪುಸ್ತಕಗಳನ್ನು ಕೊಟ್ಟು, ಎಷ್ಟೋ ಮೊನ್ನೆ ಸಮನ್ವಯ ಸೌರಭ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಯಾರು ಕೇಳೋರೆಲ್ಲ ಗೊತ್ತಿಲ್ಲ ನನಗೆ. ಗಾಂಧಿ ಭವನದಲ್ಲಿ ಒಳ್ಳೆಯ ಕಾರ್ಯಕ್ರಮ ಆಯಿತು. ಈ ಎಲ್ಲ ಧರ್ಮಗಳ ಸಮನ್ವಯ ಇದ್ರ ಮೇಲೆ ರಾಮಕೃಷ್ಣ ಪರಮಹಂಸರ, ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ಆಧರಿಸಿ ಒಂದು ಚಿಕ್ಕ ಪುಸ್ತಕವನ್ನು ಸಂಪಾದಿಸಿದ್ದಾರೆ ಸರ್. ಯಾಕೆ ಹೇಳಿದೆ ಅಂದರೆ ನಾನು ನಮ್ಮೊಳಗೆ ಆ ಗುಣವನ್ನು ನಾವು ಇಟ್ಕೊಳ್ಳಿಲ್ಲ ಅಂದರೆ ಆಗಲ್ಲ. ಸೊ ನಾವು ಏನಾಗ್ಬಿಡ್ತೀವಿ, ನಾವು ವಿ ಆರ್ ಟೆಕ್ನಿಕಲಿ ವಿ ಆರ್ ಟೀಚರ್ಸ್, ಬಟ್ ಆಸ್ ಅ ಪ್ರಾಕ್ಟೀಸ್ ನಾವು ಟೀಚರ್ಸ್ ಆಗಿರಲ್ಲ. ಸೊ ಈ ರಿಫ್ಲೆಕ್ಷನ್ನಲ್ಲಿ 3 ಥರ ಬರುತ್ತೆ. ಯಾವ ಥರ ಮಾಡ್ಕೋಬಹುದು ನಾವು ರಿಫ್ಲೆಕ್ಷನ್? ನಮ್ಮ ಚಿಂತನಾಶೀಲತೆಯನ್ನ ಕ್ರಿಯೆ ನಡೆಯುವಾಗ ಮಾಡ್ಕೊಳ್ಳೋದು. ಕ್ರಿಯೆ ನಡೆಯುವಾಗ ಅಂದರೆ ಬೋಧನಾ ಕ್ರಿಯೆ ನಡೆಯುವಾಗ. ಇವತ್ತು ನಾನು ಪಾಠ ಮಾಡ್ತಿದ್ದೀನಿ, ಕೇಳಿಸ್ಕೊಳ್ಳಿ ಬರ್ಕೊಂಬಂದ್ರೆ. ಈಗ ನಾನು ಇವಾಗ ಕ್ಲಾಸ್ ಮಾಡ್ತಾ ಇದ್ದೀನಿ. ನಾನೀಗ ಕ್ಲಾಸ್ ಒಂದು ಅರ್ಧ ಗಂಟೆ 15-20 ನಿಮಿಷ ನಾನು ತೊಗೊಂಡೆ ಅಂದ್ಕೊಳ್ಳಿ. 1 ಗಂಟೆ ಕ್ಲಾಸಲ್ಲಿ 20 ನಿಮಿಷದಲ್ಲಿ ನನಗೆ ಅನ್ನಿಸ್ತು ಯಾಕೋ ನಮ್ಮ ಪಾರ್ಟಿಸಿಪೆಂಟ್ಸು ಯಾಕೋ ಓಪನ್ ಅಪ್ ಆಗ್ತಾ ಇಲ್ಲ. ಅವರ ಮುಖಗಳನ್ನು ನೋಡಿದ್ರೆ ಯಾಕೋ ಅವರು ಖುಷಿ ಡಿಸ್ಟೆನ್ಸ್ ಅವರಿಗೆ ಒಂದು ಒಳ್ಳೆಯ ಒಂದು ಸ್ಪಂದನೆ ಕಮ್ಮಿಯಾಗಿದೆ. ಸೊ ದೇರ್ ಮಸ್ಟ್ ಬಿ ಸಮಥಿಂಗ್ ರಾಂಗ್ ಇನ್ ಮೈ ಅಪ್ರೋಚ್ ಅಂತ ಅವಾಗಲೇ ನನಗೆ ರಿಫ್ಲೆಕ್ಷನ್ ಆಗ್ತದೆ. ಅದು ರಿಫ್ಲೆಕ್ಷನ್ ಇನ್ ಆಕ್ಷನ್ ಅಂತ. ಕ್ರಿಯೆ, ಬೋಧನಾ ಕ್ರಿಯೆಯಲ್ಲಿ ನಡೆಯುವಾಗಲೇ ಆ ಎಚ್ಚರವನ್ನು ಇಟ್ಕೊಂಡು ತಕ್ಷಣದಲ್ಲೇ ಒಂದು ನೋಟ್ ಮಾಡ್ಕೊಂಡು ನಾನು ಸ್ವಲ್ಪ ಅದನ್ನ ತಕ್ಷಣಕ್ಕೆ ಒಂದಷ್ಟು ಪ್ರಶ್ನೆ ಕೇಳುವಂಥದ್ದು. ನೋಡಿ ಇದೊಂದು ಏನೋ ಡೆಮಾನ್ಸ್ಟ್ರೇಷನ್ ಮಾಡೋಣ, ಅಥವಾ ನೀವು 1-2-3 ಇದನ್ನು ಚರ್ಚೆ ಮಾಡಿದ್ದು, ಇದನ್ನು ಆಮೇಲೆ ನನಗೆ ಪ್ರೆಸೆಂಟ್ ಮಾಡಿ. ಆಮೇಲೆ ಸ್ವಲ್ಪ ಚೇಂಜ್ ಆದರೆ ಎಸ್, ನನ್ನ ಒಂದು
ಬದಲಾವಣೆ ಮಾಡ್ಕೊಂಡಿದ್ದ, ರೂಟ್ ಚೇಂಜ್ ಮಾಡ್ಕೊಂಡಿದ್ದರಿಂದ, ನನ್ನ ಒಂದು ಅಪ್ರೋಚ್ ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದರಿಂದ ಸ್ವಲ್ಪ ಏನಾಯಿತು, ಆಕ್ಟಿವ್ ಆಯಿತು, ಕಲಿಕೆ ಇಂಪ್ರೂವ್ ಆಯಿತು. ಸೊ ನಿಮ್ಗೆ ಅವಾಗ ನಿಮಗೆ ಕನ್ನಡಿ ಸಿಗ್ತಲೇ ಇರೋದು ನಿಮಗೆ ಎಲ್ಲಿ ಕ್ಲಾಸಲ್ಲಿ ಮಕ್ಕಳು ನಿರಸ್ಕೊಂಡಿರ್ತಾರೆ, ಅವರು ಸ್ಪಂದಿಸ್ತಿರಲ್ಲ, ಕಲಿತಾ ಇರಲ್ಲ, ತಕ್ಷಣ ಯು ಟು ಚೇಂಜ್ ಯುವರ್ ಪ್ರಾಕ್ಟೀಸ್. ಕ್ರಿಯೆ ನಡೆಯುವಾಗಲೇ ಮಾಡುವಂತಹ ಚಿಂತನಶೀಲತೆ ಇದೆಯಲ್ಲ, ಅದು ಬಹಳ ಮುಖ್ಯ. ಅವಾಗೇ ಮಾಡೋದು. ಒಂದು ಉದಾಹರಣೆ ನೋಡೋಣ. ಒಂದು ಯಾವುದೋ ಒಂದು ನೀವು ಪಾಠ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು 20 ಮಿನಿಟ್ಸ್ ಒಂದು ಮರದ ಉಪಯೋಗಗಳು ಪಾಠ ಮಾಡ್ತಿದ್ದ ಅಂತ. ಈ ಪಾಠವನ್ನು ಮಾಡಬೇಕಾದ್ರೆ ಒಂದು 20 ನಿಮಿಷ ಪಾಠ ಮಾಡಿದ್ರಿ ನೀವು. ಮಾಡಿದ್ಮೇಲೆ ನೋಡ್ರಿ ಯಾರು ಏನೋ ಹುಡುಗರು ರೆಸ್ಪಾನ್ಸೇ ಇಲ್ಲ, ಏನೋ ಅವ್ರು ಆ ಕಡೆ ನೋಡ್ತಾ ಇದ್ರು, ಎಲ್ಲರೂ ಆಬ್ಸೆಂಟ್ ಇದ್ದಾರೆ, ಎಲ್ಲ ನೋಡ್ತಾ ಇರ್ತಾರೆ, ಮೆಂಟಲಿ ಅಬ್ಸೆಂಟ್ ಇರ್ತಾರೆ. ಏನೋ ಅವಾಗ ಏನು ಮಾಡೋದು, ತಕ್ಷಣ ಅಬ್ಸರ್ವ್ ಮಾಡಿದ್ರಿ ನೀವು. ಸೊ ಇಲ್ಲಿ ಸರಿ ಹೋಗ್ತಾ ಇಲ್ಲ, ಅದಕ್ಕೆ ಏನು ಮಾಡಿದ್ರಿ, ಒಂದು ಮರದ ಉಪಯೋಗಗಳನ್ನ ಏನು ಮಾಡಿದ್ರಿ, ಇದುವರೆಗೂ ನಾನು ಮಾಡಿದ್ರಲ್ಲ, ಇದ್ರೊಳಗಡೆ ನಿಮಗೆ ಯಾವ ವಿಷಯ ನಿಮಗೆ ಅರ್ಥ ಆಯಿತು ಅಥವಾ ಇದ್ರ ಬಗ್ಗೆ ನಾನು ಪ್ರಶ್ನೆ ಕೇಳ್ತೀನಿ ಅಂತ ಒಂದೆರಡು ಪ್ರಶ್ನೆ ಕೇಳಿದ್ರಿ. ಅಥವಾ ಅದಕ್ಕೊಂದು ಕಥೆ ಹೇಳಿದ್ರಿ. ಸಪೋಸ್ ಒಂದು ಉದಾಹರಣೆ ಹೇಳಿದ್ರಿ. ನೋಡಿ, ಒಂದು ಮರ ಇತ್ತಂತೆ, ಆ ಮರ ಎಷ್ಟೋ ದೊಡ್ಡ ಮರ, ಅದು ಇಷ್ಟು ಜನಕ್ಕೆ ಹಣ್ಣು ಕೊಡ್ತಂತೆ, ಇಷ್ಟೆಲ್ಲ ಇದು. ಈ ಕಥೆ ನಿಮ್ಮ ಮನೆ ಹತ್ರ ಯಾವ್ದಾದ್ರು ಮರ ಇದೆಯಾ ಅಂತ ಅವ್ರು ಒಂದಿನೋ ರಿಲೇಟ್ ಮಾಡಿದ್ವಿ. ತಕ್ಷಣ ನಿಮ್ಮ ಮನೆ ಹತ್ರ ಯಾವ್ದಾದ್ರು ಮರ ಇದೆಯಾ, ನೋಡಿದ್ರೆ ಯಾವ್ದಾದ್ರು ಉಪಯೋಗ ಇರೋಂಥದ್ದು, ತಕ್ಷಣ ಅವರು ದೇ ಗೋ ಬ್ಯಾಕ್ ಟು ದೇರ್ ಮೆಮೊರೀಸ್, ಕನೆಕ್ಟ್ ಮಾಡ್ಕೊಂತಾರೆ. ಸೊ ಆ ಕನೆಕ್ಷನ್ ಆಗ್ತಿದ್ದಂಗೆ ದೇ ವಿಲ್ ಕಮ್ ಬ್ಯಾಕ್ ಟು ದಿ ಕ್ಲಾಸ್. ಅವಾಗ ಏನು ಮಾಡ್ತಾರೆ, ಪ್ಲೀಸ್ ಸರ್ ನಾನು ಹೇಳ್ತೀನಿ, ಏನು ಹೇಳಿ. ನೋಡಿ ಇವೆಲ್ಲ ನಿಮ್ಮ ಮನೆ ಹತ್ರ ಮರಗಳೆಲ್ಲ ನೋಡಿದ್ದೀವಿ, ಯಾವ್ದಾದ್ರು ಸಿನಿಮಾ ನೋಡಿದ್ದೀರಾ, ಯಾವ್ದಾದ್ರು ವಿಡಿಯೋ ನೋಡಿದ್ದೀರಾ ಇದ್ರ ಬಗ್ಗೆ? ಎಸ್. ನೋಡಿ, ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಟೆಕ್ಸ್ಟ್ ಬುಕ್ ನಲ್ಲಿ ಇರೋದನ್ನ ತರನೇ ಹೇಳ್ಬೇಕು ಅಂತ ಹೋಗ್ತೀವಿ. ನಾವು ಮಾಡೋದೇನು ಅಂದ್ರೆ, ನಾವೆಲ್ಲರೂ ಶಿಕ್ಷಕರನ್ನ ಮಾಡೋದೇನು ಇವತ್ತು ನಾವು ಕ್ಲಾಸ್ ಕೊಟ್ಟಿದ್ದಾರೆ, ಚಿಂತನಶೀಲ ಬೋಧನಾ ಕ್ರಮ. ಈ ಕ್ರಮವನ್ನು ಇದನ್ನು ನಾನು ಹೀಗೇ ಮಾಡಬೇಕು ಅಂತ ಸಿಲೆಬಸ್ ಓಪನ್ ಮಾಡಿದ್ರೆ ಆಗಲ್ಲ. ವಿಚಾರ ಇಟ್ಕೋಬೇಕು. ಸಿಲೆಬಸ್ ನಾವೆಲ್ಲ ಏನ್ ಹೇಳ್ತೀವಿ, ಬೇಕಾದ್ರೆ ಜಾಸ್ತಿ ಹೇಳಕ್ ಹೋಗಿ ನಾವು ನಿಮ್ಮಿಂದ ಪ್ರಶ್ನೆಗಳು ಬರುತ್ತೆ ನನಗೆ. ಯಾಕಂದ್ರೆ ತುಂಬಾ ಶಿಕ್ಷಕರಿಗೆ ಒಡನಾಡಿದಾಗ, ಸರ್ ಎಕ್ಸಾಮ್ ಅಲ್ಲಿ ಇದೆ ಸರ್, ಅದು LBA ನಲ್ಲಿ ಆ ಪ್ರಶ್ನೆ ಬೇರೆ ತರ ಇದೆ ಸರ್, ಆ ಪ್ರಶ್ನೆ ಉತ್ತರ ಕೊಡಲಿಲ್ಲ ಅಂತ ನಮ್ಮ ಇವರೆಲ್ಲ ಬಿಡಲ್ಲ ಸರ್. ಸೊ ನನಗೆ ಒಂದು ಸಾರಿ ಏನಾಗುತ್ತೆ, ಅನ್ಸುತ್ತೆ, ತುಂಬಾ ದುಃಖ ಆಗುತ್ತೆ. ಯಾಕೆಂದ್ರೆ ನಾವು ಒಂದು ಇಲಾಖೆಯಲ್ಲಿ ಒಂದು ವ್ಯವಸ್ಥೆಯಲ್ಲಿ ನಾವು ತರುವಂತಹ ಒಂದು ಕೆಲವೆಲ್ಲ ಏನಾಗ್ತದೆ ಅಂದ್ರೆ ನಮ್ಮಲ್ಲಿ ಏನಾಗ್ತದೆ, ಅದರ ನಡುವೆ ನಮ್ಮ ಕ್ರಿಯಾಶೀಲತೆ ಬಿಡಬಾರ್ದು. ಎಲ್ಲ ಇದೆ, ಏನೇ ಬರಲಪ್ಪ, ನನ್ನ ಅಪ್ರೋಚ್ ಅನ್ನ ನಾನು ಬಿಡಲ್ಲ. ನನಗೆ ಅದ್ರ ಮೇಲೆ ಸ್ಟ್ರಾಂಗ್ ನಂಬಿಕೆ ಇದೆ. ನನಗೆ ಎಷ್ಟು ನಂಬಿಕೆ ಇದೆ ಅಂದ್ರೆ, ಯಾರು ಅಳವಡಿಸಕ್ಕಾಗಲ್ಲ. ಏನೇ ತರಲಿ ನೀವು, ಯಾವುದೇ ಸಿಸ್ಟಮ್ ತರಲಿ, ಯಾರೇ ಒಬ್ಬರು ಕೇಳಿ, ಹೌದು ಸರ್ ಇದನ್ನ ನಾನು ಮಾಡ್ತಾ ಇದ್ದೀನಿ, ಇದಾದ್ಮೇಲೆ ಅವರು ಕಲಿತಾರೆ, ಇದು ಹೀಗೆ ಕಲಿತಾರೆ. ಈ ಗಟ್ಟಿತನ ನಮಗೆ ಬರದೇ ಹೋದ್ರೆ ಏನಾಗುತ್ತೆ, ಬಹಳ ಜನ ಶಿಕ್ಷಕರ ಮನೆಯಲ್ಲಿ ಕೇಳಿದ್ದೀನಿ, ಸರ್ ಅದು ಇದೆ, ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು, LBA ಇದೆ, ಇನ್ನೊಂದಿದೆ, ಅದಕ್ಕೆ ನಾನು ಇದನ್ನ ಮಾಡ್ತಾ ಇಲ್ಲ. ಒಪ್ಪಂದಿರಾ? ಇದನ್ನ ನೀವು ಒಂದು ಸ್ವಲ್ಪ ಬಿಟ್ಟರೆ ಹೇಳ್ತಾ ಇದ್ರಿ, ನಾನು ಹೇಳ್ತೀನಿ. ಸೊ ಆದ್ರಿಂದ ಆದ್ರೆ ಅದು ನೆಪ ಆಗ್ಬಾರ್ದು. ನಮಗೆ ಎಕ್ಸ್ಟರ್ನಲ್ ಥಿಂಗ್ಸ್ ಏನೇ ಇರಲಿ, ಇಂಟರ್ನಲ್ ಐ ಆಮ್ ವೆರಿ ಸ್ಟ್ರಾಂಗ್ ಇನ್ ಮೈ ಅಪ್ರೋಚ್. ಈ ಕ್ರಮ ಇಲ್ಲದೆ ಹೋದ್ರೆ ಮಕ್ಕಳಿಗೆ ಕಲಿಕೆ ಆಗಲ್ಲ. ಶಾಲೆ ಅಂದ್ರೆ ಅವರಿಗೆ ಪಾಠಕ್ಕೆ ಬರುತ್ತೆ, ಬರೀ ಪಾಠ, ಬರೀ ಪರೀಕ್ಷೆ, ಬರೀ ಅಂಕ, ಬರೀ ಬೈಯೋದವ್ರಿಗೆ. ನನಗೆ ಬೇಕಾದ ಉತ್ತರನೇ ಕೊಡ್ಬೇಕು, ಪುಸ್ತಕದಲ್ಲಿರೋ ಉತ್ತರನೇ ಕೊಡ್ಬೇಕು, LBA ನಾಗಿರೋ ಉತ್ತರನೇ ಕೊಡ್ಬೇಕು. ಯಾವುದು ಆಗಲ್ಲ. ತುಂಬಾ ತಪ್ಪು. ನಮ್ಮ ಇಡೀ ಬೋಧನಾ ಕ್ರಮನೇ, ನಮ್ಮ ಶಿಕ್ಷಣ ಕ್ರಮನೇ ತಪ್ಪಾಗುತ್ತೆ. ಅದೆಲ್ಲ ಇರಲಿ, ಡಿಪಾರ್ಟ್ಮೆಂಟ್ ಹೇಳಿ, ನಾವು ರೆಸ್ಪೆಕ್ಟ್ ಮಾಡಿ. ಯಾಕಂದ್ರೆ ನಾವು ಎಷ್ಟು ಸರಿ ನಮ್ಮ ಕೈಯಲ್ಲಿ ನಾವು ಚೆಕ್ ಮಾಡೋಕ್ಕಾಗಲ್ಲ ಎಲ್ಲವನ್ನು. ನಾನು ಶಿಕ್ಷಕನಾಗಿ ನಾನು ಇರಬೇಕಾಗುತ್ತೆ. ಇವುಗಳ ಜೊತೆಗೆ ಅದನ್ನು ಸಹ ಕಲಿತಾರೆ, ಅವ್ರಿಗೂ ಸಹ ಇವಾಗ ಪುಸ್ತಕದಲ್ಲಿ ಇರೋಲ್ಲ, ಓದ್ಕೊಡಿ ನೀವು. ಆಮೇಲೆ LBA ಗಿರೋ ಪ್ರಶ್ನೆಗಳೆಲ್ಲ ಉತ್ತರವನ್ನ ಕೊಡಿ. ಆದರೆ ಬೇರೆ ಬೇರೆ ಉತ್ತರಗಳು ಈ ಪ್ರಶ್ನೆಗೆ ಇದೆ, ನಿಮ್ಮದೇ ಆದ ಸ್ವಂತಿಕೆಯ ವಿಚಾರಗಳು ಇದೆ ಅನ್ನೋದನ್ನ ಕಲಿಸ್ಬೇಕು. ಇದು ಒಂದು. ಮೊದಲನೇ ಯಾವುದು, ರಿಫ್ಲೆಕ್ಷನ್ ಇನ್ ಆಕ್ಷನ್, ರಿಫ್ಲೆಕ್ಷನ್ ಇನ್ ಟೀಚಿಂಗ್ ಆಕ್ಷನ್. ವೈ ಯು ಆರ್ ಇನ್ ಆಕ್ಷನ್ ಇಟ್ ಸೆಲ್ಫ್ ಯು ಆರ್ ರಿಫ್ಲೆಕ್ಟಿಂಗ್. ಎರಡನೇ ಅಪ್ರೋಚ್ ಇದೆ. ಏನು ಅಂತ ಹೇಳಿದ್ರೆ, ಪಾಠ ಮಾಡಿ ಬಂದ್ಬಿಟ್ರಿ. ಇವತ್ತು ನಾನು ನಿಮಗೆ ಕೇಳಿದೆ, ಏನೋ ನೀವು ಮಾಡಿದ ಯಾವುದಾದ್ರು ಒಂದು ಪಾಠದ್ದು ಏನಾದರೂ ಒಂದು ಜ್ಞಾಪಿಸ್ಕೊಂಡು ಹೇಳಿ ಅಲ್ವಾ. ನೀವು ಒಂದು ಪಾಠ ಮಾಡಿ ಬಂದ್ರಿ ಮನೆಗೆ,
ಮನೆಗೆ ಬಂದು ನೀವು ಟೀ ಕುಡಿತಾ ಇದ್ದೀರಾ, ಕುಡಿತಿದ್ದಾಗ ತಕ್ಷಣಕ್ಕೆ ನಿಮ್ಗೆ ಅನ್ಸುತ್ತೆ, ಸೊ ಇವತ್ತು ಪಾಠ ಮಾಡಿದೆ ನಾನು ಏನು ಯಾಕೆ ಸರಿ ಹೋಗಿಲ್ಲ. ದಟ್ ಈಸ್ ರಿಫ್ಲೆಕ್ಷನ್ ಆನ್ ಆ್ಯಕ್ಷನ್. ಅದರ ಮೇಲೆ ನೀವು ಚರ್ಚೆ ಮಾಡ್ತಾ ಇದ್ದೀರಾ, ಚಿಂತನೆ ಮಾಡ್ತಾ ಇದ್ದೀರಾ. ಬರೀ ಚಿಂತನೆ ಮಾಡೋದು ಉಪಯೋಗ ಇಲ್ಲ. ನೆಕ್ಸ್ಟ್ ಡೇ ಗೋ ಬ್ಯಾಕ್ ಟು ಸ್ಕೂಲ್ ಏನನ್ನ ಮಾಡಬೇಕು, ತಕ್ಷಣ ಹೆಂಗಿರ್ಬೇಕು ಅಂದ್ರೆ ನಿಮಗೆ ನಾಳೆ ಬೆಳಿಗ್ಗೆ ಏನೇನು ಹಿಂಗ ಬರುತ್ತಪ್ಪ ಅಂತ, ನಾಳೆ ಬೆಳಿಗ್ಗೆ ಯಾವಾಗ ಆಗುತ್ತೋ ನಾನು ಯಾವಾಗ ಇದನ್ನು ನಾನು ಬದಲಾಯಿಸ್ತೇನೋ, ನೆನ್ನೆ ಮಾಡಿದ ತಪ್ಪನ್ನು ಸರಿಪಡಿಸ್ಕೊಂಡು ಇವತ್ತನ್ನು ನಾನು ಹೇಗೆ ನಾನು ಹೊಸ ತರಗತಿಯನ್ನು ಕಟ್ಟುತ್ತೀನಿ, ನಿರ್ಮಾಣ ಮಾಡ್ತೀನಿ. ಇದು ಕಟ್ಟಬೇಕು, ನಾವು ತರಗತಿಯನ್ನು ನಿರ್ಮಾಣ ಮಾಡಬೇಕು. ನಿರ್ಮಾಣ ಮಾಡ್ತೀವಿ ಅಂದರೆ ನಾನೇ ಮಾಡ್ತೀನಿ ಅಂತ ಹೋಗಬಾರ್ದು, ನಾವು ಮಾಡ್ತೀವಿ. ಯಾರು? ನಾನು ಮಕ್ಕಳು ಸೇರಿ ನಿರ್ಮಾಣ ಮಾಡ್ತೀವಿ. ನಮ್ಮೊಳ ಭಾಳ ತಪ್ಪು ಯಾವುದಂದ್ರೆ ನಾನೇ ನಿರ್ಮಾಣ ಮಾಡ್ತೀನಿ, ನಾನೇ ಅಂದರೆ ಹೊರಟೋದು. ಯಾಕೆ ಅಂದರೆ ಅವ್ರನ್ನ ಜೊತೆಗೆ ಸೇರಿಸ್ಕೊಂಡು ಸ್ಟ್ರಕ್ಚರ್ ಮಾಡಿ, ಸ್ಟ್ರಕ್ಚರ್ ಬಿಡೋದಿಲ್ಲ. ಸಾಲ ಅಂದರೆ ಅವ್ರಿಗೆ ಕೊಟ್ಬಿಟ್ರೆ ಮಕ್ಕಳು ಏನು ಮಾಡ್ತಾರೆ, ಗಲಾಟೆ ಮಾಡ್ತಾರೆ ಸರ್, ಅಶಿಸ್ತು ಬರುತ್ತೆ ಸರ್. ನಮ್ಮ ಎಚ್.ಎಂ ಭಾಳ ಸ್ಟ್ರಿಕ್ಟು ಸರ್, ಅವ್ರು ಹೇಳ್ಬಿಟ್ಟಿದ್ದಾರೆ ಸೌಂಡೇ ಬರಬಾರ್ದು ಹೊರಗಡೆ. ಅದು ಅಲ್ಲ, ಕಡಿಮೆ ಸೌಂಡ್ ಇರತ್ತ, ಏನೋ ಆರ್ಡರ್ ಮಿಸ್ ಆಗಬಾರ್ದು. ಸ್ವಲ್ಪ ಸೌಂಡ್ ಬಂದೇ ಬರುತ್ತೆ. ಈಗ ನೀವೆಲ್ಲ ನಾನು ಚೇಂಜ್ ಮಾಡಕ್ಕೆ ಹೇಳಿದೆ, ನೀವು 5 ಜನ ಮುಂದೆ ಕೂತ್ಕೊಳ್ಳಿ, ಸ್ವಲ್ಪ ಚೇರು ನಡೆಯುವಂಥ ಸೌಂಡು ಇದೆಲ್ಲ ಆಗುತ್ತೆ. ಆಮೇಲೆ ಆದರೆ ಒಂದು ಕ್ಲಾಸ್ ಒಳಗಿದ್ದಾಗ ಚರ್ಚೆ ಮಾಡೋ ಸೌಂಡ್ ಎಲ್ಲ ಬರುತ್ತೆ ನಿಮ್ಮ ಕ್ಲಾಸಲ್ಲಿ. ನೀವು ಗುಂಪು ಮಾಡಿದಾಗ ಗುಂಪು ಕಲಿಕೆಗೆ ಮಾಡಿದ ಅಂತ ಇಟ್ಕೊಳ್ಳಿ. ಯಾರಾದ್ರೂ ಮಾಡ್ತೀರಾ ಗುಂಪು ಕಲಿಕೆಗೆ ಅವಕಾಶ ಮಾಡಿ ಒಂದು ತರಗತಿಯಲ್ಲಿ ಮಾಡ್ತೀರಾ ನೀವು? ಎಷ್ಟು ಕ್ಲಾಸಲ್ಲಿ ಮಾಡಿ? ಒಂದು ವಾರದಲ್ಲಿ ಈ ಪ್ರಶ್ನೆಗೆ ಉತ್ತರ ಕೊಡಿದಂಗೆ 6 ದಿವಸದಲ್ಲಿ ನೀವು ನಿಮ್ಮ ತರಗತಿಯಲ್ಲಿ ಒಂದು 14, 10, 12 ತರಗತಿ ತಗೊಂಡ್ರೆ ಎಷ್ಟು ತರಗತಿಯಲ್ಲಿ ನೀವು ಗುಂಪು ಚಟುವಟಿಕೆ ಅವಕಾಶ ಕೊಡ್ತೀರಿ? ಅವ್ರಿಗೆ ಗ್ರೂಪ್ ಮಾಡಿ ಒಂದು ವಿಷಯವನ್ನು ಅವ್ರಿಗೆ ಚರ್ಚೆ ಮಾಡಿ ಕಲಿಯಕ್ಕೆ ಹೇಳಿ ಆಮೇಲೆ ಪ್ರೆಸೆಂಟ್ ಮಾಡಕ್ಕೆ ಹೇಳ್ಬೇಕು. ಹೇಳಂತ ಎಷ್ಟು ಕ್ಲಾಸ್ ಮಾಡ್ತೀರಿ? 3 ಕ್ಲಾಸ್ ಮಾಡ್ತೀರಿ. ಓಕೆ, ನೀವು ಸರ್? ಒಂದು ಮಾಡ್ತೀರಿ. ಒಂದು ಅಂತ ಹೇಳಿದ್ರೆ ಸ್ವಲ್ಪ ಅನುಮಾನನೇ, ಒಂದು ಮಾಡಿದ್ರೆ ಅನುಮಾನನೇ ಸುಮ್ಮನೆ. ನೀವು ಒಂದು ನೋಡಿ, ಅದೆಲ್ಲ ಅನುಮಾನಾಸ್ಪದ ಆಗ್ತಿದೆ. ನೋಟ್ ಮಾಡ್ತಾ ಇಲ್ಲ ಅವ್ರಿಗೆ ಮಾಡ್ಬಿಟ್ರು ಒಂದು ಯಾಕೋ ಇದು ಅಪಾಯ ನೋಡ್ಬೇಕಾದ್ರೆ ಅಲ್ಲಿ ಬರೋಷ್ಟೇ 3 ಅಂತಾರೆ. 2 ಪ್ರಾಮಾಣಿಕವಾಗಿ ಹೇಳಿ ಗೊತ್ತಾ. ಆದ್ರೆ ಇಲ್ಲಿಂದ ಹೋದ್ಮೇಲೆ ಆದ್ರೂ ನಿಮ್ಮ ರಿಫ್ಲೆಕ್ಷನ್ ಸಾಣಿ ಹಿಡಿಬೇಕು. ಆಯ್ತು, ಇನ್ನು 3 ವರ್ಷ ಸರ್ವಿಸ್ ಇದೆ, 1 ವರ್ಷ ಸರ್ವಿಸ್ ಇದೆ, ಇನ್ನು 6 ತಿಂಗಳು ಸರ್ವಿಸ್ ಇದೆ. ಸರ್ವಿಸ್ 1 ದಿವಸ ಇರಲಿ, ನಿಮಗೆ ಮಜಾ ಇರೋದೇ ಕಲಿಯೋದು. ನಾವೇನ್ ಮಾಡ್ತೀವಿ ಅಂದ್ರೆ ನಮಗೆ ಜೀವನ ಖುಷಿ ಕೊಡೋದು ಯಾವಾಗ ಅಂದ್ರೆ, ನೋಡಿ ಈ ಕ್ಲಾಸ್ಗೆ ನಾನು ನೆನ್ನೆ ಸುಮಾರು ಒಂದು 5 hours ನಾನು ರೆಡಿ ಆಗಿದ್ದೆ. 5 hours ಐ ಸ್ಪೆಂಡ್ ಆನ್ ದಿಸ್ ಕ್ಲಾಸ್. ಸೊ ಈ 5 hours ಮತ್ತು ಈ ಕ್ಲಾಸ್ ನನಗೆ ಅತ್ಯಂತ ತೃಪ್ತಿ ಕೊಡುತ್ತೆ. ಇದು ಇಲ್ಲ ಅಂತ ಇಟ್ಕೊಳ್ಳಿ, ಇವತ್ತು ನೆನ್ನೆನೋ ನಾನು ಸಿದ್ಧತೆ ಆಗಿಲ್ಲ, ಇವತ್ತು ಇಲ್ಲ, ನನಗೆ ಖುಷಿ ಇರುತ್ತೆ. ನಿಮ್ಮ ಮುಖದಲ್ಲೆಲ್ಲ ಒಂದು ಚಾರು ನೋಡಿ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ಯು ಆರ್ ಆಲ್ ಸ್ಮೈಲಿಂಗ್, ಯು ಆರ್ ಹ್ಯಾವಿಂಗ್ ಸಮಥಿಂಗ್ ಇನ್ ಯುವರ್ ಹೆಡ್. ನಾನೇನೋ ಮಾಡಬೇಕಪ್ಪ ಅಂತ ಒಂದೇ ಬರುತ್ತೆ. ಅದನ್ನ ನೀವು ಮಾಡಿದಾಗ ರಿಟೈರ್ಮೆಂಟಿಗೆ 6 ವರ್ಷ ಇರಲಿ, 6 ತಿಂಗಳು ಎಷ್ಟಿದ್ರು, ಕೆಲವರು ಏನಂದ್ರೆ 3 ವರ್ಷ ಸರ್, ಸರ್ ಬೇಡ ಸರ್, ಬೇಡ ಹಂಗೆ ಮಾಡ್ಕೋಬೇಕು. ಯಾಕೆ ಅಂದ್ರೆ ಮುಗಿದ ಮೇಲೂ ನೀವು ಸಕ್ರಿಯ ಆಗಬಾರ್ದು. ಯಾವಾಗ ರಿಟೈರ್ಮೆಂಟ್ ಆದ ಮೇಲೂ ನೀವು ಎಲ್ಲೂ ಪಾಠ ಮಾಡಕ್ಕೆ ಹೋಗಲ್ಲ. ನಿಮ್ಮ ಮನೆ ಒಳಗೆ ಹೋದ್ರೆ ನೀವು ಮನೆ ಒಳಗೆ ಚಿಂತನೆ ಮಾಡಿ. ಯಾಕೆ ಗೊತ್ತಾ, ನಿಮ್ಮ ದಿನ ಕಳಿಬೇಕಾದ್ರೆ ಅರ್ಥಪೂರ್ಣವಾಗಿ ಎಷ್ಟೊತ್ತು ಅಂತ ಟಿವಿ ನೋಡ್ತಾರೆ, ಎಷ್ಟೊತ್ತು ಅಂತ ಮೊಬೈಲ್ ನೋಡ್ತಾರೆ, ಪುಸ್ತಕಗಳನ್ನ ನೋಡ್ತೀವಿ, ವಿಚಾರಗಳನ್ನ ಮಾಡಿ, ಅವಕಾಶ ಸಿಕ್ಕಕ್ಕೆ ಚರ್ಚೆ ಮಾಡ್ತೀವಿ. ನಿಮ್ಮ ಜೀವನ ನಿಮ್ಮ ದಿನ ಎಷ್ಟು ಚೆನ್ನಾಗಿರುತ್ತೆ. ಜೀವನ ಅಂತ ಹೇಳಬೇಡ, ದಿನ ಅಂತ ಹೇಳ, ದಿನಾನೇ ಜೀವನ. ದಿನ ಅಂತ ಹೇಳೋ ಒಂದು ಗಂಟೆ ಅಲ್ವಾ? ಸೊ ಯಾರು ತುಂಬಾ ಬೇರೆ ಬೇರೆ ಕ್ಲಾಸ್ 1, 2 ಬಿಟ್ಟು ಬೇರೆ ಹಂಗೆ ಹೇಳ. ಒಂದು ಕ್ಲಾಸಲ್ಲಿ ಅಟ್ಲೀಸ್ಟ್ 10 to 15 minutes ಆನ್ಲೈನ್ ಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಅದನ್ನ ರೀಡ್ ಮಾಡಿದ್ಮೇಲೆ ಅದನ್ನ ಎಕ್ಸ್ಪ್ಲೈನ್ ಮಾಡಿ. ವೆರಿ ನೈಸ್.
ಓಕೆ, ಇದೆಲ್ಲ ಇದಕ್ಕೆ ಸ್ಪಂದಿಸ್ತಂತಾರೆ. ಯಾರು ಮಾತಾಡ್ತೀರ ಮೇಡಮ್ ಮತ್ತು ನಾನು ಮೇಡಮ್ ಕೇಳ್ಬೋದಾ? ಹಾಂ, ನೀವು ಹೇಳಿದ್ರೆ ಅನ್ಸುತ್ತಲ್ಲ, ಹೇಳಿ ಪರವಾಗಿಲ್ಲ. ಮತ್ತೆ ಇದ್ದಿದ್ದವ್ರಿಗೆ ಕೇಳೋಣ, ಯಾರು ಮಾತಾಡಿಲ್ಲ ಅವ್ರಿಗೆ ಕೇಳೋಣ. ನಾನು ಕೇಳಿದ್ದೇನು ಅಂದರೆ, ಒಂದು ಗುಂಪು ಚರ್ಚೆ ನೋಡಿ. ಇವಾಗ ಹೇಳಿದಾರೆ ಸಣ್ಣ ಸಣ್ಣ ಗುಂಪು ಮಾಡಿ 3 ಇಬ್ಬಿಬ್ರದ್ದು 4 ಮಾಡಿ ಒಂದು ಟಾಪಿಕ್ ಕೊಟ್ಟು ಒಂದು 5 ನಿಮಿಷ. ನಮ್ಗೇನು ಅಂದರೆ ಸರ್ ಕೊಟ್ಬಿಟ್ರೆ ಭಾಳ ಟೈಮ್ ಆಗುತ್ತೆ, ಏನು ಟೈಮ್ ಆಗಲ್ಲ ನೋಡಿ. ಇವಾಗ ಭಾಳಷ್ಟು ಜನ ಏನು ಅಂದರೆ ತುಂಬ ಇವಾಗ ಫೆಸಿಲಿಟೇಷನ್ ಇದೆ ನಂತರ ಮಾಡ್ತಾರೆ. ಅವರೆಲ್ಲ ಏನು ಮಾಡ್ತಾರೆ, ಎಷ್ಟೋ ವಿಷಯ ಇದೆ, ಅದಕ್ಕೆ ಏನು ಮಾಡ್ತೀವಿ ಎಲ್ಲ ಅವರೇ ಹೇಳ್ಬಿಡ್ತಾರೆ. ಚರ್ಚೆ ಮಾಡಕ್ಕೆ ಹೋದ್ರೆ ಏನಾಗುತ್ತೆ, ಸಮಯ ಕಮ್ಮಿ ಆಗುತ್ತೆ, ಹೆಚ್ಚಾಗುತ್ತೆ. ಚಿಂತನೆ ಚರ್ಚೆ ನಿಮ್ಮೊಳಗಾದಷ್ಟು ನನಗೆ ಏನಂದ್ರೆ ಸಾರ್ಥಕತೆ ಜಾಸ್ತಿ ಆಗುತ್ತೆ, ಪಾರ್ಟಿಸಿಪೇಷನ್ ಜಾಸ್ತಿ ಆಗುತ್ತೆ, ನನಗೆ ಖುಷಿ ಅಲ್ವಾ? ಬಟ್ ಅದನ್ನ ಹೇಗೆ ಮಾಡಬೇಕು ಅಂತ ಕಲಿಬೇಕು. ಅದು ಕಲಿಯೋದು ಒಂದೇ ವಿಧಾನ ಅಂದ್ರೆ ನೀವು ಎಕ್ಸ್ಪೆರಿಮೆಂಟ್ ಮಾಡೋದು. ಇವತ್ತು ಹೋಗಿ ಹಿಂಗೆ ಮಾಡಿದೆ, ಇದು ಸರಿ ಹೋಗಿಲ್ಲ, ನಾಳೆ ಏನಂತಾರ ನೋಡಿ, ನೀವು ಹೋಗಿ ನಾಳೆ ಮಾಡ್ಕೊಡಿ. ಹೋಗಿ ಏನು ಅಂದರೆ ಒಂದು ಟಾಪಿಕ್, ಆಗಿರೋ ಟಾಪಿಕ್, ಆಗದೇ ಇರೋ ಟಾಪಿಕ್, ಅವತ್ತಿನ ದಿವಸ 40 ನಿಮಿಷದಲ್ಲಿ ಒಂದು ಟಾಪಿಕ್ ಕೊಟ್ಟು ಮೂವರ್ದು ಸ್ವಲ್ಪ ಇಬ್ಬರದೇ ಎಲ್ಲೂ ಜಾಗ ಇದೆ, ಡೆಸ್ಕ್ಗಳಲ್ಲಿ ಪ್ರಾಬ್ಲಮ್ ಜಾಗ ಇರ್ತಲ್ಲ ಮಾಡಲಿ. ಅವ್ರು ಅವಾಗ ಏನು ಮಾಡಿ, ಇಬ್ಬಿಬ್ಬರದ್ದು ಒಂದು ಗುಂಪು ಮಾಡ್ಕೊಳ್ಳಿ, ಪಕ್ಕ ಕೂತ್ರಿ, ನೀವಿಬ್ಬರು ಚರ್ಚೆ ಮಾಡಿ. ನೀವು 3 ಒಂದು ಗುಂಪು, ಇಬ್ರು ಒಂದು ಗುಂಪು. ಈ ವಿಷಯನ ಒಂದೇ ವಿಷಯ ಕೊಡ್ಬೋದು, ಬೇರೆ ಬೇರೆ ವಿಷಯ ಕೊಡ್ಬೋದು. ಯಾರಿಗೆ ಒಂದು 3 ಸಾಲಿಗೆ ಒಂದು ವಿಷಯ ಕೊಡ್ಬೋದು, ಇನ್ನೊಂದು 3 ಸಾಲಿಗೆ ಇನ್ನೊಂದು ವಿಷಯ, ಇನ್ನೊಂದು 3 ಸಾಲಿಗೆ ಇನ್ನೊಂದು ವಿಷಯ. ಚರ್ಚೆ ಮಾಡಲಿಕ್ಕೆ 3 ನಿಮಿಷ ಸಮಯ ಜಾಸ್ತಿ ಕೊಟ್ಟರೆ ಕೆಟ್ಟರೆ ನೀವು ಯಾಕೆಂದ್ರೆ ಸಪೋಸ್ ಮೇಡಮ್ ಸ್ಪಂದಿಸಲಿಕ್ಕೆ ಅವಕಾಶ ಕೊಟ್ಟೆ, ನಾನು ಎಚ್ಚರ ಇಲ್ಲದೆ ಹೋದ್ರೆ ನಾನು ಎಚ್ಚರಿಕೆ ಇರ್ಬೇಕು. ನಾನು ಎಚ್ಚರಿಕೆ ಇರೋದು ನಾನು ಮಲ್ಕೊಂಡಿಲ್ಲ, ಬಿಡೋರು ಬೇಕು ಹೋಯ್ ಕ್ಲಾಸ್ ಅಂತ. ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಫೆಸಿಲಿಟೇಷನ್ ಹೇಗೆ ಅಂದ್ರೆ ನಾನು ತುಂಬಾ ಕಡೆ ಹೇಳ್ತೀನಿ. ನಾನು ಸೂತ್ರ ನಿಮ್ಮ ಹತ್ರ ಇಟ್ಕೊಂಡಿರ್ಬೇಕು. ಯಾವುದು ಶಿಕ್ಷಕರಾಗಿ ನೀವು ಎಲ್ಲ ಗೊತ್ತಿದ್ದೀರಿ, ನೀವು ಮಕ್ಕಳೇ ನೀವು ಚರ್ಚೆ ಮಾಡಿ ಹೇಳ್ತಾವಾಗಿ ವಾಪಸ್ ಶಕ್ತಿ ಕೊಡಬೇಕು. ವಾಪಸ್ ನಿಮ್ಮ ಹತ್ರ ನೋಡಿ ಸಾಕು. ಪ್ರೆಸೆಂಟೇಷನ್ ಅವಕಾಶ ಕೊಡು, ಎಷ್ಟೊತ್ತು ಒಬ್ಬರು 1 ನಿಮಿಷ ಅಷ್ಟೇ. ಇವತ್ತು ಈ ಗುಂಪು ಅವಕಾಶ ಕೊಡಿ, ನೆಕ್ಸ್ಟ್ ನಾಳೆ ಇದೊಂದು ಗುಂಪು ಕೊಡಿ. ಹೇಗೆ ಕೊಡಬೇಕು ಅಂದ್ರೆ, ತರಗತಿಯ ಎಲ್ಲಾ ಮಕ್ಕಳು ನಿಮ್ಮ ಜೊತೆ ಮಾತಾಡಿರ್ಬೇಕು, ತರಗತಿಯ ಎಲ್ಲಾ ಮಕ್ಕಳು ಸ್ಪಂದಿಸಿರ್ಬೇಕು. ಎಷ್ಟೋ ಸಾರಿ 3 ವರ್ಷ 5 ವರ್ಷ 7 ವರ್ಷ ಓದಿರ್ತಾರೆ ಕೆಲವು ಮಕ್ಕಳು ನಿಮ್ಮ ಕೈಯಲ್ಲೇ. ಒಂದು ದಿವಸನೂ ನಿಮ್ಮ ಜೊತೆ ಮಾತಾಡಿದ್ರೆ ಅವ್ರು ಮುಗಿಸಿರ್ತಾರೆ. ನಿಜಾನ ಸುಳ್ಳ? ಅದಾಗುತ್ತೆ ಅಂದ್ರೆ ಯು ಆರ್ ನಾಟ್ ರಿಫ್ಲೆಕ್ಟಿವ್ ಟೀಚರ್. ನೀವೊಬ್ಬ ಚಿಂತನಶೀಲ, ಪ್ರತಿಫಲನಾತ್ಮಕ ಚಿಂತನಶೀಲ ಶಿಕ್ಷಕರಲ್ಲ, ನೀವು ವೃತ್ತಿಪರ ಶಿಕ್ಷಕರಲ್ಲ. ಪಾಠ ಮಾಡ್ತಾ ಇದ್ದೀರ ಅಷ್ಟೇ. ಯಾಕೆ ಅಂದ್ರೆ ಮಾತನಾಡದೇ ಇರೋರ ಹತ್ರ ಮಾತಾಡ್ತಾ ಇದೆಯಲ್ಲ, ಅದು ನಿಮ್ಮ ಒಂದು ಗುಣ. ಮಾತಾಡೋರ ಹತ್ರ ಕಲಿಯೋರ ಹತ್ರ ಕಲ್ಸೋದಿದೆಯಲ್ಲ, ಅದು ಯಾವುದು ಅಲ್ಲ. ಎಲ್ಲ ನಾನು ಮಾಡ್ತೀನಿ, ಕೆಲವರು ಕಲಿತು ಕೆಲವರು ಕಲಿತೀನಿ. ಸೊ ಇದು ಎರಡನೇ. ಸೊ ಆ ಥರ ಒಂದೇನೋ ಒಂದು ಪಾಠ ಮಾಡಿದ್ರೆ, ಒಂದು ಉದಾಹರಣೆ, ಒಂದು ಪುಸ್ತಕದಲ್ಲಿ ರಿಫ್ಲೆಕ್ಟಿವ್ ಟೀಚರ್ ಅಂತ ಒಂದು ನಾನು ಹೇಳೋಂಥ ಎಲ್ಲ ವಿಷಯಗಳು ಇದೆ. ರಿಫ್ಲೆಕ್ಟಿವ್ ಟೀಚಿಂಗ್ ಅಂತ ಒಂದು NCERT ಒಂದು ವೆಬ್ಸೈಟ್ ಹೋದರೆ ಅಲ್ಲಿ ಸಿಗುತ್ತೆ. 209 ಪೇಜ್ ಇದೆ. ಆ ಪುಸ್ತಕದಲ್ಲಿ ಈ ಎಕ್ಸಾಂಪಲ್ಗಳು ಸಹ ಅದರೊಳಗೆ ಅಂತ ತೊಗೊಂಡಿರ್ತಾರೆ. ಒಂದು ಎಕ್ಸಾಂಪಲ್ ಅಲ್ಲಿ ಯಾವುದು ಅದರಲ್ಲಿ ಕೊಟ್ಟರೆ ಅಂತ ತುಂಬ ಚೆನ್ನಾಗಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಒಬ್ಬರು ಪಾಠ ಮಾಡ್ತಾರೆ, ಏನು ಕಾಮನ ಬಿಲ್ಲು ಹೇಗೆ ಮೂಡುತ್ತೆ ಮಾಡೋದು. 30 ನಿಮಿಷ ಪಾಠ ಮಾಡೋದು, ಕಾಮನ ಬಿಲ್ಲು ಹೇಗೆ ಮೂಡುತ್ತೆ ಎಲ್ಲ ಟೀಚಿಂಗನ್ನು ಮಾಡ್ತೀವಿ ನಾವು. ನೋಡಿ ಮಕ್ಕಳೇ, ಕಾಮನ ಬಿಲ್ಲು 7 ಬಣ್ಣ ಇದೆ, ಎಲ್ಲ ನಾವೇ ಮಾಡೋದು. ಸೊ ಮಾಡಿದ್ರೆ 30 ನಿಮಿಷ ಮಾಡೋದು. 30 ನಿಮಿಷ ಮಾಡಿದ್ರೆ ಒಂದು ಪ್ರಶ್ನೆ ಕೇಳೋದು, ಕಾಮನ ಬಿಲ್ಲು ಮೂಡುವಲ್ಲಿ ನೀರಿನ ಆವಿಯ ಒಂದು ಪಾತ್ರ ಇದೆ, ವಾಟರ್ ವೇಪರ್, ಅದರ ರೋಲ್ ಏನು ಹೇಳಿ ಅಂತ ಹೇಳಿದ್ರು. ಕೇಳಿ ಯಾರು ಉತ್ತರ ಕೊಡಲಿಲ್ಲ. ಕಾಮನ ಬಿಲ್ಲು ಮೂಡಬೇಕಾದ್ರೆ ನೀರಿನ ಆವಿ, ವಾಟರ್ ವೇಪರ್ನ ಪಾತ್ರ ಏನು ಅಂತ ಪ್ರಶ್ನೆ ಕೇಳಿದ್ರು. ಯಾರು ಒಂದು ಹುಡುಗಿ ಮಾತ್ರ ಎದ್ದು, ವಾಟರ್ ವೇಪರ್ ಇದೆಯಲ್ಲ ಅದು ಇಟ್ ಆಕ್ಟ್ಸ್ ಆಸ್ ಪ್ರಿಸಮ್, ಅದು ಪ್ರಿಸಮ್ ತರ ಆಕ್ಟ್ ಮಾಡುತ್ತೆ, ಅದರಿಂದ 7 ಬಣ್ಣಗಳು ಬರುತ್ತೆ. ವೆರಿ ಗುಡ್. ಇನ್ನು ಒಂದು ಪ್ರಶ್ನೆ ಕೇಳಿದ್ರು, ಆ 7 ಬಣ್ಣಗಳು ಯಾವುವು ಅಂತ ಕೇಳೋಷ್ಟಕ್ಕೆ ಬೆಲೆಯುತ್ತೆ. ಕೇಳೋಷ್ಟಕ್ಕೆ ಬಂದು
ಬಂದು ಅವತ್ತು ಸಾಯಂಕಾಲ ಮನೆಗೆ ಹೋದ್ಮೇಲೆ ಏನೋ ಮಾಡ್ಬೇಕಾದ್ರೆ ಅವ್ರ ಯೋಚನೆ ಆಯ್ತು, ನಾನು 30 ನಿಮಿಷ ಪಾಠ ಮಾಡ್ಬಿಟ್ಟೆ, ಏನು ಮಾಡಿದೆ, ನಾನೇ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ, ಮಕ್ಕಳಿಗೆ ಒಂದು ಪ್ರಶ್ನೆನೂ ಕೇಳಲಿಲ್ಲ, ಅವ್ರ ಅನುಭವ ಕೇಳಲಿಲ್ಲ. ಮಕ್ಕಳಿಗೆ ಕಾಮನ್ ಬಿಲ್ ನೀವು ನೋಡಿದ್ದೀರಾ ಅಂತ ಪ್ರಶ್ನೆ ಕೇಳಿದ್ರಾ? ಪಠ್ಯ ಪುಸ್ತಕದಲ್ಲಿ ಅದಿಲ್ಲ ಅಲ್ವಾ? ಆಯ್ತು, ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಕಾಮನ್ ಬಿಲ್ ಹೇಗೆ ಕೊಡುತ್ತೆ ಅಂತ ಪ್ರಶ್ನೆ ಕೇಳಿದ್ನಾ? ಇಲ್ಲ. ಅವ್ರಿಗೆ ಉತ್ತರಗಳನ್ನು ಹೇಳಕ್ಕೆ ಕೊಟ್ನಾ? ಆಲೋಚನೆ ಮಾಡ್ಲಿಕ್ಕೆ ಅವಕಾಶ ಕೊಟ್ನಾ? ಕೊಡ್ಲಿಲ್ಲ. ಸೊ ಆಗೇನಾಗುತ್ತೆ? ಸೊ ಅವಾಗ ಅವ್ರು ಅಂದ್ಕೊಂಡು ನಾನು ರಿಫ್ಲೆಕ್ಷನ್ ಆನ್ ಆಕ್ಷನ್. ಅವಾಗ ನೆಕ್ಸ್ಟ್ ಡೇ ಹೋದಾಗ ನಾನು ಮಾಡಿದ್ದಪ್ಪ ಇದು 10 ಮಿನಿಟ್ಸ್ ನಾನು ಪಾಠ ಮಾಡಿ ಮಧ್ಯದಲ್ಲಿ ಅವರ ಎಕ್ಸ್ಪೀರಿಯನ್ಸಸ್ನ ತಗೋಬೇಕಿತ್ತು, ಮಧ್ಯದಲ್ಲಿ ಪ್ರಶ್ನೆ ಕೇಳಬೇಕಿತ್ತು. 7 ಬಣ್ಣ ಯಾವ್ದು ನೋಡಿದ್ರಿ ನಿಮಗೆ, ಇವ್ರ ಕಾಮನ್ ಬಿಲ್ ನೋಡಿದ್ರಲ್ಲ ಯಾವ್ಯಾವ ಬಣ್ಣ ಇತ್ತು ಅಂತ ಕೇಳಬೇಕಿತ್ತು. ಈ ಥರ ಎಲ್ಲ ಅನ್ಕೊಂಡು ಸೊ ನೆಕ್ಸ್ಟ್ ಅವತ್ತಿನ ಕ್ಲಾಸ್ಗೆ ನೆಕ್ಸ್ಟ್ ಮಾಡೋ ಕ್ಲಾಸ್ಗೆ ನಾನು ಬೇರೆ ಥರ ಪ್ರಿಪೇರ್ ಆಗಬೇಕು. ನೋಡಿ, ನಾನು ಒಂದು ಕ್ಲಾಸ್ಗೆ ಹೋಗಿದ್ದೆ, ನಾನು ಹೈಸ್ಕೂಲ್ಗೆ ನಾನು ಹೋಗಿದ್ದೆ, ರಿಯಲ್ ಎಕ್ಸ್ಪೀರಿಯನ್ಸ್. ಕ್ಲಾಸ್ಗೆ ಹೋಗಿ ನಾನು ಪಾಠನ ಸೋಷಿಯಲ್ ಸೈನ್ಸ್ ಕ್ಲಾಸ್ ಪಾಠ ಕೇಳಲಿಕ್ಕೆ ನಾನು ಅವ್ರು ಪಾಠ ಮಾಡ್ತಾರೆ, ಅಬ್ಸರ್ವೇಷನ್ಗೆ ಕೊಡ್ತಾರೆ. ಅವರು ಬ್ಯಾಂಕಿಂಗ್ ವ್ಯವಹಾರಗಳ ಬಗ್ಗೆ ಪಾಠ ಮಾಡ್ತಾರೆ. ಬ್ಯಾಂಕಲ್ಲಿ ಖಾತೆ ತೆಗೆಯೋದ್ರ ಬಗ್ಗೆ. ಸೊ ಅದು ಎಕ್ಸಲೆಂಟ್ ಅಂತ ಹೆಂಗಂದರೆ, ಮಕ್ಕಳೇ ಬ್ಯಾಂಕಿಂಗ್ ಅಂದರೆ ಏನು, ಯಾವ ರೀತಿಯಲ್ಲಿ ಆಗ್ತದೆ ಬ್ಯಾಂಕಲ್ಲಿ ಎಲ್ಲ ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ಎಕ್ಸಲೆಂಟ್ ಶಿಟ್ ಜಾಬ್. ಮೇಡಮ್ ಒಂದು ನಿಮಿಷ, ನಾನು ಮಕ್ಕಳಿಗೆ ಒಂದು ಸ್ವಲ್ಪ ಕೂತ್ಕೊಳ್ಳಿ. ಮಕ್ಕಳೇ, ನೀವು ನಿಮ್ಮ ಬ್ಯಾಂಕನ್ನು ಯಾರ್ಯಾರು ನೋಡಿದ್ದೀರಿ? ಇಟ್ ವಾಸ್ ಮೈ ಫಸ್ಟ್ ಕ್ವಶನ್. ಸ್ಟಾರ್ಟೆಡ್ ಮಕ್ಕಳು ಸಹ ಮಾಡಿ ನಿಮ್ಮ ಯಾರ್ಯಾರು ಬ್ಯಾಂಕಲ್ಲಿ ಖಾತೆಗಳಿದೆ, ಅಕೌಂಟ್ ಯಾರ್ಯಾರು ಮಕ್ಕಳು ಎಷ್ಟೋ ಸುಮಾರು 75% ಮಕ್ಕಳು ಖಾತೆ ಇದೆ. ಯಾರ್ಯಾರು ನೀವು ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಅನ್ನು ಮಾಡಿದ್ರಿ? 3rd ಪ್ರಶ್ನೆ. ಮೇಳ ಎಲ್ಲ ಪಾಠ ಅಲ್ಲಿದೆ, ಮಕ್ಕಳ ಹತ್ರ ಇದೆ. ಏನಿದೆ? ಎಕ್ಸ್ಪೀರಿಯನ್ಸ್ ಇದೆ. ಮಕ್ಕಳ ಹತ್ರ ಅನುಭವನೇ ಇದೆ. ಅವ್ರು ಹೋಗಿದ್ದಾರೆ, ಎಲ್ಲೋ ಕೆಲವರು ಬಿಟ್ಟರೆ ಹೋಗಿದ್ದಾರೆ, ಯಾರೋ ಇಬ್ಬರು ಹೋಗಿಲ್ಲ. ಅವ್ರಿಗೆ ಇವರೆಲ್ಲ ಹೇಳೋದು ಅವ್ರಿಗೆ ಕಲಿಕೆ ಆಗ್ಬಿಡುತ್ತೆ. ಇನ್ನೂ ಹಲವಾರು ಪ್ರಶ್ನೆ ಕೇಳಿದಾಗ ಒಂದು 5-6 ಪ್ರಶ್ನೆಗಳು ಆ ಹುಡುಗರ ಹತ್ರ ಹೇಳಿಸ್ತಾ ಹೋದಾಗ ಮೇಡಮ್ ಹತ್ರ ತಿಳಿದ ಗೊತ್ತಾಯ್ತು ನನಗೆ. ಏನು ಗೊತ್ತಾಯ್ತು? ನನ್ನ ಪಾಠ ಯಾವ ರೀತಿ ಇರಬೇಕಾಗಿತ್ತು. ಪಾಠ ಅಂದರೆ ನಾನು ಪಠ್ಯಪುಸ್ತಕದಲ್ಲಿರೋದನ್ನ ಹೇಳೋದಲ್ಲ, ಪಠ್ಯಪುಸ್ತಕದಲ್ಲಿರುವ ವಿಷಯಕ್ಕೆ ಸಂಬಂಧಪಟ್ಟಂತಹ ಅನುಭವಗಳು ಮಕ್ಕಳಿಗೆ ಏನಿದೆ ಅದರ ಮೂಲಕ ನಾನು ಜಡ್ಜ್ ಮಾಡೋದು. ನಾನೇನು ಮಾಡ್ತೀನಿ, ಬೋಧಕ ನನ್ನ ಶಿಕ್ಷಕ ಅಂತ ಏನು ಮಾಡ್ತೀನಿ ಅಂದರೆ, ನನ್ನ ಕೆಲಸ ಏನು ಅಂದರೆ ಟೆಕ್ಸ್ಟ್ ಬುಕ್ ಅದನ್ನ ಸಿಲೆಬಸ್ನ ಕವರ್ ಮುಗಿಸ್ಬಿಡೋದು, ಮುಗಿಸ್ಬಿಡೋದು. ಕವರ್ ದಿ ಸಿಲೆಬಸ್. ನೋ, ಯು ಶುಡ್ ನಾಟ್ ಕವರ್ ದಿ ಸಿಲೆಬಸ್, ಯು ಶುಡ್ ಅನ್ಕವರ್ ದಿ ಸಿಲೆಬಸ್. ಅನ್ಕವರ್ ಅಂದ್ರೆ ನಾವು ಬಿಡಿಸ್ಬೇಕು. ಮಕ್ಕಳ ಮನಸ್ಸಿನಲ್ಲಿರುವಂಥ ವಿಷಯಗಳನ್ನ ಬಿಡಿಸಿದ್ರೆ ಆಹಾ ಎಂಥ ಕಲಿಕೆ ಆಗುತ್ತೆ ಮಕ್ಕಳಿಗೆ, ಸೊಗಸಾದ ಕಲಿಕೆ. ನಿಮಗೆ ಶಿಕ್ಷಕರಾಗಿ ಯಾವ ರೀತಿ ಇರುತ್ತೆ ಅವ್ರ ಕ್ಲಾಸ್? ಇದನ್ನ ಸುಮ್ಮನೆ ಬರಲ್ಲ, ಈ ಟೆಕ್ನಿಕ್ನ ನೀವು ಯೋಚನೆ ಮಾಡ್ಬೇಕಾ, ಈ ಪಾಠನ ಹೇಗೆ ಪಾಠ ಮಾಡಿ. ಸೊ ನಾವೇಳಿ ರಿಫ್ಲೆಕ್ಷನ್ ಇನ್ ಆಕ್ಷನ್, ರಿಫ್ಲೆಕ್ಷನ್ ಆನ್ ಆಕ್ಷನ್, ರಿಫ್ಲೆಕ್ಷನ್ ಫಾರ್ ಆಕ್ಷನ್. ಪಾಠ ಮಾಡಬೇಕಾದ್ರೆ ನೀವು ಚಿಂತನೆ ಮಾಡ್ತಾ ಇದ್ದೀರಿ, ಪಾಠ ಆದಮೇಲೆ ಹೇಗಿರ್ಬೇಕು ಅಂತ ಮಾಡಿದ್ರಿ. ಈ ಎರಡನ್ನ ಇಟ್ಕೊಂಡು ಮುಂದಿನ ಪಾಠಗಳನ್ನ, ಬರೀ ಪಾಠ ಅಂತಲ್ಲ, ಮುಂದಿನ ಒಡನಾಟಗಳನ್ನು ಮಕ್ಕಳ ಜೊತೆ ಇರ್ಬೋದು, ಪೇರೆಂಟ್ಸ್ ಜೊತೆ ಇರ್ಬೋದು, ಈ ಮುಂದಿನ ಒಡನಾಟಗಳನ್ನ ಹೇಗೆ ಮಾಡ್ಕೋಬೇಕು ನಾವು ಅನ್ನುವಂಥದ್ದು ರಿಫ್ಲೆಕ್ಷನ್ ಅನ್ನು ಮಾಡಿಕೊಂಡು ನಮ್ಮ ಬೋಧನೆಗಳನ್ನು ಕಟ್ಟುವಂಥದ್ದು, ನಮ್ಮ ತರಗತಿಗಳನ್ನು ನಿರ್ಮಾಣ ಮಾಡುವಂಥದ್ದು, ನಮ್ಮ ಒಂದು ಚಟುವಟಿಕೆಗಳನ್ನು, ನಮ್ಮ ಒಂದು ಇಂಟ್ರಾಕ್ಷನ್ ಅಂತರ್ಕ್ರಿಯೆಗಳನ್ನು ನಾವು ನಿರ್ಮಾಣ ಮಾಡುವಂಥದ್ದು ಇದೆಯಲ್ಲ. ಇದಕ್ಕೆ ನೀವು ಮಾಡಬೇಕಾಗಿದ್ರೆ ಆಗಾಗ್ಗೆ ನಿಮ್ಮ ಪುಸ್ತಕದಲ್ಲಿ ಒಂದು ಪುಸ್ತಕ, ಒಂದು ಡೈರಿ ಇರಬೇಕು, ರಿಫ್ಲೆಕ್ಟಿವ್ ಜರ್ನಲ್ ಅಂತ. ಕನ್ನಡಿಗೆ ಸಂಬಂಧಪಟ್ಟಂಥ ಒಂದು ಪುಸ್ತಕ ಅದು. ಆಗಾಗ್ಗೆ ನೀವು ನೋಟ್ಸ್ ಮಾಡಬೇಕು. ರಿಫ್ಲೆಕ್ಷನ್ ಇನ್ ಆಕ್ಷನ್. ಅವಾಗಲೇ ಸಣ್ಣ ಇದ್ದಲ್ಲಿ ಇವಾಗ ನೋ ಇಂಟ್ರಾಕ್ಷನ್ ಇರಲಿಲ್ಲ, ನಾನು ಚೇಂಜ್ ಮಾಡಿದ್ದು ಅವಾಗಲೇ 20 ನಿಮಿಷದಲ್ಲೇ ಒಂದು ಮಧ್ಯದಲ್ಲಿ ಒಂದು ಪಾಸ್ ಕೊಟ್ಟು ಒಂದು ಮಾಡ್ಕೊಳ್ಳೋಣ. ಇಲ್ಲ ತಕ್ಷಣ ಹೊರಗೆ ಬಂದು ಹೊರಗೆ ಬರ್ತೀನಿ ಮಾಡಬೇಕು. ಆಮೇಲೆ ಮಾಡ್ತೀವಿ ಅಂದರೆ ಆಮೇಲೆ ಅವತ್ತಿನ ದಿವಸ ರಿಫ್ಲೆಕ್ಷನ್ ಆನ್ ಆಕ್ಷನ್, ಅವತ್ತಿನ ದಿವಸ. ಆಮೇಲೆ ಆಗಾಗ್ಗೆ ನೆಕ್ಸ್ಟ್ ಮಂತ್ ಹೇಗೆ ಮಾಡಬೇಕು ಅಂತ ರಿಫ್ಲೆಕ್ಷನ್ ಫಾರ್ ಆಕ್ಷನ್,
ಈ ದೃಷ್ಟಿಯಿಂದ ನೋಡಿದಾಗ ನಮ್ಮ ತರಗತಿಗಳನ್ನು ಹೀಗೆ ಚಿಂತನಶೀಲ ಕ್ರಮಗಳಿಗೆ ಈ ರೀತಿ ಒಂದು 5 ನಿಮಿಷ ಸಮಯ ಇದೆ, ನೀವು ಪ್ರಶ್ನೆಗಳನ್ನು ಕೇಳಬೇಕು. ಈ ಸಾರಿ ನಾನು ಸ್ವಲ್ಪ ಎಚ್ಚರವಾಗಿದ್ದೀನಿ. ನಾನು ಇನ್ನು ಮುಂಚೆ ಎಲ್ಲ ಮುಗಿದ ಮೇಲೆ ನನ್ನ ರಿಫ್ಲೆಕ್ಷನ್ ಇವತ್ತು ಜಾಸ್ತಿ ಆಯಿತು. ಯಾಕೆಂದರೆ ನಾನು ನಿಮ್ಮ ಥರ ಎಚ್ಚರಿಕೆಯಿಂದನೇ ಟೈಮ್ ನೋಡ್ಕೊಂಡು ಅವಾಗ ನೋಡ್ಕೊಂಡು ಮುಗಿದ ಮೇಲೆ ಇನ್ನೊಂದು ನಿಮಿಷದ ಪ್ರಶ್ನೆ ಕೇಳಿದ್ರೆ ಅಂತಿದ್ದೆ. ಇವತ್ತಾದ್ರೂ ಬದಲಾವಣೆ ಮಾಡ್ಕೊಂಡಿದ್ದೀನಿ. ನನಗೊಂದು ಸ್ವಲ್ಪ ಖುಷಿ ಇರುತ್ತೆ. 5 ನಿಮಿಷ ಸಮಯಕ್ಕೆ ಪ್ರಶ್ನೆ ಇದೆ, ಪ್ರಶ್ನೆ ಅವಕಾಶ ಇದೆ. ಅಥವಾ ನಿಮ್ಮ ಒಂದು ರಿಫ್ಲೆಕ್ಷನ್ನೇ ಹೇಳ್ಬೋದು, ಸರ್ ಹಿಂಗಿತ್ತು, ನನಗೆ ಇದು ಬಳಿತಿದ್ರು, ನನಗೆ ಉಪಯೋಗ ಆಯಿತು, ಅಥವಾ ಈ ಥರ ಮಾಡ್ತೀನಿ ನಾನು, ಈ ಥರದ್ದು ಏನಾದರೂ ಬನ್ನಿ ಸರ್. ಬನ್ನಿ ಸರ್. ನಿಜವಾಗಿ ನೋಡಿದ್ರೆ ಚಂದ್ರಶೇಖರ್ ಅವರ ಸೆಷನ್ ಇಲ್ಲಿ ಮುಗಿಯಲ್ಲ, ಮುಗಿಬಾರದು. ಯಾಕೆಂತಂದ್ರೆ ಹೇಳಬೇಕು ಸರ್, ನಾನು ಮುಂದಿನ ಸೆಷನ್ ಅಲ್ಲಿ ಏನೇನು ಯೋಚನೆ ಮಾಡ್ಕೊಂಡು ಬಂದಿದ್ದೆ ಅದನ್ನೆಲ್ಲ ಈ ಸೆಷನ್ ಅಲ್ಲಿ ಈಗಾಗಲೇ ಹೇಳಬೇಕು. ಹಾಗೆ ಹೆಚ್ಚು ಕಡಿಮೆ ನನ್ನ ಮುಂದಿನ ಕ್ಲಾಸು ಖಾಲಿ ಅಂತ ಹೇಳ್ಬೋದು. ಹಾಗಾಗಿ ಮುಂದಿನ ಸೆಷನ್ನಲ್ಲೂ ಕೂಡ ನೀವು ಇಡೀ ನಾನು ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀನಿ, ಆಯ್ತಾ? ಪ್ರಸ್ತಾಪ ಮಾಡ್ತೀನಿ. ಆಮೇಲೆ ನಾವೆಲ್ಲರೂ ಕೂಡ ಒಟ್ಟಿಗೆ ಮತ್ತೆ ಪ್ರಶ್ನೋತ್ತರ ಹೀಗೆಲ್ಲ ಮಾಡಿ ಸಾರ್ಥಕವಾಗಿ ಅದನ್ನ ಮಾಡೋಣ. ಹಾಗಾಗಿ ಚಂದ್ರಶೇಖರ್ ಅವರ ಸೆಷನ್ನು ಇನ್ನು 5 ನಿಮಿಷ ಇದೆ. 5 ನಿಮಿಷದ ಪ್ರಶ್ನೆ ಕೇಳಬೇಕು. ಒಬ್ಬರು ಕೇಳೋದು, ಇನ್ನಿಬ್ಬರು ಕೇಳಕ್ಕಾಗದೇ ಇರೋದು ಹಾಗೆ ಬೇಡ. ಮುಂದಿನ ಸೆಷನ್ ಈಗ ಒಂದು ಕೆಲಸ ಮಾಡಿ, ನಾವು ಟೀ ಬ್ರೇಕ್ ಹೋಗ್ತೀವಿ. ಟೀ ಕುಡಿತಾ ಮಾಡ್ತಾ ಪ್ರಶ್ನೆಗಳನ್ನು ಯೋಚನೆ ಮಾಡ್ಕೊಳ್ಳಿ. ರಿಫ್ಲೆಕ್ಷನ್ ಆಯ್ತಾ? ಆಮೇಲೆ ಏನಪ್ಪಾ ಅಂತಂದ್ರೆ ಈ ಸೆಷನ್ನಿನ ಬಗ್ಗೆ ರಿಫ್ಲೆಕ್ಟ್ ಮಾಡಿ. ಈ ಸೆಷನ್ ನಡೆಸಿದಾಗ ನನಗೇನೇನು ಅನ್ನಿಸ್ತು, ಯಾಕೆಂತಂದ್ರೆ ಅದು ಮುಗಿದ ಮೇಲೆ ನಮ್ಮೊಳಗೆ ಬರುತ್ತೆ. ಆ ರಿಫ್ಲೆಕ್ಷನ್ ಜೊತೆಯಲ್ಲಿ ಮತ್ತೆ ವಾಪಸ್ ಬರೋಣ. ವಾಪಸ್ ಬಂದು ಮತ್ತೆ ಮುಂದುವರ್ಸೋಣ. ಆಗ್ಬೋದಾ? ನಿಮ್ಮಲ್ಲಿ ಎಷ್ಟು ಜನ ಕೆಲವರು ಕನ್ನಡ ಅಧ್ಯಾಪಕರು ಇದ್ದರೆ, ನಮ್ಮಲ್ಲಿ KS ನರಸಿಂಹಸ್ವಾಮಿ ಅವರ ಒಂದು ಕವಿತೆ ಇದೆ, ಮೆರವಣಿಗೆ ಅಂತ. ಓದಿದ್ರೆ ಯಾರಾದ್ರು? ಅದು ಕನ್ನಡ ಟೆಕ್ಸ್ಟ್ ಕಲಿತ ನೆನಪಿದೆ. ಯಾವುದೋ ನಂಗೆ ಸೆಕೆಂಡ್ ಥರ್ಡ್ ಆ ಥರ ಅದರಲ್ಲಿ ಏನಂದ್ರೆ ಒಂದು ದಸರಾ ಪ್ರೊಸೆಷನ್ ಚಿತ್ರ ಇರುತ್ತೆ. ಮಗು ಅಪ್ಪ ಕೇಳ್ತಾ, ಅಪ್ಪ ಇದೇನಿದು ಅಂತ. ಆಗ ಅಪ್ಪ ಏನ್ ಮಾಡ್ತಾನೆ, ನೋಡು ಇದು ದಸರಾ ಪ್ರೊಸೆಷನ್ನು, ಇಲ್ಲಿ ಅಂಬಾರಿಯಲ್ಲಿ ಅರಸ ಕೂತಿದ್ದಾನೆ, ಅವನು ಹಿಂಗೆ ಬರ್ತಾನೆ, ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ, ಹೀಗೆ ಆಮೇಲೆ ಕುದುರೆಗಳು, ಆಮೇಲೆ ಭಟರು, ಹಾಗೆ ಹೀಗೆ ಇಡೀ ದಸರಾ ವೈಭವದ ಇತಿಹಾಸ, ಮಹಾರಾಜ, ಅವನ ಪೀಳಿಗೆ ಎಲ್ಲರೂ ಹೇಳ್ಕೊಂಡು ಬಂದ ಮೇಲೆ ಆಯ್ತು ಅಂತ ಹೇಳಿದಾಗ ಕೊನೆಯಲ್ಲಿ ಆ ಮಗು, ಆ ಕವಿತೆಯಲ್ಲಿ ಬರೋದು ಸ್ವಾರಸ್ಯ, ಒಂದು ಹೆಣ್ಮಗು, ಆ ಮಗು ಅಪ್ಪನ ಪ್ರಶ್ನೆ ಕೇಳುತ್ತೆ. ಏನಂದ್ರೆ, ಅರಸ ಎಂದರೇನೆಂದು ಕೇಳಿದಳು ಕೊನೆಗೆ. ಇದು ಎಲ್ಲ ಹೇಳಿದ ಮೇಲೆ ಆ ಮಗು ಕೇಳೋದು, ಅಪ್ಪ ಮಹಾರಾಜ ಅಂದ್ರೆ ನೋಡಿ. ಹಾಗಾಗಿ ನಾವು ಆ ಒಂದು ವೇಳೆ ಕೊನೆಯಲ್ಲಿ ಇಲ್ಲೇನಾಗಿದೆ ಅಂತ ಹೇಳ್ತಾ ಇರೋದ್ರಿಂದ ಅರಸ ಎಂದ್ರೆ ಏನು ಅಂತ ಪ್ರಶ್ನೆ ಕೇಳೋದಕ್ಕೆ ಒಂದು ಅವಕಾಶ ಇದೆ. ಆದ್ರೆ ಆ ಪ್ರಶ್ನೆ ಕೇಳುವ ಅವಕಾಶ ಕೂಡ ಇಲ್ಲದೆ ಹೋಗಿದ್ದಿದ್ರೆ ಟೀಚರ್ ಏನ್ ಅನ್ಕೊಳ್ಬೋದಾಗಿತ್ತು, ನಾನ್ ಮೆರವಣಿಗೆ ಬಗ್ಗೆ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದನ್ನೇ ನಾನು ಅಂಬಾರಿನ ಕೊಡಿಸ್ಕೊಡುವಂತ ಆದ್ರೆ ನೋಡಿದ್ರೆ ಈ ತರ ಆಗಿದೆ. ನಿಜವಾಗ್ಲು ನಿಮ್ಮ ಕಲ್ತಂಗಾಯ್ತು ಸರ್. ಹಾಗೆ ಈಗ ಕ್ವಿಕ್ ಆಗಿ ಏನಾದ್ರು ಒಬ್ರು ಒಂದಿಬ್ರು ಕೇಳೋಣ ಸರ್. ಕ್ವಿಕ್ ಆಗಿ ಏನಾದ್ರು ಒಂದು ರಿಯಾಕ್ಷನ್ ಕ್ವಿಕ್ ಆಗಿ ಬಂದ್ಮೇಲೆ ಕಂಟಿನ್ಯೂ ಆಗಿ ರೈಟ್ ಇದೇ ಕಂಟಿನ್ಯೂ ಆಗಿ ಇದ್ರ ಬಗ್ಗೆ ರಿಯಾಕ್ಷನ್ ತಗೊಂಡು ಕೆಲಸ ಮಾಡೋಣ. ಪ್ರಶ್ನೆಗಳು ರಿಯಾಕ್ಷನ್ ತಗೊಂಡು ಆಮೇಲೆ ನಾನು ನನ್ನ ಮಂಡನೆ ಏನಿದೆ ಅದನ್ನು ನಾನು ಅದರ ಆಧಾರದ ಮೇಲೆ ಮುಂದುವರಿಸ್ತೀನಿ. ಎಷ್ಟೋ ಸಾರಿ ಸುಮ್ಮನೆ ಬಿಡ್ತಾರೆ ಕ್ಲಾಸಲ್ಲೂ ಮಕ್ಕಳು, ನೀವು ಹಂಗೆ ಸುಮ್ಮನೆ ಇರ್ಬೇಡ್ರಿ, ಏನಾದರೂ ರಿಯಾಕ್ಷನ್ ಕೊಡ್ರಿ. ಅದರಿಂದ ಸರ್ಗೆ ನಾನು ಇವಾಗ ಇನ್ನೂ ಮೊದಲಾರ್ಪಣೆ ಪೆಂಡಿಂಗ್ ಮೊದಲಾರ್ಪಣೆ ಮಾಡಿಲ್ಲ. ಈಗ ಚಹಾ ಸ್ವೀಕಾರ ಮಾಡಿ ಮತ್ತೆ ಬರೋಣ. 15 ನಿಮಿಷ 12 ಗಂಟೆ
ಅವಧಿ ನಾವೇನು ಚರ್ಚೆ ಮಾಡೋದಿಲ್ಲ, ಮುಂದುವರಿಸ್ಬೋದು. 10 ನಿಮಿಷ ನಾವು ಅದನ್ನು ಮುಂದುವರಿಸೋಣ. ಸೊ ಈ ಒಂದು ರಿಫ್ಲೆಕ್ಷನ್ಸ್ ಬಗ್ಗೆ ನಾವು ಮಾತಾಡ್ತೀವಿ ಈ ಸೆಷನ್ ಮೊದಲು. ರಿಫ್ಲೆಕ್ಟಿವ್ ಟೀಚಿಂಗ್ ಮೆಥಡಾಲಜಿ ಅಥವಾ ರಿಫ್ಲೆಕ್ಟಿವ್ ಅಪ್ರೋಚ್ ಅಂತ ಹೇಳ್ತೀವಿ. ಚಿಂತನಶೀಲವಾಗಿರ್ತಕ್ಕಂಥ ಒಂದು ಬೋಧನಾ ಕ್ರಮ ಅನ್ಬೋದು, ಚಿಂತನಾ ಕ್ರಮ ಅನ್ಬೋದು, ಅಥವಾ ಆ ಒಂದು ರೀತಿಯಲ್ಲಿ ಅಭ್ಯಾಸ ಕ್ರಮ, ನಮ್ಮ ಇಡೀ ವೃತ್ತಿಯನ್ನೇ ಆ ರೀತಿ ಮಾಡುವಂಥದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಇದ್ರ ಬಗ್ಗೆ ಇವಾಗ ನಿಮ್ಮ ಒಂದು ಅನುಭವ, ಅನಿಸಿಕೆ, ಪ್ರಶ್ನೆ, ಇದ್ರ ಬಗ್ಗೆ ಸಲಹೆ, ಸೊ ನಿಮ್ಮ ರಿಫ್ಲೆಕ್ಷನ್ಸ್, ನಿಮ್ಮ ಚಿಂತನೆ ಈಗ ನಮಗೆ ನಿರೀಕ್ಷೆಯನ್ನು ನಾವು ಮಾಡ್ತಾ ಇದ್ದೀವಿ. ಚುಟುಕಾಗಿ ತುಂಬ ಈಗ ಮೊದಲ ಆದ್ಯತೆ ಯಾರು ಮಾತನಾಡಿಲ್ಲ, ಹೌದು ಮೊದಲ ಆದ್ಯತೆ. ಎಲ್ಲರಿಗೂ ನಮಸ್ಕಾರ. ಸರ್ ಈಗ ಹೇಳಿದ್ದು ಏನು ಅಂತ ಹೇಳಿದ್ರೆ, ಒಂದು ಕ್ಲಾಸ್ ರೂಮ್ ಅಂದರೆ ಹೇಗಿರಬೇಕು ಅನ್ನೋದನ್ನು ಅವ್ನು ಮಾಡಲ್ಲ ತೋರಿಸ್ಬೇಕು. ಈಗ ನಾವು ಒಂದು ಕ್ಲಾಸ್ ರೂಮ್ ಅಂದರೆ ಒಂದು ಹೀಗೆ ಇರಬೇಕು ಅಂತ ಒಂದು ಲಿಮಿಟ್ ಹಾಕೊಂಡ್ಬಿಟ್ಟಿರ್ತೀವಿ. ಹೀಗೆ ಇರಬೇಕು ಮಕ್ಕಳು, ಹೀಗೆ ನಾನು ಪಾಠ ಮಾಡಬೇಕು, ಏನೋ ಒಂದು ಡೈಲಿ ಒಂದೇ ಥರ ಅದೇ ಟೀಚರು ಅದೇ ಪಾಠ ಅಥವಾ ಅದೇ ಥರ ಒಂದು ಮೆಥಡಾಲಜಿನ ಫಾಲೋ ಮಾಡಿ. ಅದು ಸರಿ ಹೇಳಿದ ಪ್ರಕಾರ ನಮ್ಗೆ ಏನು ಅಂದರೆ ಆ ಥರ ಒಂದು ನಿರ್ಬಂಧವನ್ನು ನಾವು ಹಾಕ್ಬೋದು. ಈಗ ನಾವು ಏನಾದರೂ ನಮ್ಮಲ್ಲಿ ಆತ್ಮಾವಲೋಕನವನ್ನು ಮಾಡಿಕೊಂಡು ಒಂದು ತರಗತಿಯನ್ನು ನಾನು ಇವತ್ತು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅದರಿಂದ ಏನಾಗಿದೆ, ನಾನು ಸಾಯಂಕಾಲ ಮನೆಗೆ ಹೋದ್ಮೇಲೆ ನಾನು ಆ ಕ್ಲಾಸ್ ಮಾಡಿದ್ರಿಂದ ನನಗೆಷ್ಟು ತೃಪ್ತಿ ಸಿಕ್ಕಿದೆ, ಅದರಿಂದ ನನಗೆಷ್ಟು ಸಂತೋಷ ಆಗಿದೆ, ಅದನ್ನು ಆತ್ಮಾವಲೋಕನ ಮಾಡಿಕೊಂಡು ನೆಕ್ಸ್ಟ್ ಡೇ ನಾನು ಕ್ಲಾಸಿಗೆ ಹೋದಾಗ ಅದನ್ನು ಫುಲ್ಫಿಲ್ ಮಾಡಿಕೊಳ್ಳುವಂಥ ಒಂದು ಗುಣ ನಮ್ಮಲ್ಲಿ ಬರಬೇಕು. ಅದನ್ನು ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕು. ಈಗ ನಾವು ಹೇಗೆ ನಾವು ಸ್ಟಾರ್ಟಿಂಗ್ ಬಂದಾಗ ಏನೋ ಥರ ಎಲ್ಲ ಸೈಲೆಂಟ್ ಆಗಿರ್ತೀವಿ, ಏನೋ ಆ ಥರ ಇದ್ದಾಗ ಅವರಲ್ಲಿ ಹೇಗೆ ನಾವು ಅವರೆಲ್ಲ ನಮ್ಮ ತರಗತಿಗೆ ಇನ್ವಾಲ್ವ್ ಮಾಡಬೇಕು, ಎಲ್ಲರೂ ಕೂಡ ಒಂದು ತರಗತಿಯಲ್ಲಿ ಬೆರೀಬೇಕು, ನಮ್ಮ ಪಾಠದಲ್ಲಿ ಅವರು ಕೂಡ ಆಸಕ್ತಿಯಿಂದ ಕೇಳಬೇಕು, ಜೊತೆಗೆ ಅದನ್ನು ಅವರು ಜೀವನದಲ್ಲಿ ಅಳವಡಿಸ್ಕೊಳ್ಳೋ ರೀತಿ ಮಾಡಬೇಕು ಅನ್ನೋದನ್ನು ನಾವು ಸ್ಪಷ್ಟವಾಗಿ ಹೇಳ್ಕೊಟ್ಟಿದ್ದಾರೆ. ನಿಜವಾಗ್ಲೂ ನಾವು ನಮ್ಮ ತರಗತಿಗಳಲ್ಲಿ ಈಗಾಗಲೇ ಮಾಡ್ತಾ ಇದ್ರೆ, ಆದರೆ ಅಷ್ಟು ಕೆಲವು ವಿಷಯಗಳನ್ನು ನಾವು ಇನ್ನೂ ಕೂಡ ಅದನ್ನು ಎಫೆಕ್ಟಿವ್ ಆಗಿ ಮಾಡ್ಕೊಳ್ಳೋದಕ್ಕೆ ನೀವು ಟಾನಿಕ್ ಕೊಟ್ಟಿದ್ದೀರ ಸರ್. ನಾವೆಲ್ಲ ಟೀಚರ್ಸಿಗೂ ನಿಜವಾಗ್ಲೂ ಒಂದು ಟಾನಿಕ್ ಇದ್ದಾರೆ. ನಮ್ಮ ವೃತ್ತಿ ಜೀವನವನ್ನು ಖಂಡಿತ ಮಾಡ್ಬೋದು. ಇದು 100ಕ್ಕೆ 100 ಸರಿಯಾದಂಥ ಒಂದು ಕೆಲವು ಮಾಹಿತಿಗಳು. ಆದ್ದರಿಂದ ನಾವು ಖಂಡಿತ ಇದನ್ನು ಮಾಡ್ಕೊಳ್ತೀವಿ. ನಮ್ಮ ವೃತ್ತಿ ಬದುಕನ್ನು ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಮಾರ್ಗದರ್ಶನ ಕೊಟ್ಟಿದ್ದೀರಾ ಸರ್. ಎಲ್ಲರೂ ಪರವಾಗಿ ಮಾತಾಡದೇ ಇರೋದು ಹಾಂ ವಾಪಸ್ ಒಂದು ನಿಮಿಷಕ್ಕೆ ಸಾಧಿಸಿ ಹೇಳ್ಬೋದು ಅಷ್ಟೇ. ನಾನು ಹೇಳಿದ್ರಪ್ಪ ಅಂದ್ರೆ ಇದಾದಂಥ ಕಾರ್ಯಕಾರಿಣಿದೆ ಇದರ ಒಟ್ಟಾರೆ ಬೈದ ತಕ್ಷಣ ರಿಸಲ್ಟ್ ನೋಡ್ಬೇಕು ಅಂತ ಅಷ್ಟೇ. ಎಲ್ಲ ಅಪ್ಲೈ ಮಾಡಕ್ ಆಗದೆ ಇದ್ರು ಖಂಡಿತ ಅಪ್ಲೈ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ನಾವು ಹೈಸ್ಕೂಲಿಗೆ ಪಾಠ ಮಾಡ್ತದ್ರಿಂದ ನಮ್ಗೆ ರಿಸಲ್ಟ್ ಮುಖ್ಯ, ರಿಸಲ್ಟೇ ಮುಖ್ಯ. ನೀವೇನು ಕೇಳಕ್ ಬರೋದಿಲ್ಲ. ಅದಕ್ಕೋಸ್ಕರ ರಿಸಲ್ಟ್ ಬಗ್ಗೆ ಎಷ್ಟು ನೋಡ್ಬೇಕು ಅಷ್ಟು ಮಾಡೋಣ. ಸಾರ್ ಹೇಳಿದಂಗೆ ಗುಂಪು ತರಗತಿ ಖಂಡಿತ ಮಾಡ್ಬೋದು. ಇದ್ರ ಜೊತೆಗೆ ಪ್ರಶ್ನೆ ಕೇಳ್ತಾ ಪಾಠ ಮಾಡಿ ಎಲ್ಲ ಮಾಡ್ತೀವಿ. ರಿಸಲ್ಟ್ ಯಾಕೆ ಬರ್ತದೆ ಅದು ನನ್ನ ಪ್ರಶ್ನೆ. ಚೆನ್ನಾಗಿ ಮಾಡ್ತಾ ಖಂಡಿತ ನನಗೂ ಗೊತ್ತೀನಿ. ಲಾಸ್ಟ್ ಟೈಮು ಇದು ಚೆನ್ನಾಗಿ ಬಂದೆ 90% ರಿಸಲ್ಟ್ ಕೊಡಿ. ನಾನು ಸೋಷಿಯಲ್ ಸೈನ್ಸ್ ಅಲ್ಲಿ ಒಬ್ಬಳಿಗೆ ಔಟ್ ಆಫ್ ಮಾರ್ಕ್ಸ್ ಮಾಡಿ ನನಗೆ ತೃಪ್ತಿ ಇಲ್ಲ, ಒಬ್ಬರಿಗೆ ಫೇಲ್ ಆಗಿದೆ. ಸತ್ಯ ಇದು. ಸಾರ್ ಹೇಳಿದಂಗೆ ಎಲ್ಲ ಅಪ್ಲೈ ಮಾಡಿಲ್ಲ, ಹೋಮ್ವರ್ಕ್ ಮಾಡ್ತೀನಿ, ನೋಟ್ಸ್ ಮಾಡಿಸಿದ್ದೀನಿ, ಗುಂಪು ಚರ್ಚೆ ಮಾಡ್ತೀನಿ, ಒಬ್ಬ ಯಾಕೆ ಫೇಲ್ ಆಗ ಆನ್ಸರ್ ಬೇಕು ನನಗೆ. ಸಾರ್ ಎಲ್ಲ ಮಾಡಿದ್ದೀನಿ, ಯಾಕೆ ಟ್ರಾನ್ಸ್ಫರ್ ಸಾರ್ ಹೇಳಬೇಕು ಅಂತ ಈ ಚಂದ್ರಶೇಖರ್ಗೆ ಸವಾಲು ಪ್ರಶ್ನೆಗೆ ಉತ್ತರ ಕೊಡಬೇಕು. ಯಾವತ್ತೂ ಗೊತ್ತಾ, ಅವರ ಒಂದು ಧ್ವನಿಯಲ್ಲಿ 2-3 ಇತ್ತು. ಒಂದು ಅಕ್ಸೆಪ್ಟೆನ್ಸ್, ಸ್ವಲ್ಪ ಅಕ್ಸೆಪ್ಟೆನ್ಸ್ 40%, 30% ಒಂದು ರೆಸಿಸ್ಟೆನ್ಸ್. ಹೈಸ್ಕೂಲ್ ಇರೋದ್ರಿಂದ ನಾವು ಏನು ಮಾಡೋಕ್ಕಾಗತ್ತಿಲ್ಲ, ಒಂದು ಪ್ರತಿರೋಧ. ಇನ್ನು 30% ಸವಾಲು ಹೆಂಗೆ ಅಂತ. ಸೊ ಅದು 60% ಆಗಿದೆ. ಅವರು ಇನ್ನು 40% ಸ್ವಲ್ಪ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಫೇಲ್ಯೂರ್ ಅದು ಯಾಕಾಯ್ತು ಅಂತ ನೀವು ಕಂಡ್ಕೋಬೇಕು. ನಾನು ಕಂಡ್ಕೋಬೇಕು ಅಂದರೆ ನಾನು ನಿಮ್ಮ ಸ್ಕೂಲಿಗೆ ಬರಬೇಕು. ಅದು ಯಾಕೆಂದರೆ ನನಗೆ ದಿವ್ಯ ದೃಷ್ಟಿ ಇಲ್ಲ. ಒಂದು ಎರಡನೇದು ಏನು ಅಂದರೆ, ಭಾಳ ಮುಖ್ಯವಾಗಿ ಹೈಸ್ಕೂಲಲ್ಲಿ ಮಾಡೋಕ್ಕಾಗಲ್ಲ ಸುಳ್ಳು. ನಮ್ಮಲ್ಲಿ ಏನು ನಂಬಿಕೆ ಅಂತ ಅದಕ್ಕೆ ಹೇಳೋಣ. ನಾವು ರಿಫ್ಲೆಕ್ಟಿವ್ ಟೀಚಿಂಗ್ ಪ್ರಾಕ್ಟೀಸ್ ಅಂದ್ರೆ ಏನು ಅಂದರೆ,
ನಮ್ಮ ನಂಬಿಕೆಗಳನ್ನ ಸವಾಲಿಗೊಡ್ಬೇಕು. ವಿ ಹ್ಯಾವ್ ಟು ಚಾಲೆಂಜ್ ಅವರ್ ಅಸಂಪ್ಷನ್ಸ್. ಓಲೆಗೆ ಹಚ್ಚಬೇಕು, ಮಾಡೋಕ್ಕಾಗಲ್ಲ, ಎಲ್ಲ ಸುಳ್ಳು, ಮಾಡಬಹುದು. ನಮ್ಮ ಇಡೀ ಬೋಧನಾ ಕ್ರಮ ಏನಾಗಿದೆ ಅಂತ ಹೇಳಿದ್ರೆ, ಹೈಸ್ಕೂಲ್ ಇರ್ಬೋದು, ಡಿಗ್ರಿ ಬಂದಾಗ, PUC ಬಂದಾಗ ಇನ್ನೂ ಮಾಡೋಕ್ಕಾಗಲ್ಲ ಅಂತ ತಪ್ಪದು, ತಪ್ಪು. ಮಕ್ಕಳನ್ನ ನಾವು ಹೇಳಿದ ಕ್ರಮ ಏನೂ ಇಲ್ಲ, ಬರೀ ನೇರ ಬೋಧನೆ ಅಷ್ಟೇ ಉಪಯೋಗ ಇಲ್ಲ. ನೇರ ಬೋಧನೆಯ ಜೊತೆಗೆ ಮಕ್ಕಳನ್ನ, ವಿದ್ಯಾರ್ಥಿಗಳನ್ನ ತೊಡಗಿಸ್ಕೊಳ್ಳಿಕ್ಕೆ, ಆ ತೊಡಗಿಸಿಕೊಂಡಾಗ ನಿಮ್ಗೆ ಎರಡು ಲಾಭ ಇದೆ. ಒಂದು, ಅವ್ರ ಕಲಿಕೆಯಲ್ಲಿ ತೊಡಗಿಕೊಳ್ತಾರೆ. ಮೂರನೇದು, ಎಷ್ಟು ಕಲಿತರು ಅಂತ ಗೊತ್ತಾಗುತ್ತೆ ನಿಮ್ಗೆ. ಅವ್ರು ತೊಡಗಿಕೊಂಡು ಅವ್ರು ಹೇಳ್ತಾರಲ್ಲ, ಸ್ಪಂದಿಸ್ತಾರಲ್ಲ, ನಮಗೆ ಅವರು ಪ್ರೆಸೆಂಟೇಷನ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಲಿತಾ ಇದ್ದಾರೆ ಅಂತ. ಈಗೇನಾಗಿದೆ ಅಂದ್ರೆ, ನಾವುಗಳು ನಾನು ಸಿಲೆಬಸ್ ಮುಗಿಸ್ಲಿಕ್ಕೆ ಪಾಠ ಮಾಡ್ತೀನಿ, ಇವತ್ತು ನನ್ನ ಕೆಲಸ ಮುಗಿತು ಅಂತ. ಆದರೆ ಅದರಿಂದ ನಮಗೆ ಲಾಭ ಆಗಲ್ಲ. ಯಾಕಂದ್ರೆ ಎಷ್ಟೋ ತರಗತಿಗಳನ್ನ ನಾನು ವೀಕ್ಷಣೆ ಮಾಡಿದಾಗ ಮಕ್ಕಳು ನೀರಸವಾಗಿ ಕೂತಿರ್ತಾರೆ, ಎಲ್ಲರಿರ್ತಾರೆ, ಪ್ಯಾಸಿವ್. ಯಾಕೆ ಅಂದ್ರೆ ಜ್ಞಾನ ಕೊಡೋದು ನಾನು, ಇಸ್ಕೊಳ್ಳೋದು ಅವರು. ಯಾಕೆ ನಾನು ಟೀಚರು, ಇದರಿಂದ ಸೊ ವಿ ಹ್ಯಾವ್ ಟು ಚೇಂಜ್ ಅವರ್. ಅದೇ ಸೆಷನ್. ಥ್ಯಾಂಕ್ ಯು ಸರ್, ಚಂದ್ರಶೇಖರ್ ಸರ್, ಥ್ಯಾಂಕ್ ಯು. ನಿಮ್ಮ ಪ್ರಶ್ನೆ ಉತ್ತರ ಸಿಗಲಿಲ್ಲ, ಬಟ್ ಫೇಲ್ಯೂರ್ ಆಗ್ತದೆ, ಏನು ಮಾಡೋಕ್ಕಾಗಲ್ಲ, ಅದು ಹಂಗೆ ಹೇಳಕ್ಕಾಗಲ್ಲ. ಈಗ ಅಂದ್ರೆ ಅಲ್ಲ, ಈಗ ಮಗು ಫೇಲ್ಯೂರ್ ಆಗೋದಕ್ಕೆ, ಫೇಲ್ಯೂರ್ ಆದ ತಕ್ಷಣ ಇಲ್ಲ ಅಂತ ಯಾವುದನ್ನು ಅಬ್ಸರ್ವ್ ಮಾಡಬೇಕು ಅಂತ ಒಂದು ಟೈಪ್ಸ್ ಆಫ್ ಇಂಡಿಯಾ ಒಳ್ಳೆ ಆರ್ಟಿಕಲ್ ಬಂದಿರುತ್ತೆ. ಇಂಥ ಬ್ಯೂಟಿಫುಲ್ ಆರ್ಟಿಕಲ್ ಅಂದರೆ ಫೇಲ್ಯೂರ್ನ ನಾವು ನೋಡೋಕ್ಕೆ ಬರಲ್ಲ, ನಮಗೆ ನೋಡೋಕ್ಕೆ ಬರಲ್ಲ. ಅದನ್ನು ಯಾವ ರೀತಿಯಲ್ಲಿ ಅನಲೈಸ್ ಮಾಡಬೇಕು ಅಂತ ಬರಲ್ಲ ನಮಗೆ. ಒಬ್ಬ ಪೇರೆಂಟ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು. ಫೇಲ್ಯೂರು ಯಾವಾಗ ಮೌಲ್ಯಯುತ ಆಗುತ್ತೆ ಅಂದರೆ, ಆ ವಿದ್ಯಾರ್ಥಿ ಅದರಲ್ಲಿ ಪ್ರಯತ್ನ ಪಟ್ಟು ಫೇಲ್ಯೂರ್ ಆಗಿರುತ್ತೆ. ನಿಜವಾಗ್ಲೂ ಒಂದು ಲೆಸನ್ ಅವನು. ಯಾಕೆ ಪ್ರಯತ್ನ ಪಡದೇ ಫೇಲ್ಯೂರ್ ಆದರೆ ಅಲ್ಲಿ ಏನೋ ಒಂದು ದೋಷ ಇದೆ. ಯಾಕಂದ್ರೆ ಅಲ್ಲಿ ಸೊ ಪ್ರಯತ್ನ ಪಟ್ಟು ಫೇಲ್ಯೂರ್ ಆಗಿದ್ದಾರೆ ಅಂದಾಗ ಡೆಫಿನೆಟ್ಲಿ ಹಿ ಆರ್ ಶಿ ಇಸ್ ಗೋಯಿಂಗ್ ಟು ಇಂಪ್ರೂವ್. ಯಾಕೆಂದ್ರೆ ತುಂಬ ಲೆಸನ್ ಸಿಗುತ್ತೆ. ಯಾವುದರಿಂದ ಈ ಫೇಲ್ಯೂರ್ ಆಗಿರೋ ಅವರಿಗೆ ಬೇಕಾದ್ರೆ ಅವಾಗೇನೋ ಹೋಗೋಣ, ನೀವು 10 ವರ್ಷ ಬಿಟ್ಮೇಲೆ ನೋಡಿ, ಉಳಿದವರೆಲ್ಲ ಪಾಸ್ ಆಗಿರ್ತಾರಲ್ಲ, ಅವ್ರಿಗಿಂತ ಮೇಲ್ಮಟ್ಟಕ್ಕೆ ಹೋಗಿರೋ ಸಾಧ್ಯತೆಗಳು ಇದಾವೆ. ಪರೀಕ್ಷೆಯಲ್ಲಿ ಮಾತ್ರ ಫೇಲ್ ಆಗಿದ್ದಾನೆ ಅಷ್ಟೇ ಆಗಲ್ಲ. ಇವತ್ತಿನ ಫೇಲ್ಯೂರು ಇವತ್ತು ನಿಮ್ಗೆ ಅಯ್ಯೋ ಫೇಲ್ಯೂರ್ ಆಗ್ಬಿಟ್ಟ, ಮುಂದಿನ ಲಾಂಗ್ ಟರ್ಮಲ್ಲಿ ನೋಡ್ಬೇಕು. ನಾವು ಲಾಂಗ್ ಟರ್ಮ್ಗೆ ರೆಡಿ ಮಾಡ್ಬೇಕು. ನಾವು ಯಾರನ್ನ, ವಿದ್ಯಾರ್ಥಿನ. ನಾವೇನ್ ಮಾಡ್ತೀವಿ, ಈ ಧೋರಣೆ ಇಟ್ಕೊಂಡು, ನಾನೇ ಈ ಧೋರಣೆ ಇಟ್ಕೊಂಡು ಅಯ್ಯೋ ಫೇಲ್ಯೂರ್ ಆಗ್ಬೋದಾಗಿತ್ತು ಅಂತಂದ್ಬಿಟ್ರೆ ಆ ಮಗು ಕಥೆ ಇಲ್ಲ. ಆ ಮಗು ನಿಮ್ ಜೊತೆ ಒಡನಾಡ್ಬಿಟ್ರೆ ಫೇಲ್ಯೂರ್ ಆಗಿದ್ದೆ ತಪ್ಪಾಯ್ತು, ನಾನು ಇದು ಆಗ್ಲೇಬಾರ್ದಾಗಿತ್ತು, ಈ ಆಟಿಟ್ಯೂಡ್ ಸೂಸೈಡ್ ಮಾಡ್ಕೊಳ್ಳೋದು. ಇಟ್ಸ್ ಓಕೆ ಟು ಫೇಲ್, ಇಟ್ಸ್ ಓಕೆ ಟು ಫೇಲ್. ಅದು ಬರಬೇಕು ಚಂದ್ರಶೇಖರ್. ಫೇಲ್ಯೂರ್ ಆಗೋದು ಓಕೆ, ಪ್ರಪಂಚದಲ್ಲಿ ಎಲ್ಲ ಫೇಲ್ಯೂರ್ ಆಗ್ತಾರೆ. ಬಟ್ ಯಾವ್ದು ನಾಟ್ ಓಕೆ ಅಂದ್ರೆ, ಫೇಲ್ಯೂರ್ನ ಹೇಗೆ ತಗೊಳ್ತೀವಿ ಅನ್ನೋದು, ಫೇಲ್ಯೂರ್ನ ಹೇಗೆ ತಗೊಳ್ತೀವಿ ಅದನ್ನು ರೆಡಿ ಮಾಡಬೇಕು. ಹಾಗೆ ಮಗನ ಕೂಸ್ಕೊಂಡು ಓಕೆ ಇವು ಫೇಲ್ ಆಗಿದೆ, ಓಕೆ ಇಟ್ಸ್ ಫೇಲ್, ಬಟ್ ವಾಟ್ ಯು ಆರ್ ಗೋಯಿಂಗ್ ಟು ಡೂ ನೆಕ್ಸ್ಟ್ ಕೇಳಿ ಎಷ್ಟು ಖುಷಿ ಆಗ್ಬಿಡ್ತಾರೆ. ಸರ್ ನೀವು ಹೇಳಿದ್ರೆ ಬಹಳ ಸಮಾಧಾನ ಆಯ್ತು ಸರ್, ನಾನು ಇದನ್ನು ಹಿಂಗೆ ತೊಗೊಂತೀನಿ, ಹೀಗೆ ಓದ್ತೀನಿ, ಹೀಗೆ ಮಾಡಿ ನೋಡಿ ಹೆಂಗೆ ಅವ್ರು ಮುಂದೆ ಬರ್ತಾರೆ. ನೀವು ಬೇಕಾದ್ರೆ ಒಂದು ಸ್ಟಡಿ ಮಾಡಿರ್ತೀವಿ, ನಾನು ಭಾಳ ಕಡೆ ನೀವು 10th ಸ್ಟ್ಯಾಂಡರ್ಡ್ ಇದ್ದಾಗ ನಿಮ್ಮ ಬ್ಯಾಚ್ 10th ಸ್ಟ್ಯಾಂಡರ್ಡ್ ಯಾರ್ಯಾರು ಒಂದು ಮಾರ್ಕ್ಸ್ ಶೀಟ್ ಕೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಫಸ್ಟ್ ಟಾಪ್ ಆಗಿ ಬಂದಿದ್ದ, ಫಸ್ಟ್ ಕ್ಲಾಸ್ ಆಗಿ ಬಂದಿದ್ದ, ಸೆಕೆಂಡ್ ಕ್ಲಾಸ್ ಆಗಿ ಬಂದಿದ್ರು, ಫೇಲಿಯರ್ ಆಗಿದ್ರು, ಅದನ್ನ ಇಟ್ಕೊಂಡು ಒಂದು ಅನಲೈಸ್ ಮಾಡಿ ಯಾರು ಎಲ್ಲಿದ್ದಾರೆ. ಇವತ್ತಿನ ಶಿಕ್ಷಣದ ಮಾರ್ಕ್ಸ್ಗಳು, ಅಂಕಗಳು ಯಾವ ಮುಂದೆ ನಾವು ಜೀವನಕ್ಕೆ ಮ್ಯಾಟರ್ ಆಗಲ್ಲ. ಜೀವನದ ಒಂದು ಡಿಫ್ರೆಂಟ್ ಕನಸು ಇರುತ್ತೆ. ನಾವೇನ್ ಮಾಡ್ಬಿಡ್ತೀವಿ ಅಂದ್ರೆ, ಪೇರೆಂಟ್ಸ್ ಆಗಿ ಟೀಚರ್ಸ್ ಆಗಿ, ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ಯೂರ್, ಒಂದು ಟೆಸ್ಟ್ ಅಲ್ಲಿ ಕಮ್ಮಿ ಮಾರ್ಕ್ಸ್, ಅದನ್ನ ನಾವು ಏನ್ ಮಾಡ್ಬಿಡ್ತೀವಿ ಅಂದ್ರೆ ವಿ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ತಗೋಬಾರ್ದು. ನೋಡುವ ಕ್ರಮ ಇಂಪಾರ್ಟೆಂಟ್. ಪ್ಲೀಸ್ ಡೂ ದಟ್. ಡೋಂಟ್ ಟೇಕ್ ಇಟ್ ವೆರಿ ಹಿಂಟ್. ಏನೋ ತುಂಬಾ ಭಾರವಾಗಿ ತಗೋಬೇಡ್ರಿ, ಅದು ತುಂಬಾ ಹೆವಿಯಾಗಿ ತಗೋಬೇಡ್ರಿ, ಅದನ್ನ ತುಂಬಾ ಲೈಟ್ ಆಗಿ ತಗೋಬೇಡ್ರಿ. ಅನಲೈಸ್ ಮಾಡಿ, ವೈ ದಟ್ ಚೇಂಜ್, ವರ್ಕ್ ಮಾಡಿ ಆ ಫೇಲ್ಯೂರ್ಸ್ ಇದೆ. ಸಿ ದಟ್ ದ ಚೇಂಜ್ ವಿಲ್ ಪಾಸ್ ಟು ದಟ್ ಫೇಸ್. ಆ ಒಂದು ಫೇಸ್ ಇದೆಯಲ್ಲ, ಅದು ಪ್ರತಿಯೊಬ್ಬರು ಆ ಫೇಸಲ್ಲಿ ಹೋಗ್ತೀವಿ ನಾವು. ನಾ ಫೇಲ್ ಆಗಿಲ್ವಾ, ಈ ಸೈನ್ಸ್ ನಾವು
ಫೇಲ್ ಅದೇ ಇರ್ಬೋದು, ನೀವು ಫೇಲ್ ಆಗಿಲ್ವಾ, ನಾನು ಫೇಲ್ ಆಗಿಲ್ಲ ಡಿಗ್ರಿಯಲ್ಲಿ ಎಂದೂ ಫೇಲ್ ಆಗೋದು BSc ಫೈನಲ್ ಇಯರ್ ಫೇಲ್ ಆಗುತ್ತೆ. ಹೆಂಗೆ ಫೇಲ್ ಆದ ನಮಗೆ ಗೊತ್ತಿಲ್ಲ. ನಮ್ಮ ತಂದೆಗೆ ನಮ್ಮ ಪ್ರಜಾವಾಣಿ ಆರ್ಟಿಕಲ್ ಎಲ್ಲ ಬಂದಿತ್ತು, ಅದೇ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಬರಬೇಕು. ಸೊ ನಮ್ಮ ತಂದೆಯವರು ಅವತ್ತು ಏನು ಹೇಳಿದ್ರು ಅಂದರೆ, ನಾನು ಚಿತ್ರದುರ್ಗದಿಂದ ಚಳ್ಳಕೆರೆ ನಾನು ಇದ್ದಿತ್ತು, ಅಲ್ಲಿಂದ ಅಲ್ಲಿಗೆ ಹೇಗೆ ಬಂದ ಗೊತ್ತಿಲ್ಲ. ಯಾಕಂದರೆ 10th ಸ್ಟ್ಯಾಂಡರ್ಡಲ್ಲಿ ಟಾಪ್ ಫಾರ್ ದ ತಾಲೂಕು, ಏನೋ ತುಂಬ ವಿಷಯಗಳ ಅರ್ಥ ಮಾಡ್ಕೊಂಡು ಬರೋದಿಲ್ಲ, ಗೊತ್ತಲ್ಲ ಮಧ್ಯ ಸಮಾಧಾನ ಏನಿಲ್ಲ. ಇನ್ಸ್ಪೈರ್ಡ್ ಆಫ್ ದಟ್ ಆ ಥರ ಇದ್ದವನು 10th ಸ್ಟ್ಯಾಂಡರ್ಡ್ PUCಯಲ್ಲಿ ಡಿಸ್ಟಿಂಕ್ಷನ್. ಫೈನಲ್ ಇಯರ್ ಡಿಗ್ರಿಯಲ್ಲಿ ಫೇಲ್ ಆದಾಗ ನಮ್ಮ ಮನೇಲಿ ಏನಂತಾರೋ ಅಂತ ನಮ್ಮ ಮನೆಗೆ ಬಂದ ನಮ್ಮ ತಂದೆ ಹೇಳಿದ್ದೆ, ಏನು ತೊಂದರೆ ಇಲ್ಲ, ಈ ಅಕ್ಟೋಬರಲ್ಲಿ ಮಾಡ್ಕೊಳಪ್ಪ ಇಷ್ಟೇ ಹೇಳಿದ್ದವು. ನನ್ನ ಮನಸ್ಸು ಎಲ್ಲಿ ರೆಡಿ ಆಗಿತ್ತು ಅಂದರೆ ಅವ್ರು ಬೈದ್ಬಿಟ್ರೆ ನಮ್ಮ ಮನೆ ಬಿಟ್ಟು ಹೋಗ್ಬೇಕು. ಅಕ್ಟೋಬರಲ್ಲಿ 68% ಬಂತು ಮ್ಯಾಥಮೆಟಿಕ್ಸ್ ಇದ್ದಾರೆ. ನೋಡಿ ನಾನು ಆ ಫೈಲು ಹೆಂಗೆ ನನ್ನ ಜೀವನ ಟರ್ನ್ ಮಾಡ್ತು ಅಂದರೆ, ಅದು ಪಾಸ್ ಆಗಿದ್ರೆ ನಾನು MSc ಹೋಗ್ತಾ ಇದ್ದೆ. MSc ಫಿಸಿಕ್ಸ್ ನನಗೆ ಇಂಟ್ರೆಸ್ಟ್ ಇತ್ತು. ಅದಕ್ಕಿಂತ ಮುಂಚೆ PUCಯಲ್ಲಿ ಇಂಜಿನಿಯರ್ ಆಗ್ಬೇಕಂತಿದ್ದೆ, ಆಗಲಿಲ್ಲ. PUCಯಲ್ಲಿ ಡಿಗ್ರಿ ಮುಗಿದ್ಮೇಲೆ MSc ಫಿಸಿಕ್ಸ್ ಹೋಗಿ ಫಿಸಿಕ್ಸ್ ಲೆಕ್ಚರರ್ ಆಗಬೇಕು ಅಂತಿತ್ತು ನನಗೆ, ಅದಾಗಲಿಲ್ಲ. B.Ed ಹೋದೆ. ಯಾಕಂದರೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಒಂದು ರೂಲ್ ಇದೆ, ಇತ್ತು ಅವಾಗ, ಈಗೇನಿದೆ ಗೊತ್ತಿಲ್ಲ. ಯಾವುದೇ ಬೇರೆ ಸಬ್ಜೆಕ್ಟಲ್ಲಿ ಫೇಲ್ ಆದ್ರೂ ಅವ್ರಿಗೆ ಮಾಸ್ಟರ್ ಡಿಗ್ರಿ ಕೊಡಲ್ಲ. ಮ್ಯಾಥ್ಸಲ್ಲಿ ಫೇಲ್ ಆದ್ರೂ ಫಿಸಿಕ್ಸಲ್ಲಿ ಕೊಡಲ್ಲ, ನೆಕ್ಸ್ಟ್ ಇಯರ್ ಆ ಥರ ಇತ್ತು. ಅದಕ್ಕೆ ಕೆಲವೊಂದು ಫ್ರೆಂಡ್ಸ್ಗಳೆಲ್ಲ ಗುಲ್ಬರ್ಗ ಯೂನಿವರ್ಸಿಟಿ ಬೇರೆ ಬೇರೆ ಕಡೆ ಹೋಗಿ ಮಾಸ್ಟರ್ ಡಿಗ್ರಿ ಮಾಡೋದು. ನಾನು ಮಾಡಿಲ್ಲ, B.Ed ಹೋದೆ. B.Ed ಹೋಗಿ ಇದೆಲ್ಲ ಬಂದಮೇಲೆ ನೋಡಿ ನಿಮ್ಮ ಜೊತೆ ಎಲ್ಲ ಒಡನಾಡ್ತೀನಿ ನಾನು ಎಜುಕೇಷನ್ ಬಗ್ಗೆ, ಶಿಕ್ಷಣದ ಬಗ್ಗೆ ಅದು 4-5 ಪುಸ್ತಕ ಓದಿ. ಅದು ಗ್ರೇಟ್ ಅಂತಲ್ಲ, ನನಗೆ ಅದು ಪ್ರೀತಿ ತೊಗೊಂಡಿದ್ದೀನಿ ನಾನು, ಖುಷಿ ಸಿಕ್ತಿದೆ. ಅದು ಏನಾಗ್ತಿತ್ತೋ ಗೊತ್ತಿಲ್ಲ. ನನಗೆ ಲೈಫ್ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ವೇ. ಜೀವನ ಅದರದ್ದೇ ಆದ ಒಂದು ವಿಧಾನ ಇದೆ. ಇವತ್ತಿನ ಒಂದು ಫೇಲ್ಯೂರ್ ಹೇಳಿದ ಅದು ತುಂಬ ತಲೆಗೆ ಹಚ್ಕೋಬಾರ್ದು. ಪ್ಲೀಸ್ ಡೋಂಟ್ ಟಾಕ್ ಇನ್ ದಿಸ್ ಟೋನ್ ವಿತ್ ಎನಿಬಡಿ. ಆ ಥರದ ಒಂದು ಟೋನ್ ದಯಮಾಡಿ ಉಪಯೋಗಿಸ್ಬೇಡಿ ನೀವು. ಅದು ಮಕ್ಕಳಿಗೆ ಮಾರಕವಾಗುತ್ತೆ, ಪೋಷಕರಿಗೆ ಮಾರಕವಾಗುತ್ತೆ, ನಿಮ್ಮ ಸಂಸ್ಥೆಗೆ ಮಾರಕವಾಗುತ್ತೆ, ನಿಮ್ಮ ವ್ಯಕ್ತಿತ್ವಕ್ಕೆ ಮಾರಕವಾಗುತ್ತೆ. ಅದರಿಂದ ಯಾವುದೇ ರೀತಿಯ ಉಪಯೋಗ ಇಲ್ಲ. ನೋಡುವ ಕ್ರಮವನ್ನು ಬದಲಿಸ್ಕೊಳ್ಳಿ ದಯಮಾಡಿ. ಇದು ಎಲ್ಲರಿಗೂ ಹೇಳುತ್ತೆ, ಎಲ್ಲರಿಗೂ ಹೇಳುತ್ತೆ. ಯಾಕಂದ್ರೆ ನಾವುಗಳು ನಮ್ಮ ಮಕ್ಕಳೂ ಫೇಲ್ಯೂರ್ ಆಗ್ಬೋದು. ಫೇಲ್ಯೂರ್ ಇನ್ ದಿ ಸೆನ್ಸ್ ಬರೀ ಎಕ್ಸಾಮ್ದಾಗಲ್ಲ, ಲೈಫಲ್ಲೇ ಏನೋ ಒಂದು ಬಿಸ್ನೆಸ್ ಮಾಡ್ತಾರೆ, ಇನ್ನೇನೋ ಅಟೆಂಪ್ಟ್ ಮಾಡ್ತಾರೆ, ಆಗಲ್ಲ. ಈ ಗೈನ್ ದಟ್ ಎಕ್ಸ್ಪೀರಿಯನ್ಸ್ ಅಂಡ್ ಈ ಇಶ್ಯೂ ಮುಂದೆ ಲಾಂಚ್ ಆಗ್ತಾರೋ, ಹೋಗ್ತಾರೆ, ಯಾವುದೋ ಎಲ್ಲೋ ಹೊರಟೋಗ್ತಾರೋ, ಮುಂದೆ ತುಂಬ ದೊಡ್ಡ ಸಾಧನೆ ಮಾಡ್ತಾರೆ. ಸೊ ಆ ಥರ ಮಾಡೋಣ. ಮತ್ತೆ ಇನ್ನೇನಾದ್ರು ಸ್ಪಂದನೆ ಸ್ವಲ್ಪ ದೀರ್ಘವಾಗಿರ್ಬೇಕು ಸಾರಿ. ಶಿಕ್ಷಕ ಮತ್ತು ಗುರು ಅವೆರಡು ಪದ ಅರ್ಥ ಒಂದೇನಾ ಅಥವಾ ಬೇರೆ ಬೇರೆನಾ? ಅದೇನೋ ಡಿಫ್ರೆನ್ಸ್ ಇದ್ರೆ ಗುರು ಅಂದರೆ ಯಾವ ರೀತಿ, ಶಿಕ್ಷಕ ಅಂತಂದರೆ ಶಿಕ್ಷಕ ಗುರು ಆಗ್ಬೋದಾ? ಅದ್ರ ಬಗ್ಗೆ ಸ್ವಲ್ಪ ಈ ವಿಷಯಕ್ಕೆ ಅದ್ರ ಬಗ್ಗೆ ಊಟ ಮಾತಾಡ್ಬೋದು. ಈಗ ಏನೋ ಒಂದು ಎಳೆ ಬರ್ತಾ ಇದೆ ನೋಡಿ, ಒಂದು ಆಲೋಚನೆ ಎಳೆ ಡಿವಿಯೇಷನ್ ಆಗಬಾರ್ದು. ಕರೆಕ್ಟ್, ಅದನ್ನ ಮುಂದೆ ನಾನು ಉತ್ತರ ಹೇಳ್ಕೊತಿದ್ದೇನೋ ಸರ್, ರಿಫ್ಲೆಕ್ಟಿವ್ ಆಕ್ಷನ್. ಈ ಎಚ್ಚರ ಏನಿದೆಯಲ್ಲ, ಔಟ್ ಆಫ್ ಸಿಲೆಬಸ್ ಅಲ್ಲ ಔಟ್ ಆಫ್ ಸಿಲೆಬಸ್ ಅಂತಲ್ಲ, ಏನ್ ಗೊತ್ತಾ, ಏನೇನೋ ಮಾತಾಡಕ್ಕೆ ಟಾಪಿಕ್ ಬೇರೆ ಕಡೆ ಹೋಗ್ಬೋದು. ಅದು ಏನ್ ಗೊತ್ತಾ, ಇದು ಈ ಎಚ್ಚರ ನಾನಾಗಲೇ ಎಚ್ಚರ ತಗೊಂಡಿದ್ದೆ, ನಾನು ಉತ್ತರ ಹೇಳಕ್ ಹೊರಟ್ಬಿಟ್ಟಿದ್ದೆ. ಸರ್ ಈಸ್ ವೆರಿ ಅವೇರ್ ಆಗಿರೋರು, ಅದು ಬೇಕು ನನಗೆ. ಅದು ನಮ್ಮ ತರಗತಿಗಳು ಬೇಕಾಗುತ್ತೆ, ದಿನನಿತ್ಯ ತರಗತಿ. ಆ ಎಚ್ಚರ ತಕ್ಷಣ ಏನೋ ಹೋದ ಭಾಳ ಮಾತಾಡ್ದ ವಾಪಸ್ ಕರ್ಕೊಂಡು ಇನ್ನೆಲ್ಲ ಹೋಗೋದ ಸರಿ. ಈಗ ಈ ಮುಂದಿನ ಚರ್ಚೆಗೆ ಫೆಸಿಲಿಟೇಟ್ ಮಾಡೋ ಹಾಗೆ ನಾನು ಒಂದೆರಡು ಮಾತು ಹೇಳ್ತೀನಿ. ಸರಿ, ಅದು ಹೇಳ್ತೀನಿ, ಆಮೇಲೆ ಸರಿ ಬರಲ್ಲ. ಇಲ್ಲ ನೀವು ಈ ಕಡೆ ಬನ್ನಿ. ಇಲ್ಲ ಮೈಕ್ ಯೂಸ್ ಮಾಡಿದ್ರೆ ಸ್ವಲ್ಪ ನಿಮಗೆ ಇದಾಗುತ್ತೆ, ಎಲ್ಲರೂ ಸ್ವಲ್ಪ ಚೆನ್ನಾಗಿ ಕೇಳಿಸುತ್ತೆ. ಯೂಸ್ ಮಾಡಿ, ನಾನು ಆ ಕಡೆ ಕೊಡ್ತೀನಿ. ನನಗೆ ಕೈಯಲ್ಲಿ ಇಟ್ಕೊಂಡ್ರೆ ಮಾತಾಡ್ತಾರೆ ಹಾಗೆ ಅಲ್ಲ,